ಕಾಲದಲ್ಲಿ ಅಂತೀರಾ? ನಮ್ಮ ಅಪ್ಪನ ಕಾಲದಲ್ಲಿ ಕೊಡ್ತಿದ್ ಕೂಲಿ ನೀಗಲು ಕೊಡ್ತೀನಿ ಅಂತೀರಲ್ಲ, ನನ್ನ ಮಕ್ಕಳು ಮನೆ ಇಟ್ಕೊಂಡು ಹೆಂಗ್ ಜೀವನ ಸಾಕ್ಸೋದು? ಇವನೇ ನಿಮ್ ಗುಲಾಮ್ ಅಂತ ತಿಳ್ಕೊಂಡ್ರ ಈಗ ಓಡಿಸ್ತಾ ಇದ್ರಲ್ಲ, ನಾಚ ನಿಮಗೆ? ನೀನ್ ಯಾರ ಕೇಳಕ್ಕೆ? ಮರ್ಯಾದೆಯಿಂದ ಹೋಗೋ. ಡಾಕ್ಟರ್ ಸರ್, ಮರ್ಯಾದೆಯಿಂದ ಹೊರಟೋಗಿ. ಸಂಬಂಧ ಇಲ್ಲದ ವಿಷಯದಲ್ಲಿ ತಲೆ ಹಾಕೊಂಡ್ ಬರಬೇಡಿ. ನೀವೆಲ್ಲ ಸೇರ್ಕೊಂಡು ಒಬ್ಬರು ಹೊಡಿತಾ ಇದ್ದೀರಲ್ಲ, ನಿಜವಾಗ್ ನೀವೆಲ್ಲ ಗಂಡಸ್ರೇನಾ? ಗಂಡಸರ ತೋರಿಸ್ತೇವೆ. ಡಾಕ್ಟ್ರೆ, ನಿಮ್ಮನ್ನಿಲ್ಲಿ ಕರೆಸಿದ್ದು ಮನುಷ್ಯರಿಗೆ ಚಿಕಿತ್ಸೆ ಮಾಡೋಕೆ, ಊರಿನ ವ್ಯವಹಾರದಲ್ಲಿ ತಲೆ ಹಾಕೋಕಲ್ಲ. ಇಲ್ಲಿ ಆಗ್ತಿರೋ ಅನ್ಯಾಯ ನೋಡ್ಕೊಂಡು ಸುಮ್ಮನಿರು ಅಂತೀರಾ? ಹೌದು. ನನ್ನ ಹೆಸರೇನ್ ಗೊತ್ತಾ? ಧರ್ಮರಾಜಯ್ಯ. ಅಂದ್ರೆ ಇವ್ರು ಈ ಊರ್ಗೆ ಎಂ ಧರ್ಮರಾಜ. ಇವ್ರ ಹೆಸರು ಕೇಳಿದ್ರೆ ಛತ್ರಿ ನೋಡಿದ್ರೆ ದನ ಹೆದರ್ದಂಗೆ ಊರೇ ಹೆದರುತ್ತೆ. ನೀವೆಲ್ಲ ಛತ್ರಿಗಳು ಡಾಕ್ಟ್ರೆ. ಒಬ್ದೆ, ಆದ್ರೆ ನಿಮ್ಮಂತ ಛತ್ರಿಗಳಿರ್ತಾವ ದನ ನಾನಲ್ಲ. ಏನು ಬಡವ ಪಾಪ 2 ರೂಪಾಯಿ ಕೂಲಿ ಕಳೆದ ಅಂತ ಅವ್ನ ಕೈಕಾಲು ಮುಡ್ಸಿದ್ರಿ. ಆ ತಪ್ಪೊಂದು ಕೆಳಗೆ ಬಂದವನಿಗೆ ಅದೇ ಗತಿ ಮಾಡಿಸಿದ್ರಿ. ಇದು ನ್ಯಾಯ ಏನ್ರಿ? ಇದೇ ಈ ಊರಿನ ನ್ಯಾಯ. ನಾನ್ ಕೊಡೋದೇ ಕೂಲಿ. ಅದನ್ನ ತಗೊಂಡು ಬಾಯಿ ಮುಚ್ಕೊಂಡು ಕೆಲಸ ಮಾಡಿಲ್ಲ ಅಂದ್ರೆ ಕಿತ್ ಹೋಗುತ್ತೆ. ಕಾಲ ಬದಲಾಗ್ತಾ ಇದೆ, ಅದ್ರ ಜೊತೆ ನೀವು ಬದಲಾಗ್ಲೇಬೇಕು. ಇಲ್ದೇ ಇದ್ರೆ ನಾವೆಲ್ಲ ಸೇರ್ಕೊಂಡು ನಿಮ್ಮನ್ನ ಬದಲಾಯಿಸಬೇಕಾಗುತ್ತೆ. ನನ್ನೇ ಬದಲಾಯಿಸ್ತೀನೋ ಬಡ್ಡಿ ಮಗನೇ? ಡಾಕ್ಟರ್, ನನಗೆ ಸವಾಲ್ ಹಾಕೋಗ್ತಿಯಲ್ಲ, ನೋಡ್ತೀರ? ಅಲ್ಲ ಅಂದ್ರೆ ಅವನ ಗುಣ ತಿಳಿದು ಸುಮ್ನೆ ನೀವು ಅವನ್ನ ಎದುರು ಹಾಕೊಂಡ್ರಲ್ಲ. ಕಾವೇರಿ, ನಡು ಬೀದಿಯಲ್ಲಿ ಈ ಬಡ ಜನಗಳ ಮೇಲೆ ನಡೀತಿರೋ ಅತ್ಯಾಚಾರ ನೋಡ್ಕೊಂಡು ಸುಮ್ಮನಿರಕ್ಕೆ ನನ್ನ ಕೈನಾಗ್ಲಿಲ್ಲ. ಅದಕ್ಕೆ ಎಷ್ಟು ದಿವಸ ಅಂತ ಬಗ್ ನಡೆಯೋದು? ಬಿದಿರನ್ನ ಎಷ್ಟು ಸಾಧ್ಯವೋ ಅದಕ್ಕಿಂತ ಹೆಚ್ಚಾಗಿ ಬಗ್ಸಿದ್ರೆ ಮುರಿದೋಗೋದಿಲ್ವೇನೋ? ಕಾವೇರಿ, ನೀನೇ ನೋಡ್ತಾ ಇದೆಯಲ್ಲ, ಈ ಊರ್ ಜನ ಒಂದು ದೌರ್ಜನ್ಯಕ್ಕೆ ಹೆದರಿ ಮೂಕ ಪ್ರಾಣಿಗಳ ಹಾಗೆ ತಗ್ಗಿ ಬಗ್ಗೆ ನಡೀತಾ ಇದ್ದಾರೆ. ಅವನ ಚಿತ್ರಹಿಂಸೆ ತಡಿಲಾರದೆ ಒಂದಲ್ಲ ಒಂದಿನ ಹುಲಿಯಾಗಿ ಅವನ ಮೇಲೆ ಬಿದ್ದೇ ಬೀಳ್ತಾರೆ. ಅದಕ್ಕಲ್ಲ ರೀ, ಈ ಊರೇ ಅವನ ಪರವಾಗಿರುವಾಗ ನೀವೊಬ್ರೆ ಏನ್ ಮಾಡೋಕ್ ಸಾಧ್ಯ ಅಂತ ನೋಡಿ. ಆ ರಾಕ್ಷಸನ್ ಬದಲಾಯಿಸೋದು ನಿಮ್ಮೊಬ್ರಿಂದ ಆಗೋ ಕೆಲ್ಸನ? ಕಾವೇರಿ, ಇದು ನಮ್ಮಿಂದ ಆಗೋ ಕೆಲ್ಸನ ಅಂತ ಅವತ್ತು ಗಾಂಧೀಜಿಯವರು ತಿಳ್ಕೊಂಡಿದ್ರೆ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತಾ ಇತ್ತ? ಇದು ನಮ್ಮಿಂದ ಆಗೋ ಕೆಲಸ ಅಂತ ವಿಶ್ವೇಶ್ವರಯ್ಯನ ತಿಳ್ಕೊಂಡಿದ್ರೆ ಕನ್ನಂಬಡಿ ಕಟ್ಟಿ ಕಟ್ಟುವಾಗಿದ್ದ? ಅವರೆಲ್ಲ ಸೂರ್ಯನ ಹಾಗೆರಿ. ಈ ಪ್ರಪಂಚದ ಕತ್ಲೆನ ಬೆಳಕು ಮಾಡ್ಬೇಕು ಅಂತ ಹುಟ್ಟಿದವರು. ಅದೇ ರೀತಿ ನನ್ನ ಒಂದು ಬೀದಿ ದೀಪ ಅಂತ ತಿಳ್ಕೊ. ಈ ಊರನ್ನ ಬೆಳೆಸೋಕೆ ಪ್ರಯತ್ನ ಪಡ್ತೀನಿ. ಹಾಗಂತ ಹಾವಿನ ಜೊತೆಲಿ ಬೆಂಕಿ ಜೊತೆಲಿ ಸರಸ ಆಡೋದು ಅಪಾಯ ರೀ. ಊರಿನ ಬೆಳಗ್ಸೋ ಪ್ರಯತ್ನದಲ್ಲಿ ನಮ್ಮನೆ ಕಟ್ಲಾಗ್ಬಾರ್ದು ಅಷ್ಟೇ ನಾನು ಕೇಳ್ಕೊಳ್ಳೋದು. ಅದಕ್ಕೆ ಇಲ್ಲಿ ನೋಡಿ, ಈ ದೊಡ್ಡ ಕೈ ಕಾಲು ಮುರಿದಾಕಿದ್ದಾರೆ. ಇವನ್ ಜೀವನ ಮಾಡೋದು ಹೇಗೆ? ಇವ್ರುಗಳು ಮಾಡೋ ಅಟ್ಟಹಾಸಕ್ಕೆ ಶಿಕ್ಷೆ ಆಗಲೇಬೇಕು. ನೋಡು, ಕೆಟ್ಟವರಿಗೆ ದೇವರು ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಅಲ್ಲಿವರೆಗೂ ಸ್ವಲ್ಪ ದಿವಸ ತಾಳ್ಮೆಯಿಂದಿರು. ಹೆದರ್ಕೋಬೇಡ, ಧರ್ಮರಾಜನ್ ಶಿಕ್ಷೆ ಆಗುತ್ತೆ. ಇದಕ್ಕೆಲ್ಲ ಅವನೇ ಕಾರಣ ಅಂತ ನಾನು ಸರ್ಟಿಫಿಕೇಟ್ ಕೊಡ್ತೀನಿ. ಅದನ್ನ ತಗೊಂಡು ನೀನು ಕೋರ್ಟ್ ಹೋಗು, ಅವನ್ ಜೈಲ್ ಹೋಗ್ತಾನೆ. ಏನೋ ಆ ಡಾಕ್ಟ್ರು ಸರ್ಟಿಫಿಕೇಟ್ ಕೊಟ್ನ? ಅದನ್ನ ತಗೊಂಡು ಈ ಮೂರ್ತಿ ನನ್ನ ಮಗ ಪೊಲೀಸ್ನವ್ರ ಹತ್ರ ಹೋಗ್ತಾನಂತ? ಹೌದು ಬುದ್ಧಿ. ಅಷ್ಟು ಜನಗಳ ಎದುರಿಗೆ ನಿಮ್ಮನ್ನ ಅವಮಾನ ಮಾಡುದು ಸಾಲದು ಅಂತ ಇದು ಬೇರೆ ಮಾಡ್ತಾ ಇದ್ದಾನ ಆ ಡಾಕ್ಟ್ರು. 20 ವರ್ಷಗಳ ಹಿಂದೆ ಈ ಊರಿನ ಜನ ಹೇಗಿದ್ರು ಅದನ್ನ ಕೇಳಿಸ್ತಾನ ನೀನೇ. ಯಾವನಾದ್ರೂ ಒಬ್ಬ ಚಪ್ಪಲಿ ಹಾಕೊಂಡು ಸರಕ್ ನಡೀತಿದ್ನ? ಕರೆಕ್ಟ್. ಬರಿಗಾಲದಲ್ಲಿ ನಡೀತಿದ್ದ ಬಡ್ಡಿ ಮಕ್ಕಳು ಕಾಲಿಗೆ ಚಪ್ಪಲಿ ಹಾಕೊಂಡು ತಿರುಗಾಡೋಕ್ ಶುರು ಮಾಡಿದ್ರು. ಹೋಗ್ಲಿ ಅಂತ ಬಿಟ್ಟೆ. ಸ್ವಂತಕ್ಕೆ ತುಂಡು ಬಟ್ಟೆ ಕಟ್ಕೊಂಡು ತಿರುಗಾಡ್ತಿದ್ದ ಸೋಂಬೇರಿ ನನ್ನ ಮಕ್ಕಳು ಶರ್ಟ್ ಹಾಕೋಕ್ ಶುರು ಮಾಡಿದ್ರು. ಅದನ್ನು ದೊಡ್ಡ ಮನಸ್ಸು ಮಾಡಿ ಹೋಗ್ಲಿ ಅಂತ ಬಿಟ್ಟೆ. ಹಾಗೆ ಬಿಟ್ಟಿದ್ರಿಂದಲೇ ಆ ಡಾಕ್ಟ್ರು ಎದ್ದು ನಿಂತ್ಕೊಂಡು ಸವಾಲ್ ಹಾಕೋಕ್ ಪ್ರಾರಂಭಿಸ್ಬಿಟ್ಟ. ಅವನು ಹೀಗೆ ಮಾತಾಡೋದ್ ಬಿಟ್ರೆ ನಾಳೆ 10 ಜನ ಮಾತಾಡ್ತಾರೆ. 10 100 ಆಗುತ್ತೆ, 100 1000 ಆಗುತ್ತೆ. ಕೊನೆಗೆ ನಮ್ಮನ್ನೇ ಅಟಿಸ್ಕೊಂಡು ಹೋಗಿ ಊರಾಚೆಗೆ ನೂಕ್ಬಿಡ್ತಾರೆ ಜನ.
ಅದಕ್ಕೆ ಹೇಳ್ತಾ ಇರೋದು. ಅವಸರ ಪಡಬೇಡ ಚೆನ್ನಯ್ಯ. ಈ ಧರ್ಮರಾಜ ಚಾಣಕ್ಯ ಇದ್ದ ಹಾಗೆ. ಆ ಚಾಣಕ್ಯ ತನ್ನ ಕಾಲಿಗೆ ಚುಚ್ಚಿದ ಮುಳ್ಳಿನ ಗಿಡನ ಬೇರ್ ಸಮೇತ ಕಿತ್ತು ಬಿಸಾಕ್ದ ಹಾಗೆ ಈ ಧರ್ಮರಾಜ ಬರೀ ಡಾಕ್ಟರ್ ಮಾತ್ರ ಅಲ್ಲ, ಅವನು ವಂಶನೇ ನಿರ್ವಂಶ ಮಾಡಿಬಿಡ್ತಾನೆ. ಆಯಾ, ಬುದ್ಧಿ ನಿನಗೆ ಸೂಜಿ ಚುಚ್ಚಕ್ ಬರುತ್ತಲ್ಲ, ಬರುತ್ತೆ ಬುದ್ಧಿ. ಅಷ್ಟು ಸಾಕು. ಮಾದ, ಬುದ್ಧಿ 4 ಪೊಲೀಸ್ ಡ್ರೆಸ್ ಬಾಡಿಗೆಗೆ ತಗೊಂಡು ನಮ್ಮವ್ರಿಗೆ ಹಾಕಿ ಆ ರುದ್ರಮೂರ್ತಿ ಮನೆಗೆ ಹೋಗಿ ಇನ್ಸ್ಪೆಕ್ಟರ್ ಈಗಲೇ ಕರೀತಿದ್ದಾರೆ ಅಂತ ಹೇಳಿ ಕರ್ಕೊಂಡು ಬಾ. ಮಿಕ್ಕಿದ್ದು ನಾನ್ ನೋಡ್ಕೊಳ್ತೀನಿ. ಸರಿ ಬುದ್ಧಿ. ಅಮ್ಮ, ಈ ಡಾಕ್ಟರ್ ಸರ್ಟಿಫಿಕೇಟ್ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ರಿಪೋರ್ಟ್ ಮಾಡಿ ಬರ್ತೀನಿ. ರಿಪೋರ್ಟ್ ತಗೊಂಡು ಕೊಟ್ಟು ರಾಕ್ಷಸನ ಎದುರಾಕೋಬೇಡಪ್ಪ. ಅಲ್ಲಮ್ಮ, ಒಂದು ಹುಚ್ಚಿನ ಇಡೀ ಊರನ್ನ ಅಟ್ಟಿಸ್ಕೊಂಡಾಗ ಅಟ್ಟಹಾಸ ಮಾಡ್ತಿದ್ರೆ ಅದನ್ನ ಹಿಡಿದು ಕಟ್ಟಾಕ್ದೆ ಸಮಸ್ಯೆ ನೋಡುತ್ತ್ಯಾ? ಹುಚ್ಚು ನಾಯಿಗೆ ಹುಚ್ಚೆಚ್ಚಾದ್ರೆ ತಾನಾಗೆ ಸತ್ತು ಹೋಗುತ್ತಪ್ಪ. ಅಮ್ಮ, ಹೀಗೆಲ್ಲ ಹೇಳಿ ಅಣ್ಣನ್ ತಡಿಬೇಡ. ಅಷ್ಟ್ ವಯಸ್ಸಾಗಿದೆ ಆ ಚಂಡಾಲನ್ಗೆ. ವಯಸ್ಸು ನಮ್ಮ ಹುಡುಗಿರು ಕಣ್ಣು ಬೀಳೋದು ತಪ್ಪು. ನೀವೇನ ರುದ್ರಮೂರ್ತಿ? ಹೌದು ಸರ್. ಅರ್ಜೆಂಟ್ ಆಗಿ ಇನ್ಸ್ಪೆಕ್ಟರ್ ನಿಮ್ಮನ್ನು ನೋಡ್ಬೇಕಂತೆ, ಏನೋ ಪಂಚಾಯತ್ ಪ್ರೆಸಿಡೆಂಟ್ ಬಗ್ಗೆ ಮಾತಾಡ್ಬೇಕಂತೆ. ಅದಕ್ಕೋಸ್ಕರ ನಾನು ಹೊಟ್ಟಿದ್ದೀನಿ ಸರ್. ಬನ್ನಿ ಹೋಗೋಣ. ಬರ್ತೀನಮ್ಮ. ಸ್ನಾನ ಮಾಡಕ್ ಹೋಗ್ತಾ ಇದ್ಯಾ? ಹೌದು. ಡ್ಯಾಡಿ ಸ್ನಾನ ಮಾಡ್ತಿದಾರಲ್ಲ, ನೀನು ಅಲ್ಲೇ ಹೋಗ್ತೀಯಾ? ತುಂಟಿ, ಬೇರೆ ಬಾತ್ರೂಮ್ ಇಲ್ವಾ? ಅಲ್ಲಿ ಹೋಗ್ತೀನಿ. ಹೋಮ್ವರ್ಕ್ ಮಾಡು ಮಾಡು ಅಂದ್ರೆ. ರೇಖಾ, ಲುಂಗಿ ತಗೊಂಬಾರಮ್ಮ. ರೇಖಾ, ಬೇಗ ಬಾರಮ್ಮ. ಥ್ಯಾಂಕ್ ಯು ಡಾರ್ಲಿಂಗ್. ರೇಖಾ, ನನ್ ಸೀರೆ ಕೆಳಗ್ ಬಿದ್ದು ಹೋಗಿದೆ, ತೆಗೆದುಕೊಡಮ್ಮ. ಬಂದೇಮ್ಮ. ಕೊಡು ಬೇಗ. ಆ. ಹಸಿರಾಯ್ತು ಪ್ರತಿ ಕ್ಷಣ ನಗೆ ಚೆಲ್ಲಿದೆ ಮನೆಯಾದೆ ನೀ ಮಕ್ಕಳೇ ಹಸಿರಾಯ್ತು ಜೀವನ. ಒಲವೆಂಬ ದಾರಿಯಲ್ಲಿ ಸಂಗಾತಿಯಾದೆ ನೀ, ಮಳೆಯಲು ಬಿಸಿಲಲು ಸಹಚಾರಿಯಾದೆ ನೀ. ನನ್ನ ಜೀವ ಮುಡಿಪಾಗಿ ತಂದೆನ, ಮನಸ್ಸಿನ ಗುಡಿಯಲಿ ಅಧಿದೈವಾದೆ ನೀ. ಇರನು ಅಗಲಿ ಕರೆ ಹಸಿರಾಯ್ತು ಜೀವನ. ಈ ಪ್ರೀತಿಯೇ ಸವಿಯಾದ ಹೂಬನ.
ಕ್ಷಣ ನಗೆ ಚೆಲ್ಲಿದೆ, ಮನದಲ್ಲಿ ಸುಖ ತುಂಬಿದೆ, ಮನೆಯ ದೀಪ ನೀನೆ, ನೀನಕ್ಕರೆ ಹಸಿರಾಯ್ತು ಜೀವನ, ಈ ಪ್ರೀತಿಯೇ ಸರಿಯಾದ ಹೂವನ. ಕಾವೇರಿ, ಸಾಯಂಕಾಲ ಬೇಗ ಬರ್ತೀನಿ. ಪಾಪು ಹುಷಾರು. ಆಮೇಲೆ ನಂದು ಸ್ಟೆಥೋಸ್ಕೋಪ್ ಇಲ್ಲಿ. ಮತ್ತೆ ಎಲ್ಲೋ ಇದೆ ಅದು? ಓಹೋ, ನೀನ್ ಹಾಕೊಂಡಿದ್ಯಾ? ನಿನಗೂ ಡಾಕ್ಟರ್ ಆಸೆನಾ? ನಾನು ನಮ್ಮ ಅಪ್ಪನಾಗೆ ಅಲ್ಲಿ ಸೇವೆ ಮಾಡ್ತೀನಿ. ಓಹೋ, ಪಾಪು, ಒಂದ್ ಕೆಲಸ ಮಾಡ್ತೀಯಾ? ಒಂದ್ ಲೋಟ ನೀರು ತಗೊಂಬರ್ತೀಯಾ? ಆಯ್ತು ಡ್ಯಾಡಿ. ಮಗು ಬರೋಷ್ಟ್ರಲ್ಲಿ ಒಂದೇ ಒಂದು. ಏನೊಂದೇ ಒಂದು? ಏನ್ರಿ ಇದು ಬೀದಿಲಿ? ಸಮಯ ಸಂದರ್ಭ ಒಂದು ಇಲ್ವಾ? ಸದಾ ಶಿವನ್ ಗದೆ ಧ್ಯಾನ. ತುಟಿ ಒಣಗಿಸ್ಕೊಂಡು ಹಾಗೆ ಹೋಗುತ್ತೀಯಾ? ತಗೊಳ್ಳಿ ಡ್ಯಾಡಿ, ನೀರ್ ಕುಡಿದ್ರೆ ತುಟಿ ಎಲ್ಲ ಸರಿ ಹೋಗುತ್ತೆ. ಹೌದಮ್ಮ, ನನಗೆ ಗೊತ್ತಿರ್ಲಿಲ್ಲ. ನಾನು ಹೋಗ್ತೀನಿ. ರೀ, ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ. ಸರಿ ಸರಿ, ನಾನು ಹೋಗ್ಬಿಟ್ಟು ಬರ್ತೀನಮ್ಮ ಅವ್ರೆ. ಡ್ಯಾಡಿ, ಮಮ್ಮಿ ಮಮ್ಮಿ ತುಂಬಾ ನೋವುತ್ತಾ ಮಮ್ಮಿ? ಛೀ, ಹೋಗಿ ಒಳಗೆ. ನಮಸ್ಕಾರ ಬುದ್ಧಿ. ನಮಸ್ಕಾರ ಸರ್. ನಮಸ್ಕಾರ ಡಾಕ್ಟ್ರೆ. ಹಲೋ ಇನ್ಸ್ಪೆಕ್ಟರ್, ಏನಿರ್ತೀರಾ? ಎನಿ ಪ್ರಾಬ್ಲಮ್? ನಿಮ್ಮ ಆಸ್ಪತ್ರೆ ಸ್ವಲ್ಪ ಸರ್ಚ್ ಮಾಡಬೇಕಾಗಿತ್ತು. ಆಸ್ಪತ್ರೆನಾ? ಯಾಕೆ? ಪ್ಲೀಸ್ ಓಪನ್ ದ ಡೋರ್. ಬನ್ನಿ ಬನ್ನಿ. ಎಲ್ಲ ಕಡೆ ಸರ್ಚ್ ಮಾಡಿ. ಡಾಕ್ಟರ್, ಇದರಲ್ಲಿ ಏನಿದೆ? ಮೆಡಿಸಿನ್ಸ್. ಸ್ವಲ್ಪ ಓಪನ್ ಮಾಡ್ತೀರಾ? ಓಕೆ. ನೋಡ್ಕೊಳ್ಳಿ. ಡಾಕ್ಟರ್, ಏನಿದು? ಸರ್, ನನಗೇನು ಗೊತ್ತಿಲ್ಲ ಸರ್. ನಾನು ಕೊಲೆ ಮಾಡಿಲ್ಲ ಸರ್. ನಾನು ಕೊಲೆ ಮಾಡಿಲ್ಲ. ಪ್ಲೀಸ್ ಪ್ಲೀಸ್, ಇದೆಲ್ಲ ಹೇಗಾಯ್ತು ನಂಗೆ ಗೊತ್ತಿಲ್ಲ ಸರ್. ಪ್ಲೀಸ್ ಬಿಲೀವ್ ಮಿ ಸರ್. ಬಿಲೀವ್ ಮಿ, ಪ್ಲೀಸ್ ಪ್ಲೀಸ್ ಬಿಲೀವ್ ಮಿ ಸರ್. ಸರ್, ನಾನು ಕೊಲೆ ಮಾಡಿಲ್ಲ ಸರ್. ಸರ್, ನಾನು ಕೊಲೆ ಮಾಡಿಲ್ಲ ಸರ್. ಬಿಲೀವ್ ಮಿ ಸರ್. ಡಾಕ್ಟರ್ ಓದಿದ ಎಷ್ಟು ಜನ ಅದಕ್ಕೆ ಖರ್ಚು ಮಾಡಿ ದುಡ್ಡನ್ನ ಬಡ್ಡಿ ಸಮೇತ ವಾಪಸ್ ಪಡಿಬೇಕು ಅಂತ ಸಿಟಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇಂಥ ಪವಿತ್ರ ಕೆಲಸನ ವ್ಯಾಪಾರವಾಗಿ ಉಪಯೋಗಿಸ್ತಾ ಇದ್ದಾರೆ. ಅದು ನಾನು ಹಳ್ಳಿ ಹೋಗಿ ಬಡಜನಗಳ ಸೇವೆ ಮಾಡಿದ್ನಲ್ಲ, ಅದನ್ನ ತಪ್ಪ. ಅದಕ್ಕೋಸ್ಕರನೇ ಅಪರಾಧಿಯಾಗಿ ನಿಮ್ ಮುಂದೆ ನಿಂತಿದ್ದೀನಿ. ಒಂದು ಘೇಂಡಾಮೃಗ ರಾಜಭಾರ ಮಾಡ್ತಿರೋ ಕಾಡಿಗೆ ಹೋಗಿ ಅಲ್ಲಿರೋ ಮೂಕ ಪ್ರಾಣಿಗಳ ಚಿಕಿತ್ಸೆ ಮಾಡ್ಬೇಕು ಅಂತ ಆಸೆ ಪಟ್ನಲ್ಲ, ಅದು ನನ್ನ ತಪ್ಪು. ಆ ಕೆಟ್ಟ ಪ್ರಾಣಿ ಮಾಡಿರೋ ವಂಚನೆ ಬಲಿಯಾಗಿ ನಾನಿವತ್ತು ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದೀನಿ. ಡಾಕ್ಟರ್ ಸಾಹೇಬ್ರೆ, ನೀವು ಆಡ್ತಿರೋ ಸುಂದರವಾದ ಪ್ರಾಸಬದ್ಧವಾದ ಮಾತುಗಳು ಕಿವಿಲಿ ಕೇಳಕ್ಕೆ ಬಹಳ ಮಧುರವಾಗಿದೆ. ಆದ್ರೆ ನ್ಯಾಯ ದೇವತೆ ಇದಕ್ಕೆಲ್ಲ ಮರಳಾಗುದಿಲ್ಲ. ಆದ್ರಿಂದ ನಾನು ಕೇಳೋ ಪ್ರಶ್ನೆಗೆ ನೀವೀಗ ಉತ್ತರ ಹೇಳಬೇಕು. ಪೊಲೀಸರು ಹುಡುಕೋದಕ್ಕೆ ಬಂದಾಗ ಮೂರ್ತಿ ಶವ ಎಲ್ಲಿತ್ತು? ನಮ್ಮ ಆಸ್ಪತ್ರೆ ಬೀರಲ್ಲಿತ್ತು. ಬೀರು ಬೀಗದ ಕೈ ಯಾರ ಹತ್ರ ಇತ್ತು? ನನ್ನ ಹತ್ರ ಇತ್ತು. ಆಸ್ಪತ್ರೆ ಬೀಗದ ಕೈ ಅದು ನನ್ನ ಹತ್ರ ಇತ್ತು. ಡಾಕ್ಟರ್ ಸಾಹೇಬ್ರೆ, ನೀವಿಲ್ದೆ ಇದ್ದಾಗ ನಿಮ್ಮ ಆಸ್ಪತ್ರೆಯಲ್ಲಿ ಬೀಗ ಹಾಕಲ್ಪಟ್ಟ ಬೀರಿನಲ್ಲಿ ಮೂರ್ತಿ ಶವ ಹೇಗೆ ಬಂತು? ಅದೇ ನನಗೂ ಗೊತ್ತಿಲ್ಲ. Please note this point, Your Honor. ಆ ಘಟನೆ ನಡೆದ ದಿವಸ ಆಸ್ಪತ್ರೆ ಬಾಗಿಲು ತೆಗೆದಕ್ಕೆ ಡಾಕ್ಟರ್ ಬಂದಾಗ ಅದೇ ಸಮಯಕ್ಕೆ ಪೊಲೀಸರು ತನಿಖೆಗಾಗಿ ಬಂದ್ರು. ಆಗ ಹಳೆ ಬೀರಿನಲ್ಲಿ ಮೂರ್ತಿ ಶವನ ಮುಚ್ಚಿಡಲ್ಪಟ್ಟಿತ್ತು. ಅಲ್ಲದೆ ಅವರಿಗೆ ಕೊಟ್ಟಂತಹ ವಿಷದ ಇಂಜೆಕ್ಷನ್ ಸಹ ಅಲ್ಲೇ ಇತ್ತು. ಅಂದ ಮೇಲೆ ಡಾಕ್ಟರ್ ರಾಜೇಶ್ ರವರೇ ಕೊಲೆ ಮಾಡಿದರೆ ಅನ್ನೋದಕ್ಕೆ ಯಾವ ಸಂದೇಹವಿಲ್ಲದೆ ರುಜುವಾತಾಗಿದೆ. ಈ ವಾದದ ಬಗ್ಗೆ ನೀವೇನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಆ ಊರಿನ ಜನ ಬಾಯಿದ್ರು ಮೂಖರ ಬಾಳ್ತಿದ್ದಾರೆ. ಆದ್ರಿಂದ ಅವ್ರು ನನ್ನ ಬಗ್ಗೆ ಸಾಕ್ಷಿ ಹೇಳ್ತಾರೋ ನಂಬಿಕೆ ನನಗಿಲ್ಲ ಸರ್. ಹಾ, ಒಬ್ಬಡಿದಾನೆ, ದೋಬಿ ದೊಡ್ಡಯ್ಯ. ಅವನ್ ನನ್ನ ಬಗ್ಗೆ ಸಾಕ್ಷಿ ಹೇಳ್ಬೋದು. ಪ್ಲೀಸ್ ಸ್ವಲ್ಪ ಅವ್ನು ಕರೆಸ್ತೀರಾ? ದೊಡ್ಡಯ್ಯ ದೊಡ್ಡಯ್ಯ ದೊಡ್ಡಯ್ಯ, ಈಗ ನೀನ್ ಏನಯ್ಯ ಹೇಳ್ತೀಯ? ಸತ್ತೋದ್ ಮೂರ್ತಿಗೂ ಡಾಕ್ಟ್ರಂಟಿಗೂ ಕಳ್ಳ ಸಂಬಂಧ ಇತ್ತು. ಅದೇ ತರ ಆ ಮೂರ್ತಿನೂ ಡಾಕ್ಟರ್ ಗೊತ್ತಿಲ್ಲದೆ ಅವ್ರ ಹೆಂಡತಿ ನಿಕ್ಕೊಂಡಿದ್ದ. ಅವನ್ ಸುಳ್ಳು ಹೇಳ್ತಿದ್ದಾನೆ. ಅವನ್ ನಂಬೇಡಿ, ಅವನ್ ಸುಳ್ಳು ಹೇಳ್ತಿದ್ದಾನೆ. ಏನಪ್ಪ, ನಿನಗೆ
ನಿನಗೋಸ್ಕರ ತಾನೇ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ರು. ಈಗ ಯಾಕಪ್ಪ ಎಂತ ಸುಳ್ಳು ಹೇಳ್ತಿದ್ಯಾ? ಆರ್ಡರ್ ಆರ್ಡರ್. ನಾನು ಮೂರ್ತಿ ಹತ್ರ ಹೋಗಿ ಲೇ ಹಿಂಗೆಲ್ಲ ಮಾಡಬೇಡ, ಇದು ಡಾಕ್ಟ್ರಿಗೆ ಗೊತ್ತಾದ್ರೆ ಚೆನ್ನಾಗಿರಕ್ಕಿಲ್ಲ ಅಂತೇಳಿ ಎಷ್ಟೋ ಬುದ್ಧಿ ಹೇಳಿದೆ. ನನಗೆ ಬುದ್ಧಿ ಹೇಳಕ್ ನೀನ್ ಅವನು ಅಂತೇಳಿ ಕೈಯೇ ಮುರಿದು ಬಿಟ್ಟ. ಆಮೇಲೆ ಈ ಮುರಿದೋದ್ ಕೈನಾಗೆ ಡಾಕ್ಟರ್ ಹತ್ರ ಹೋದೆ. ಡಾಕ್ಟರ್ ಔಷಧಿ ಹಾಕಿ ಉಪಚಾರ ಮಾಡಿದ್ರು. ಅಂತ ಒಳ್ಳೆ ಮನುಷ್ಯನ್ ತಾವ ಮೂರ್ತಿ ವಿಷಯ ಬಚ್ಚಿಡಕ್ ಮನ್ಸೇ ಬರ್ಲಿಲ್ಲ. ಎಲ್ಲ ಹೇಳ್ಬಿಟ್ಟೆ. ಅವಾಗ ಡಾಕ್ಟ್ರು ಮುಖ ಕೆಂಪು ಮಾಡ್ಕೊಂಡು ಆ ಮೂರ್ತಿ ನನ್ನ ಮಗನಿಗೆ ಸುಮ್ನೆ ಬಿಡಕ್ಕಿಲ್ಲ ಅಂತೇಳಿ ಅಲ್ಲಿನ ಕಟ್ಕಟ ಅಂತ ಕರೆದ್ರು. ನಿಮ್ಮ ಸಾಕ್ಷಿನೇ ಈ ರೀತಿ ಹೇಳ್ತಾ ಇದಾರಲ್ಲ, ಇದಕ್ಕೆ ನೀವೇನ್ ಹೇಳ್ತೀರಿ? ಸತ್ಯನ ಅವ್ರ ಬೆಲೆ ಕೊಟ್ಟು ಕೊಂಡ್ಕೊಂಡ್ಬಿಟ್ರು. ಇದ್ರ ಮೇಲೆ ನಾವೇನು ಹೇಳಿದ್ರು ಪ್ರಯೋಜನ ಇಲ್ಲ. ನಾನೊಬ್ಬ ಕೊಲೆಗಾರ ಅಂತ ಅವ್ರು ಹೇಳ್ತಿರೋದನ್ನ ನಾನ್ ಸಹಿಸ್ಕೋಬಲ್ಲೆ. ಆದ್ರೆ ನನ್ನ ಹೆಂಡತಿ ವಿಚಾರದಲ್ಲಿ ಆರ್ಡರ್ ಮಾತುಗಳನ್ನ ಕೇಳಿದ್ಮೇಲೆ ನನಗೆ ಬದುಕೋಕೆ ಇಷ್ಟ ಇಲ್ಲ ಸರ್. ನನಗಿಷ್ಟ ಇಲ್ಲ ಸರ್. ಸರ್ ನನಗೆ ಮರಣ ದಂಡನೆ ಕೊಡಿ ಸರ್. ಸರ್ ನನ್ನ ಗಲ್ಲಿಗಿರಿಸಿ ಸರ್, ಪ್ಲೀಸ್ ಸರ್. ಸರ್ 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 ನನಗೆ ಬದುಕೋಕೆ ಇಷ್ಟ ಇಲ್ಲ ಸರ್. ಸರ್ ಪ್ಲೀಸ್ ಕಿಲ್ ಮೀ ಸರ್. ಸರ್ ನನಗೆ ಇಷ್ಟ ಇಲ್ಲ ಸರ್. ಸರ್ ಸರ್ ಪ್ಲೀಸ್ ಕಿಲ್ ಮೀ ಸರ್. ಕಿಲ್ ಮೀ ಸರ್ ಪ್ಲೀಸ್ ಪ್ಲೀಸ್. ಐ ಬೆಗ್ ಯು ಸರ್, ಪ್ಲೀಸ್ ಸರ್, ಪ್ಲೀಸ್ ಪ್ಲೀಸ್. ಪ್ರಾಸಿಕ್ಯೂಷನ್ ಸಾಕ್ಷಿಗಳ ಪ್ರಕಾರ ಡಾಕ್ಟರ್ ರಾಜೇಶ್ ಅಪರಾಧಿ ಎನ್ನುವುದು ಸಂದೇಹಕ್ಕಾಸ್ಪದವಿಲ್ಲದೆ ನಿರೂಪಿಸಲಾಗಿದೆ. ಐಪಿಸಿ 304ನೇ ಸೆಕ್ಷನ್ ಪ್ರಕಾರ ಅಪರಾಧಿ ಎಂದು ತೀರ್ಮಾನಿಸಿ 5 ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗಿದೆ. ಇವಳ ವಿಷಯದಲ್ಲಿ ನಿಮ್ಮೆಲ್ಲರ ತೀರ್ಮಾನ ಏನು? ಪಂಚಾಯತಿಲಿ ನಾವು ಯಾವತ್ತಾರೂ ತೀರ್ಮಾನ ಹೇಳಿದೀವ? ಇದೇ ನಮ್ಮ ತೀರ್ಮಾನ ಅಂತ ನೀನ್ ಹೇಳ್ತೀಯ? ಅದು ಸರಿ ಅಂತ ನಾವು ಬಾಯಿ ಮುಚ್ಕೊಂಡಿದೀವಿ, ಬರೀ ತಲೆ ಅಲ್ಲಾಡಿಸ್ತೀವಿ ಅಷ್ಟೇ. ಹಾಗಾದ್ರೆ ನನ್ನನ್ನೇ ತೀರ್ಪು ಹೇಳು ಅಂತ ಹೇಳ್ತಿದ್ದೀರಾ? ಈ ನಡತೆಗೆಟ್ಟೋಳು ನಮ್ಮೂರ್ನಲ್ಲೇ ಇದ್ರೆ ನಮ್ಮೂರ್ನಲ್ಲಿರೋ ಒಳ್ಳೆ ಹೆಂಗಸರನ್ನೆಲ್ಲ ಕೆಡಿಸ್ಬಿಡ್ತಾಳೆ, ನಮ್ಮೂರಿಗೆ ಕಳಂಕ ತರ್ತಾಳೆ. ನಾವೆಲ್ಲ ಈ ಊರಿನಲ್ಲಿ ಎಷ್ಟು ಮರ್ಯಾದೆ ಆಗಿದ್ದೀವಿ. ಆ ಮರ್ಯಾದೆ ಮಣ್ಣು ಪಾಲಾಗಬಾರ್ದು ಅಂದ್ರೆ ಇವಳನ್ನ ಪೊಲೀಸ್ನವ್ರ ವಶಕ್ಕೆ ಒಪ್ಪಿಸ್ಬಿಡೋಣ. ಆಗ್ಲಿ ಆಗ್ಲಿ. ನಾನು ಅವರು ಈ ಊರಿನಲ್ಲಿ ಎಷ್ಟು ಚೆನ್ನಾಗಿ ಬದುಕಿ ಮಾಡ್ತಿದ್ದೀವಿ ಅನ್ನೋದು ನೀವೆಲ್ರಿಗೂ ಗೊತ್ತಿದೆ. ಅನ್ಯಾಯವಾಗಿ ನನ್ನ ಮೇಲೆ ಇಲ್ಲದ ಆರೋಪ ಹೊರಿಸ್ತಿದ್ದಾರೆ. ನೀವೆಲ್ಲ ಸುಮ್ಮನೆ ಇದ್ದೀರಲ್ಲ. ನಿಮಗೆ ಯಾರಿಗೂ ಮನಸ್ಸಾಕ್ಷಿ ಅನ್ನೋದಿಲ್ವಾ? ನೋಡಿ, ನಿಮ್ಮ ಅಕ್ಕ ತಂಗಿರ್ಗೆ ಹೇಗಾಗಿದ್ದಿದ್ರೆ ನೀವೆಲ್ಲ ಸುಮ್ಮನೆ ಇರ್ತಿದ್ರ? ಹೇಳಿ, ಮಾತಾಡಿ. ನಿಮ್ ಕೈ ಮುಗಿತೀನಿ, ಮಾತಾಡಿ. ದಯವಿಟ್ಟು ನಿಜ ಏನು ಅನ್ನೋದನ್ನ ಬಾಯ್ ಬಿಟ್ಟು ಹೇಳ್ಬಾರ್ದ? ಈ ರಾಕ್ಷಸನ ಎದುರಾಗಿ ನಿಲ್ಬಾರ್ದ? ನಮ್ಮೂರ ಪಂಚಾಯತಿ ಅಂದ್ರೆ ಒಂದು ಪ್ರಜಾಪ್ರಭುತ್ವ. ಪ್ರಜೆಗಳು ಏನ್ ಯೋಚಿಸ್ತಾರೋ ಅದನ್ನೇ ನಾವ್ ಹೇಳ್ತೀವಿ, ನಾವ್ ಏನ್ ಹೇಳ್ತೀವೋ ಅದನ್ನೇ ಪ್ರಜೆಗಳು ಯೋಚಿಸ್ತಾರೆ. ಮದ ಬುದ್ಧಿ, ನಮ್ಮ ಪಂಚಾಯತಿಲಿ ಇವಳನ್ನ ಸೂಳ್ಗಾರಿಕೆ ಮಾಡಿದಾಳೆ ಅಂತ ತೀರ್ಮಾನ ಮಾಡಿದೀವಿ. ಇಂಥ ತೀರ್ಮಾನ ಕೊಡ್ಬೇಡಿ. ಇಲ್ಲದ ಕಳಂಕ ನನ್ ಮೇಲೆ ಹೊರಿಸ್ಬೇಡಿ. ನನ್ನ ಮರ್ಯಾದೆಯಾಗಿ ಮಾಡೋಗ್ಬೇಡಿ. ನೀವಾದ್ರೂ ಹೇಳ್ಬಾರ್ದ ನಾನಂತವಳಲ್ಲ ಅಂತ? ಬೇಡಿ. ಇವಳನ್ನ ಎಳ್ಕೊಂಡು ಹೋಗಿ ಪಟ್ಟಣದ ಪೊಲೀಸ್ ಸ್ಟೇಷನ್ಗೆ ಒಪ್ಸಿ ನಮ್ಮ ತೀರ್ಮಾನನು ಹೇಳ್ಬಿಡು. ಏನೋ ಏನೇ ತಪ್ಪು ಮಾಡಿದ್ರು ಒಂದು ಹೆಂಗಸನ್ನ ಹೀಗೆ ರಸ್ತೆಯಲ್ಲಿ ಕೈ ಹಿಡಿದುಕೊಂಡ್ ಬರ್ತಾರೇನೋ? ನೀನು ಕಾಡು ಮೃಗ ಅನ್ನೋದು ಕರೆಕ್ಟ್ ಆಯ್ತು. ಈ ಹೆಂಗಸು ಸೇರ್ಬೇಕಾದ ಜಾಗ ಸೇರ್ಸ್ ಆಯ್ತು ಅಂತ ನಿಮ್ ಪ್ರೆಸಿಡೆಂಟ್ ಹೋಗಿ ಹೇಳು. ಆಯ್ತು ಬುದ್ಧಿ. ಬಾಮ್ಮ, ಕೂತ್ಕೋ, ಹೆದರ್ಕೋಬೇಡ. ಆ ಧರ್ಮಪುರಕ್ಕೆ ಹೋಗಿ ನಿನ್ನ ಲೈಫ್ ನೀನೇ ಹಾಳು ಮಾಡ್ಕೊಂಡೆ. ಇಲ್ಲಿಗೆ ಬಂದಿಯಲ್ಲ, ನೀನೇನು ಯೋಚನೆ ಮಾಡಬೇಡ. ಒಳ್ಳೆ ಜಾಗಕ್ಕೆ ಬಂದಿದ್ಯಾ. ಆ ದೇವರು ನಿನಗೆ ಒಳ್ಳೆ ಬಾಡಿನೂ ಬ್ಯೂಟಿನೂ ಕೊಟ್ಟಿದ್ದಾನೆ. ಹೋಗಿ ಹೋಗಿ ಆ ಹಳ್ಳಿ ಜನರ ಹತ್ರ ಈ ಬಾಡಿನ ಬಾಡಿಗೆ ಬಿಟ್ಟಿದ್ಯಲ್ಲ. ನೀವು ಅದನ್ನ ನಂಬ್ತೀರಾ? ನೀವು ನನ್ನ ವ್ಯಭಿಚಾರಿ ಅಂತೀರಾ? ಹಳ್ಳಿ ಜನರು ಆ ರಾಕ್ಷಸನ ಹೆದರ್ಕೊಂಡು ಸುಳ್ಳು ತೀರ್ಮಾನ ಕೊಟ್ರು. ನೀವಾದ್ರೂ ಸ್ವಲ್ಪ ಯೋಚನೆ ಮಾಡಿ. ಏನೇ ನನಗೆ ಬುದ್ಧಿ ಹೇಳ್ತಾ ಇದೀಯಾ? ನೀನು ಮಹಾ ದೊಡ್ಡ ಪತಿವ್ರತನ? ಎಟ್ಟು ಪಾಟಿ ಈ ಪಂಚಾಯತಿ ತೀರ್ಮಾನ ಇಟ್ಕೊಂಡು ಇವಳ ಮೇಲೆ ಕೇಸ್ ಬುಕ್ ಮಾಡಿ ನಾಳೆ ಕೋರ್ಟ್ಗೆ ಹಾಕೊಂಬ. ಆಗ ಕೊಬ್ಬ
ಮನುಜ ನಿನ್ನ ರಕ್ತ ಇನ್ನು ಕುದಿಯಲಿಲ್ಲವೇ? ನಿನ್ನ ರೋಷದಗ್ನಿ ಕುಂಡ ಸಿಡಿದೇಳಲಿಲ್ಲವೇ? ಸತ್ಯ ಸತ್ತಿತೇನು ಇದು ಎಂಥ ಪರೀಕ್ಷೆ? ಇದು ಧರ್ಮ ರಕ್ಷೆಯಲ್ಲ, ಇದು ನ್ಯಾಯಕ್ಕೆ ಶಿಕ್ಷೆ, ಇದು ನ್ಯಾಯಕ್ಕೆ ಶಿಕ್ಷೆ. ನ್ಯಾಯವೂ ಬಲಿಯಾಯಿತೆ, ನೀತಿಯೂ ಕುರುಡಾಯಿತೆ. ನ್ಯಾಯವೂ ಬಲಿಯಾಯಿತೆ, ನೀತಿಯೂ ಕುರುಡಾಯಿತೆ. ಆಹಾ, ಮಿನಿಸ್ಟರ್ ಮಾರ್ಕಂಡೆ ಅಂತ ಅವ್ರನ್ನ ಇದುವರೆಗೂ ನಾನು ಎಲ್ಲೂ ನೋಡೇ ಇಲ್ಲ. ಹೌದು, ಇವತ್ತು ಅವ್ರ ಹೆಂಡತಿ ಹುಟ್ಟಬ್ಬ ಅಂತೆ, ಅದಕ್ಕೆ ನಮ್ಗೆಲ್ಲ ಬಟ್ಟೆ ದಾನ ಮಾಡ್ತಿದ್ದಾರೆ. ಆ ದೇವ್ರು ನಿಮ್ಮನ್ನ 100 ವರ್ಷ ಆಯಸ್ಕೊಟ್ಟು ಕಾಪಾಡಿ. ನಂದೇನಿದೆಯಪ್ಪ, ಎಲ್ಲ ನಿಮ್ಮನುಗ್ರಹ. ಬರೀ ಆಯಸ್ ಹೊಂದಿದ್ರೆ ಸಾಲದು ರಾಮ. ಈ ಮಂತ್ರಿ ಪದವಿ ಅವರಿಗೆ ಶಾಶ್ವತವಾಗಿ ಇರ್ಲಿ ಅಂತ ನೀವೆಲ್ಲ ಸೇರಿ ಹರಿಸಿ. ಯಾಕೆಂದ್ರೆ ಮಲಗಿರುವಾಗ ಮಂತ್ರಿ ಆಗಿದ್ದವರು ಬೆಳಕರಿ ಹೊತ್ತು ಪದವಿನೇ ಕಳ್ಕೊಂಡು ಪರದೇಶಗಳಾಗ್ಬಿಟ್ಟಿದ್ದಾರೆ ಎಷ್ಟೋ ಜನ. ನೋಡಿದ್ರ ನಮ್ಮ ಸಾಹೇಬರು ಈ ದೇಶದಲ್ಲಿ ಈ ಬಡತನ ಎಷ್ಟು ಮಟ್ಟಿಗೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಿಮಗೆ ಇದನ್ನೆಲ್ಲ ಕೊಡ್ತಾ ಇರೋದು. ಅವ್ರು ಕೊಟ್ಟು ಸೀರೆ ಉಟ್ಕೊಳ್ಳಿ, ಅವ್ರು ಕೊಟ್ಟು ಪಂಚೆ ಉಟ್ಕೊಳ್ಳಿ, ಅವ್ರು ಯಾವಾಗಲೇ ಎಲೆಕ್ಷನ್ ನಿಂತರು ಅವರಿಗೆ ಓಟ್ ಹಾಕ್ಬೇಕು ಅಂತ ನಿಯತ್ತಿಟ್ಕೊಳ್ಳಿ. ಅವ್ರು ಯಾವ ಪಾರ್ಟಿ ಆದ್ರೂ ಸರಿ, ಯೋಚನೆ ಮಾಡಬೇಡಿ, ತಗೊಳ್ಳಿ. ಸರ್, ನಿಮಗೋಸ್ಕರ ಒಬ್ಬ ಹೆಂಗಸ್ ಬಂದು ತುಂಬಾ ಹೊತ್ತಿನಿಂದ ಕಾಯ್ತಾ ಇದ್ದಾರೆ. ಹೌದಾ? ಹೇಳಮ್ಮ, ನನ್ನಿಂದ ಏನಾಗ್ಬೇಕು? ಯಾಕಮ್ಮ ಅಳ್ತಾ ಇದೀಯಾ? ಏನಾಗಿದೆ ಮಗುಗೆ? ಇದು ಮಗು ಅಲ್ಲ ಸರ್, ನನ್ನ ಮಗು ಶವ. ಏನಮ್ಮ ನೀನ್ ಹೇಳ್ತಾ ಇರೋದು? ನಮ್ಮವರಿಗೆ ಕೋರ್ಟ್ ನನ್ ಶಿಕ್ಷೆ ಕೊಟ್ರು. ಧರ್ಮಾಪುರದ ಪಂಚಾಯತಿಯಿಂದ ನನ್ನನ್ನು ಊರಿಂದ ಹೊರಗಿಟ್ಟಿದ್ರು. ಅಮ್ಮ, ಇದನ್ನೆಲ್ಲ ಕೇಳಿ ನನಗೆ ತುಂಬಾ ವ್ಯಥೆ ಆಗ್ತಾ ಇದೆ. ನಮ್ಮ ಪಕ್ಷ ಅಧಿಕಾರದಲ್ಲಿರುವಾಗ ಇಂಥ ಒಂದು ಘಟನೆ ನಡೆದೋಯ್ತು ಅಂತ ಕೇಳಿ ತುಂಬಾ ನಾಚಿಕೆ ಆಗ್ತಾ ಇದೆ. ಅಮ್ಮ, ಅದಕ್ಕೋಸ್ಕರ ನಾನು ಕ್ಷಮೆ ಕೇಳ್ಕೊಳ್ತೀನಿ. ಹಲೋ, ಪೊಲೀಸ್ ಕಮಿಷನರ್ ಮಾತಾಡೋದು? ನಾನು ಮಾರ್ಕಂಡೇಯ ಮಾತಾಡ್ತಾ ಇದ್ದೀನಿ. ತಕ್ಷಣ ಇನ್ಸ್ಪೆಕ್ಟರ್ ಪ್ರದೀಪ್ನ ಧರ್ಮಾಪುರದ ಪ್ರೆಸಿಡೆಂಟ್ ಧರ್ಮರಾಜಯ್ಯನ ಅರೆಸ್ಟ್ ಮಾಡಿ ಇಲ್ಲಿಗೆ ಹೇಳ್ಕೊಂಡು ಬನ್ನಿ. ಓಕೆ? ಧರ್ಮರಾಜ ಏನೋರು ಅಂದ್ರೆ ನಿಮ್ಗೆ ಹೆಣ್ಕೊಟ್ಟು ಮಾವ ಅಲ್ವೇ ಸರ್? ಅವರನ್ನೇ ಅರೆಸ್ಟ್ ಮಾಡು ಅಂತೀರಾ? ಅಂದ್ರೆ ಅವನು ಮಗಳು ಕೊಟ್ಟು ಮಾತ್ರಕ್ಕೆ ಅವನೇನು ಮಾಡಿದ್ರು ನೋಡ್ಕೊಂಡು ಸುಮ್ಮನೆ ಇರುವಂತೀಯ? ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡು ಕೈಲಿ ಮಗು ಶವಾನ ಎತ್ಕೊಂಡು ಅಲಿಯೋದ್ರಿಂದ ಏನಮ್ಮ ಪ್ರಯೋಜನ? ನಿನ್ನ ಗಂಡ ಅಪರಾಧಿ ಅಲ್ಲ ಅಂತ ನಿರೂಪಿಸಿ ಅವನ್ನ ಬಿಡುಗಡೆ ಮಾಡಿಸೋದು ನನ್ನ ಕರ್ತವ್ಯ. ನಿನಗೆ ದ್ರೋಹ ಮಾಡಿದವ್ರನ್ನ ನಾನು ಖಂಡಿತ ಬಿಡಲ್ಲಮ್ಮ. ಬಂದು ಹೋಗಿ ಈ ಮಗು ಶವಾನ ಮಣ್ಣು ಮಾಡ್ಬಿಟ್ಟು ಬಾಮ. ತಂದ ವರವಾಗಿ ಬಂದಿನಿ, ತಾಯಿಯ ಮಮತೆಯ ಹೂವಾಗಿ ನಿಂತಿನಿ. ಅಂದ ಚಂದ ಪ್ರತಿಬಿಂಬ ಆದಿನಿ, ತಂದೆಯ ಹರಕೆಯು ಚಿರಕಾಲ ಬಾಳುನಿ. ಮುತ್ತೇ ಮಣಿ ಚಿಲುವಾಗಲಿ, ಇನ್ನು ನನ್ನ ನಿನ್ನಲ್ಲಿ ನೀನಕ್ಕರೆ ಹಸಿರಾಯ್ತು ಜೀವನ. ಶನಿಗಳು ಕಾರ್ ಕೆಳಗಡೆ ಬಿದ್ದು ಪ್ರಾಣ ಕಳ್ಕೊಳ್ಳೋದಕ್ಕೆ ಕಾಯ್ತಾ ಇರ್ತವೆ. ನಿಲ್ಸಯ್ಯ, ಅಲ್ಲ ಏನು ಅಂತ ತಿಳ್ಕೊಂಡಿದ್ದೆ ನೀನು? ಕಪ್ ಕನ್ನಡಕ ಹಾಕೊಂಡು ಮುಸ್ಕಿನ ಕಳ್ಳನಾಗೆ ಕಣ್ಣು ಮುಚ್ಕೊಂಡು ರಸ್ತೆಯಲ್ಲಿ ಕಾಲ್ ಬಿಡ್ತಾ ಇದೆಯಲ್ಲ, ನಿನ್ಗೇನು ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡ್ಯಾ? ಯಾವನ್ರಿ ನಿಮ್ಗೆ ಲೈಸೆನ್ಸ್ ಕೊಟ್ಟರು? ಇಳಿರಿ ಕೆಳಗೆ, ಇಳಿರಿ. ರೀ ಕಾನ್ಸ್ಟೇಬಲ್, ಅವ್ರು ಯಾರು ಗೊತ್ತಾ? ಯಾರಾದ್ರೂ ನನ್ಗೇನ್ರಿ, ನಾನು ಯಾರಿಗೂ ಕೇರ್ ಮಾಡಲ್ಲ, ಬಹಳ ಸ್ಟ್ರಿಕ್ಟ್ ಗೊತ್ತಾ? ರೀ, ಅವರು ಈ ಏರಿಯಾ MLA ರೀ. ಮೊದ್ಲೇ ಹೇಳಕ್ಕಿಲ್ವೇನ್ರಿ? ಸಾರಿ ಸರ್, ಗೊತ್ತಿಲ್ಲ, ಏನೇನೋ ಮಾತಾಡ್ಬಿಟ್ಟೆ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಯಾವ
ಸಾಯಕ್ ನಿಂಗೆ ಬೇರೆ ಯಾವ ಜಾಗ ಸಿಗ್ಲಿಲ್ವಾ? ಇಲ್ಲಿ ಬಂದಿದೆಯಲ್ಲ, ಮನೆಯಿಂದ ಬರೋವಾಗ ಹೇಳ್ಬಿಟ್ಟ ಬರ್ತೀರಾ. ಇವರಾಗಿದ್ದಕ್ಕೆ ಬಚಾವ್, ಬೇರೆಯವ್ರಾಗಿದ್ರೆ ನೀವು ಹೋಗಿ ಸರ್, ನಾನು ವಿಚಾರಿಸ್ಕೊತೀನಿ. ದೊಡ್ಡವ್ರು ನೋಡಿದ ತಕ್ಷಣ ಕೈ ಆಕಾಶನ ನೋಡುತ್ತಲ್ಲ. ಏನ್ ಮಾಡಕ್ಕಾಗತ್ತೆ ಸರ್? ಅದು ಅಲ್ಲದೆ ಕಾರ್ನಲ್ಲಿ ಹೋಗ್ತಾ ಇರೋನು MLA ಸರ್. ಇನ್ನು ನಾನು ಹೆಚ್ಚು ಕಮ್ಮಿ ಮಾತಾಡಿದ್ರೆ ನನ್ನ ಕೆಲಸ ಹೋಗಿ ನಾನು ನನ್ನ ಹೆಂಡತಿ ಫುಟ್ಪಾತ್ಗೆ ಬರ್ಬೇಕಾಗತ್ತೆ. ಅದಕ್ಕೆ ಹಾಗಂದೆ. ಹೆಲ್ಮೆಟ್ ಇಂದ ಹೋಗ್ತಾ ಇದ್ದೇನೋ, ನಿಂತ್ಕೊ ಅಲ್ಲಿ. ಸ್ವಾಮಿ, ಗೋಡೆ ಲಕ್ಷ್ಮೀನಾರಾಯಣ ಅವರೇ, ನಿನ್ನೆ ಯಾವುದೋ ತರಲಕ್ಕೆ ಸಿಕ್ಕಾಕೊಂಡು ತಲೆ ಎಲ್ಲ ಕೆಟ್ಟೈತಾ ಸ್ವಾಮಿ? ಎಲ್ಲ ಪಡ್றது ತಗಡಿ ಕೇಶನ ಅಪಡಿತ. ಓ ಪ್ರಸಿ ಪ್ರೋಟ್ರು ವಾಂಗ ವಾಂಗ. ಅಯ್ಯಪ್ಪ, ಕರೆದು ಹೋಗಿತಾ ಇದೆಯಲ್ಲಪ್ಪ. ಛೇ ಹಾಗೇನಿಲ್ಲ. ನೀಂಗು ಪ್ರೆಸ್ ರಿಪೋರ್ಟ್ರ್, ದಿನ ಕೋರ್ಟಿಗೆ ಬಂದು ಪ್ರೆಸ್ಸಿಗೆ ರಿಪೋರ್ಟ್ ಕೊಡ್ತೀರಾ. ಅಲ್ಲ, ಹೊರನಾಳಾவது ನನ್ನ ಕೇಸ್ ಬಗ್ಗೆ ಯಾವ ತರ ರಿಪೋರ್ಟ್ ಕಳ್ಸಿದ್ದೀರಾ? ನಿನಗೆ ಯಾಕೆ ಬೇಕು ಪಬ್ಲಿಸಿಟಿ? ನಿನ್ನ ಪರ್ಸನಾಲಿಟಿನ ಒಳ್ಳೆ ಮುನ್ಸಿಪಾಲಿಟಿ ಇದ್ದಾಗಿದೆ. ನೀನು ಸೂಪರ್ ಫ್ಲಾಪ್ ಲಾಯರು, ಜನಕ್ಕೆ ನಿನ್ ಕೇಸ್ ಹಿಡಿಸಲ್ಲ. ಇವತ್ತು ಯಾವ ಕೇಸ್ ಗೊತ್ತಾ? ಬಿಸಿ ಬಿಸಿ ಕೇಸು. ಏನ್ ಮಹಾ ಅಂತ ಬಿಸಿ ಬಿಸಿ ಕೇಸು? ಅಯ್ಯಪ್ಪ, ರೋಡ್ ನಲ್ಲಿ ಹೀಗೆ ಒಬ್ಬ ನಡ್ಕೊಂಡು ಬರ್ತಾ ಹಿಂದ್ಗಡೆಯಿಂದ ಒಂದು ಕಾರ್ ಬಂದು ಹೀಗೆ ಡ್ಯಾಶ್ ಹೊರಟು ಹೋಗ್ತಿದ್ದ. ಡ್ರೈವರ ಅಲ್ಲಪ್ಪ, MLA ದೇವದಾಸು. MLA ಅಂದ್ಮೇಲೆ ಕೋರ್ಟ್ ಕೇಸು ಮಣ್ಣು ಮುಸಿಂತ ಯಾಕೆ? MLA ದೇವದಾಸ್ ಕೇಸ್ ಎದುರಿಸಿ ವಾದ ಮಾಡೋರು ಯಾರು ಗೊತ್ತಾ? ಯಾರು? ಬ್ಯಾರಿಸ್ಟರ್ ಭಾರತಿ. MLA ಆದ್ರೇನು, MP ಆದ್ರೇನು, ಮಂತ್ರಿ ಆದ್ರೇನು, ಹಾಗೆ ಸಿಗದು ತೋರಣ ಕಟ್ಬಿಡ್ತಾಳ ಅವಳು. ಹಂಗಾರೆ ಇವತ್ತು ನನ್ನ ಕೇಸ್ಗೆ ನಿಂಗ ಬರಲ್ಲ. ನಿನ್ ಕೇಸ್ಗ ಹಾ ನಾನ ಹಾ. ತತ್ತೇರಿಕೆ. ಹೌದು. ಅವ್ರಿವಾಗ ಯಾವ ಕೇಸ್ ಹೋಗಿದ್ದು? ದೇವದಾಸ್ ಕೇಸ್ಗೆ. ದೇವದಾಸ್ ಅಂದ್ರೆ ಯಾರು? MLA ಕಡೆ. ಓಹ್, MLA ನಾ? ಈ MLA ಅಂದ್ರೆ ಯಾರು? రెండు ಪ್ರಶ್ನೆ ಕೇಳಿದೆ, రెండు ಬಟ್ಟೆ ಹೊರಟೋಯ್ತು. ಮುಂದೆ ಏನು ಕೇಳ್ಬೇಡಪ್ಪ ಆಂಡವಾ. ಏನಮ್ಮ ತಾಯಿ, ಹೆಂಗೈತಿ ಮನೆ ನಾಯಿ? ಯೋ, ಜಡ್ಜಿಗೆ ಹೇಳ್ಬಿಡ್ತೀನಿ. ಚಿಟ್ಟೆ ಬಂದಿಲ್ಲ, ಬಂದ್ಮೇಲೆ ಹೇಳ್ತೀನಿ. ಹೇಳು ಪರವಾಗಿಲ್ಲ. ಈ ತಿಂಗಳ 11ನೇ ತಾರೀಕು ಬೆಳಿಗ್ಗೆ 9 ಗಂಟೆ 5 ನಿಮಿಷಕ್ಕೆ ಈ ಅಪಘಾತ ನಡೆದಿದೆ. ವಾಹನ ಸಂಚಾರ ಹೆಚ್ಚಾಗಿರೋ ಅಂಥ ಹೊತ್ನಲ್ಲಿ ಕಾರನ್ನ ವೇಗವಾಗಿ ಓಡಿಸಿದ್ದೇ ಒಂದು ಅಪರಾಧ. ಇವರು ಡಿಕ್ಕಿ ಹೊಡೆದ ಈ ವ್ಯಕ್ತಿಗೆ ಯಾವ ತರಹದ ಚಿಕಿತ್ಸೆನೂ ಮಾಡದೆ ಅಲಕ್ಷ್ಯವಾಗಿ ಹೊರಟೋಗಿದ್ದು ಬಹಳ ದೊಡ್ಡ ಅಪರಾಧ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಇಷ್ಟು ದೊಡ್ಡ ಜವಾಬ್ದಾರಿಯುತವಾದ ಪದವಿಯಲ್ಲಿರೋ ಈ ದೊಡ್ಡ ಮನುಷ್ಯ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಕಾರ್ ಓಡಿಸಿದ್ದು ಅಕ್ಷಮ್ಯ ಅಪರಾಧ. ಸೊ ಯುವರ್ ಆನರ್, ಅಪರಾಧಿಗೆ ತಕ್ಕ ಶಿಕ್ಷೆ ವಿಧಿಸಬೇಕು ಅಂತ ನಾನು ಕೇಳ್ಕೊತೀನಿ. ಯುವರ್ ಆನರ್, MLA ದೇವದಾಸ್ ಅವರು ಆ ದಿನ ಕಾರ್ ಓಡಿಸ್ಲೇ ಇಲ್ಲ. ಯಾಕೆಂದ್ರೆ ನನ್ನ ಕಕ್ಷಿದಾರರಿಗೆ ಕಾರ್ ಓಡಿಸೋಕ್ ಬರೋದೇ ಇಲ್ಲ. ಮಿಸ್ಟರ್ ಜಾನಕಿರಾಮ್, ಆ ದಿನ ದೇವದಾಸ್ ಅವರು ಕಾರ್ ಓಡಿಸ್ಲೇ ಇಲ್ಲ ಅನ್ನೋದನ್ನ ನಿಮ್ಮಿಂದ ನಿರೂಪಿಸೋಕ್ ಸಾಧ್ಯನಾ? ಧಾರಾಳವಾಗಿ. ನಿಮ್ ಹೆಸರು? ತಿಲಕ್. ಮಿಸ್ಟರ್ ತಿಲಕ್, ನಿಮ್ಗೆ ಕಾರ್ ಬಂದು ಡಿಕ್ಕಿ ಹೊಡೆದಾಗ ಕಾರ್ ಇವರೇ ಡ್ರೈವ್ ಮಾಡ್ತಾ ಇದ್ರೇನು? ಹೌದು ಸರ್, ಅವರೇ ಡ್ರೈವ್ ಮಾಡ್ತಾರೆ. ಆವಾಗ ಗಂಟೆ ಎಷ್ಟು? 9 ಗಂಟೆ 5 ನಿಮಿಷ. ನಿಮ್ ಕೈನಲ್ಲಿ ಗಡಿಯಾರ ಇಲ್ವಲ್ಲ, ಅದ್ಯಾಗ ಅಷ್ಟು ಕರೆಕ್ಟ್ ಟೈಮ್ ಹೇಳ್ತೀರಿ? ಸರ್, ಈಗ ಟೈಮ್ ಎಷ್ಟು? 11:15. ನಿಮ್ ಕೈಲಿ ಗಡಿಯಾರ ಇದೆಯಾ? ಇಲ್ಲ. ಮತ್ತೆ ಅಷ್ಟು ಕರೆಕ್ಟ್ ಆಗಿ ಟೈಮ್ ಹೇಗೆ ಹೇಳಿದ್ರಿ? ಇಷ್ಟು ದೊಡ್ಡ ಗಡಿಯಾರ ಎದುರುಗಡೆ ನೇತು ಹಾಕಿದಾರಲ್ಲ, ಕಾಣೋದಿಲ್ವೇನೋ? ನಾನು ಏಟ್ ತಿಂದು ಬಿದ್ದ ಜಾಗ ಕಾರ್ಪೊರೇಷನ್ ಆಫೀಸ್ ಎದುರಿಗೆ. ಅಲ್ಲಿ ಇದಕ್ಕಿಂತ ದೊಡ್ಡ ಗಡಿಯಾರ ಹಾಕಿದ್ದಾರೆ, ಗೊತ್ತಲ್ಲ? ಯುವರ್ ಆನರ್, MLA ದೇವದಾಸ್ ಅವರೇ ಕಾರನ್ನು ಓಡಿಸಿದ್ರು ಅಂತ ನಿರೂಪಿಸಕ್ಕೆ ಅವ್ರ ಹೆಂಡತಿ ಶ್ರೀಮತಿ ಭಾರತೀ ದೇವಿ ಅವ್ರನ್ನ ಸಾಕ್ಷಿ ಹೇಳಕ್ ಕರಿಬೇಕು ಅಂತ ಕೋರ್ಟ್ ಅನ್ನು ಕೇಳ್ಕೊತೀನಿ. ಪರ್ಮಿಷನ್ ಗ್ರಾಂಟೆಡ್. ನೀವೇನ ಇವ್ರ ಹೆಂಡತಿ? ಹೌದು. ಈ ಕೇಸಿನ ವಿಷಯದಲ್ಲಿ ನೀವೇನು ಹೇಳೋಕೆ ಅಪೇಕ್ಷೆ ಪಡ್ತೀರಾ? ಆಕ್ಸಿಡೆಂಟ್ ಆದ ದಿನ ಬೆಳಿಗ್ಗೆ 7 ಗಂಟೆಗೆ ನಮ್ ಡ್ರೈವರ್ ಬಾಬು ಬಂದು ಅವನ ಹೆಂಡತಿಗೆ ತುಂಬಾ ಸೀರಿಯಸ್ ಆಗಿದೆ, ಆಪರೇಷನ್ ಹಣ ಬೇಕು ಅಂತ ಹೇಳ್ದ. ನಾನು ಅವನಿಗೆ ಹಣ ಕೊಟ್ಟು ಕಳಿಸ್ದೆ. ನಮ್ಮ ಯಜಮಾನರು ಮತ್ತೆ ಅವ್ರ ಸ್ನೇಹಿತರು ಊರಿಗೆ ಹೋಗ್ಬೇಕು ಅಂತ ಹೊರಡಕ್ ತಯಾರಾದ್ರು. ಡ್ರೈವರ್ ಇಲ್ದೆ ಕಾರಲ್ಲಿ ಹೋಗ್ಬೇಡಿ, ಲೈಸೆನ್ಸು ಇಲ್ಲ ಅಂದೆ. ಏನೂ ಆಗಲ್ಲ ಅಂತ ಹೋದ್ರು. ನೀವಿನ್ ಹೋಗ್ಬೋದು. ಥ್ಯಾಂಕ್ ಯು ಸರ್. ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಕಾರನ್ನು ಓಡಿಸಿದ ಅಪರಾಧಕ್ಕಾಗಿಯೂ ಆಕ್ಸಿಡೆಂಟ್ ಮಾಡಿಬಿಟ್ಟು ರಿಪೋರ್ಟ್ ಮಾಡಲಿಲ್ಲ ಅನ್ನೋ ಅಪರಾಧಕ್ಕಾಗಿಯೂ ಶ್ರೀಯುತ ದೇವದಾಸ್ ಅವರಿಗೆ 500 ರೂಪಾಯಿ ಅಪರಾಧ ದಂಡ ವಿಧಿಸಲಾಗಿದೆ. ಅದನ್ನು ಕಟ್ಟದೆ ತಪ್ಪಿದ ಪಕ್ಷದಲ್ಲಿ 2 ವಾರ ಸೆರೆದಂಡನೆ ಅನುಭವಿಸಬೇಕೆಂದು ತೀರ್ಪು ನೀಡಿದ್ದೇನೆ. ದಿವಸಕ್ಕೆ ಈ ತರ ಸಾವಿರಾರು ಆಕ್ಸಿಡೆಂಟ್ ನಡೀತಾನೆ ಇರುತ್ತೆ, ಕೇಳೋರೇ ಗತಿ ಇಲ್ಲ. ನೀನೇನೋ ಮಹಾ ದೇಶ ಉದ್ಧಾರ ಮಾಡ್ತೀನಿ, ಎಲ್ರಿಗೂ ನ್ಯಾಯ ಕೊಡಿಸ್ತೀನಿ ಅಂತ ಹೊರಟಿರೋದು ನಿನ್ನ ಮೂರ್ಖತನ. ನೋಡಿ, ನನ್ನ ದೃಷ್ಟಿಯಲ್ಲಿ ಕಾನೂನು ಎಲ್ರಿಗೂ ಒಂದೇ. ಅದು ಧರ್ಮಕ್ಕೆ ಕಾವಲಾಗಿರ್ಬೇಕೇ ವಿನಃ
ಅಧರ್ಮಕ್ಕೆ ಬೆಂಗಾವಲಾಗಿರಬಾರ್ದು ಅನ್ನೋದೇ ನನ್ನ ಉದ್ದೇಶ. ಅದಕ್ಕೋಸ್ಕರ ನನ್ನ ಕೊನೆ ಉಸಿರಿರೋವರೆಗೂ ಹೋರಾಡಬೇಕು ಅನ್ನೋದೇ ನನ್ನ ಜೀವನದ ಧ್ಯೇಯ. ಅದಕ್ಕೆ ಇವತ್ತು ನಿಮ್ಮನ್ನ ಕೋರ್ಟ್ನಲ್ಲಿ ಒಬ್ಬ ಅಪರಾಧಿ ಅಂತ ತಿಳ್ಕೊಂಡು ವಾದಿಸಿದ್ದೇ ವಿನಃ ನನ್ನ ಗಂಡ ಅಂತ ಅಲ್ಲ. ನೋಡಿ, ಹೊರಗಡೆ ನಾನು ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಮನೆಯಲ್ಲಿ ಮಾತ್ರ ನಿಮ್ಮ ಮೆಚ್ಚಿನ ಮಡದಿಯಾಗಿರೋದ್ರಲ್ಲಿ ಏನಾದ್ರೂ ಕಡಿಮೆ ಮಾಡಿದ್ದೀನಾ? ಭಾರತಿ, ಹೆಂಡತಿ ಆದವಳು ಗಂಡನಿಗೆ ಹೊರಗಿನ ಪ್ರಪಂಚದಲ್ಲಿ ಸ್ವಲ್ಪನಾದ್ರೂ ಗೌರವದಿಂದ ಇರೋದಕ್ಕೆ ಸಹಾಯಕವಾಗಿರ್ಬೇಕು, ತಿಳ್ಕೊ. ಏನಂದ್ರೆ ಊಟ ನಂದು ಸೇರಿಸಿ ನೀನೇ ತಿನ್ನು. ನೀನ್ ನೋಡಿದ್ರೆ ನಿನ್ ಜೀವನದಲ್ಲಿ ಏನೋ ನಡಿಬಾರ್ದು ನಡೆದಿದೆ ಅನ್ಸುತ್ತೆ. ಹೇಳಮ್ಮ, ಎಷ್ಟು ಚೆನ್ನಾಗಿರೋ ನೀನು ಯಾಕೆ ನಿರ್ಧಾರ ಬಂದೆ? ನಾನು ಒಂದು ಕಳಂಕ ಹಿಡಿದಿರೋ, ಕಪ್ಪು ಬಳಿದಿರೋ ಚಿತ್ರ, ಅದರಿಂದಲೇ. ನೀನ್ ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಿಂದ ನಿನ್ ಮೇಲೆ ಬಂದಿರೋ ಕಳಂಕ ಹೊಟ್ಟೋಗುತ್ತಾ? ಈ ಸಮಾಜ ನನ್ ಗಂಡನ್ ಬಲಿ ತಗೊಳ್ತು, ನನ್ ಮಗುನು ಬಲಿ ತಗೊಳ್ತು. ಆಗ ನಾನು ಸಾಯ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಆದ್ರೆ ನಿನ್ ಶೀಲನು ಕಳ್ಕೊಂಡ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ಸಮಾಜದಿಂದ ವಂಚಿಸಲ್ಪಟ್ಟ ಹೆಂಗಸರೆಲ್ಲ ನಿನ್ ಹಾಗೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಸಮಾಜನ ಎದುರಿಸೋರು ಯಾರು? ನಿನ್ನ ನೋಡಿದ್ರೆ ವಿದ್ಯಾವಂತಳ ಕಾಣ್ತು. ಈ ತರ ದುಡುಕೋದ್ ಸರಿಯಲ್ಲ. ನಿನಗೆ ಯಾರು ಏನ್ ಅನ್ಯಾಯ ಮಾಡಿದ್ದಾರೆ ಅಂತ ನನ್ನ ಹತ್ರ ಹೇಳು, ನಾನ್ ಶಿಕ್ಷೆ ಕೊಡಿಸ್ತೀನಿ. ಅಂದ್ರೆ ನನ್ಗೆ ನ್ಯಾಯ ಸಿಗುತ್ತೇನು? ಆ ದ್ರೋಹಿಗಳಿಗೆ ಶಿಕ್ಷೆ ಆಗುತ್ತೇನು? ಸಿಗುತ್ತೆ, ಖಂಡಿತ ಸಿಗುತ್ತೆ. ಸೆಕ್ರೆಟರಿ ಸಾರ್, ಸೆಕ್ರೆಟರಿ ಸಾರ್. ಯಾರಯ್ಯ ಅದು? ಏನಿದು ಮಿನಿಸ್ಟರ್ ಮನೆ ಫೈಲ್ಗಳೆಲ್ಲ ಮಾತಾಡ್ತಾ ಇದೆ. ಏನ್ ಸರ್ ಇದು? ಫೈಲ್ಗಳಿಂದಲೇ ಕೋಟೆ ಕಟ್ಕೊಂಡು ಮುದ್ದೆ ಸೇರ್ಕೊಂಡಿದ್ದೇವೆ. ನಿನಗಿದಲ್ಲ ಫೈಲು, ನನಗಿದಲ್ಲ ಬ್ಯಾಂಕು. ಅಂದ್ರೆ ನಿಮ್ ಮಿನಿಸ್ಟರ್ಗೆ ಇದಕ್ಕೆಲ್ಲ ಸೈನ್ ಹಾಕಕ್ ಪುರ್ಸತ್ ಇಲ್ವಾ? ಯಾರು ಹೇಳಿದ್ದು? ನಮ್ ಮಿನಿಸ್ಟರ್ ಟೇಬಲ್ ಫೈಲ್ ಬಂದ ಕೂಡಲೇ ಅವ್ರು ಮೊದಲು ಮಾಡೋದೇ ಸೈನು. ನೋಡಿ, ಎಲ್ಲಾ ತರ ಸೈನ್ ಮಾಡಿದ್ದಾರೆ. ಮತ್ತೆ ಇಷ್ಟೊಂದು ಕೊಳಿತಾ ಇದ್ರೆ ಎಲ್ಲಾದ್ರಲ್ಲೂ ಒಪ್ಪಲಾಗಿ ಅಂತ ಇದೆ. ಅಲ್ಲೇ ಇರೋದು ನೋಡಿ. ಪಾರ್ಟಿಗಳು ಬಂದು ಅವ್ರು ಕೊಡೋದನ್ನು ಕೊಟ್ಟು ಮಾಡೋದನ್ನು ಮಾಡಿದ್ರೆ ಅಲ್ಲೊಂದು ದೇ ಸೇರಿಸಿ ಒಪ್ಪಲಾಗಿದೆ ಅಂತ ಮಾಡ್ತೀನಿ. ಇಲ್ಲ, ಅಲ್ಲೊಂದು ಲಾ ಸೇರಿಸಿ ಒಪ್ಪಲಾಗಿಲ್ಲ, ಅಲ್ಲಿಗೆ ಫೈಲೇ ಫೈಲು. ಈಗ ಹೇಳಿ, ನಿಮ್ದೇನು ಟ್ರಾನ್ಸ್ಪೋರ್ಟ್ ಇಲ್ಲ, ಯಾವ್ದಾದ್ರು ಕಾಲೇಜಾ, ಇಲ್ಲ ಪಾರ್ಟಿ ಟಿಕೆಟು? MLC. ಅಯ್ಯೋ, ಈ ವೇಷ ಹಾಕೊಂಡ್ ಬಂದಿದೆಯಲ್ಲ, ಒಂದ್ ಸೀರೆ ಆದ್ರೂ ಉಟ್ಕೊಂಡ್ ಬಂದಿದ್ರೆ ಏನೋ ಅನ್ಬೋದಾಗಿತ್ತು. ಒಂದ್ ಸೀರೆ ಜೊತೆಲಿ ಕರ್ಕೊಂಡ್ ಬಂದಿದ್ರೆ ಓಕೆ ಅನ್ಬೋದಾಗಿತ್ತು. ಅದು ಬಿಟ್ಟು ಈ ಕಾವಿ ಜೋಳಿಗೆ ಕಣ್ಣು ಪೆಟ್ಟಿಗೆ ಹಿಡ್ಕೊಂಡ್ ಬಂದಿದೆಯಲ್ಲ, ಅಡ್ಕಸ್ವಿ. ನನ್ನ ಅಡ್ಕಸ್ವಿ ಅಂದ್ರೆ ಹಾಗೆ ಬಕ್ಕಂತ ಇಕ್ಕಿ ಪಕ್ಕೆ ಪಂಗ ಹೊಡ್ತೀನಿ. ನಾನು ಯಾರು ಗೊತ್ತಾ? ಯಾರು? ಪತ್ರಿಕಾ ಪ್ರತಿನಿಧಿ ಗರುಡಾಚಾರ್, ಪ್ರಯಾ ರಾಜ್ಯ. ಪತ್ರಿಕೆಯವರ ಭೇಟಿ ಆಗಕ್ ಬಂದ್ರ? ಡ್ಯೂಟಿ ಹಾಳು ಮಾಡದಲ್ರಿ ಸಾರ್. ಯಾರೋ ಗರುಡಾಚಾರ ಅಂತೆ, ತಾತಾಚಾರ ಇದ್ದಾಗಿದ್ದಾರೆ. ಕಳಿಸ್ಲಾ? ಕಳಿಸು. ಓಹೋ, ಬನ್ನಿ ಕೂತ್ಕೊಳ್ಳಿ. ಎಸ್, ಥ್ಯಾಂಕ್ ಯು. ಏನ್ ವಿಷಯ? ನಿಮ್ ಮೇಲೆ ಅಡ್ವೊಕೇಟ್ ಭಾರತಿಯವರು ಕೇಸ್ ಬುಕ್ ಮಾಡಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಏನಂದೆ? ನಿಮ್ ಹತ್ರ ಯಾರೋ ಒಬ್ಬ ಹೆಂಗ್ಸು ಸಹಾಯ ಕೇಳಕ್ ಬಂದ್ಲಂತೆ. ಅವಳನ್ನ ನೀವು ದೊಡ್ಡ ಮನಸ್ಸು ಮಾಡಿ ಕೆಡಿಸ್ಬಿಟ್ರಂತೆ. ಇದೇ ಕೇಸು. ರೀ ಮಿಸ್ಟರ್, ಕೇಸು ಕೋರ್ಟ್ಗೆ ಹೋಗುತ್ತಲ್ಲ? ನಿಧಾನವಾಗಿ ಹೋಗುತ್ತೆ. ಅಲ್ಲಿ ಉತ್ತರಿಸ್ತಾನೆ ಬಿಡಿ. ಅದಿರ್ಲಿ, ಈಗಾಗ್ಲೇ ನಿಮ್ ಮೇಲೆ ಲಂಚದ ಕೇಸ್ ಇದೆ.
ಈಗ ಭಾರತೀಯವರು ನಿಮ್ ಮೇಲೆ ಮಂಚದ ಕೇಸ್ ಹಾಕಿದ್ದಾರೆ. ಈ ವಿಷಯ ಏನಾದ್ರು ಸಿಎಂ ಗೊತ್ತಾದ್ರೆ ನಿಮ್ ಮಂತ್ರಿ ಪದವಿ ಉಳಿಯುತ್ತಾ? ಉಳಿಯಾಕಿಲ್ಲ. ನನ್ನನ್ನ ಯಾರಿಂದೂ ಅಲ್ಲಾಡ್ಸಕ್ ಸಾಧ್ಯವಿಲ್ಲ. ಯಾಕಂದ್ರೆ ನಾನು ಒಬ್ಬಟ್ಟಿಗಿನಲ್ವಲ್ಲ, ನನ್ನ ಹಿಂದೆ 10 ಜನ ಮಂತ್ರಿಗಳು, 100 ಜನ MLAಗಳು. ಅಷ್ಟೇ ಯಾಕೆ 10,000 ಜನ ಪಾರ್ಟಿ ವರ್ಕರ್ಸ್ ಇದ್ದಾರೆ. ಹಾಗೇನಾದ್ರೂ ಆದ್ರೆ ಈ ಸರ್ಕಾರನೇ ಉರುಳಿಸ್ಬಿಡ್ತೇನೆ. ಅಯ್ಯ, ಈ ಮಾತು ಹೇಳಿದವರೆಲ್ಲ ಮನೇಲಿ ನಿದ್ರೆ ಹೊಡಿತಾ ಇದ್ದಾರೆ. ಈಗ ನೀವೇನ್ ಹೇಳ್ಬೇಕಂತಿದ್ದೀರಾ? ಅಡ್ವೊಕೇಟ್ ಭಾರತೀಯವರು ಯಾವ ಕೇಸ್ ತಗೊಂಡ್ರು ಇದುವರೆಗೂ ಸೋತಿದೆ ಇಲ್ಲ. ಅವರು ಇದರಲ್ಲೂ ಸೋಲೋದಿಲ್ಲ, ಇದ್ದೇ ಗೆಲ್ತಾರೆ. ನಿಮ್ಮನ್ನ ಅಪರಾಧಿ ಅಂತ ರುಜುವಾತ್ ಮಾಡೇ ಮಾಡ್ತಾರೆ. ಆಗ ನಿಮ್ಮ ಮಂತ್ರಿ ಪದವಿ ಹೋಗುತ್ತೆ. ಆಗೇನ್ ಮಾಡ್ತೀರಾ? ನಿಮ್ ಮಂತ್ರಿ ಪದವಿ ಹೋಗೋದ್ ಗ್ಯಾರಂಟಿ. ಅಯ್ಯೋ ಅಯ್ಯೋ ದಯಪ್ಪ. ಎಲ್ಲಿದೆಯಪ್ಪ? ಇಲ್ಲಿದ್ದೀನಿ. ನಮಸ್ಕಾರಪ್ಪ. ಅಯ್ಯೋ ತಗೊಂಡೋಗು. ಇದ್ರಲ್ಲಿರೋದೆಲ್ಲ ಇದೆಯಲ್ಲ ಗರುಡ, ರೆಕ್ಕೆ ಪುಕ್ಕ ಎಲ್ಲ ಕಿತ್ತೋಗಿದೆ. ಎಲ್ಲ ಕಿತ್ತಾಗ್ಬಿಡ್ರಪ್ಪ. ಬರೋಣ ಟಾಟ. ಅಲ್ಲಾಯ್ತಲ್ಲಪ್ಪ ಬಾಟ, ಅದ್ರ ಒಂದು ಏಟ ಬಿಟ್ಲಿದ್ದಾರ. ಅಯ್ಯೋ ಸ್ವಾಮಿ, ಯಾವ ಕಂಪ್ನಿ ಚೆಪ್ಪ ನೋಡಪ್ಪ. ಈ ಮನೆಗ್ ಬರ್ಬೇಕು ಅಂದ್ರೆ ಮೈ ಮೇಲೆ ಒಂದು ಬಟ್ಟೆನೂ ಇರಬಾರ್ದು. ಅಥವಾ ಧೈರ್ಯ ಇದ್ರೆ ಕೈಯಲ್ಲಿ ಗನ್ ಹಿಡ್ಕೊಂಡ್ ಬರ್ಬೇಕು. ಗನ್ನಯ್ಯ, ನನ್ನ ಪೆನ್ನ ಗನ್ನಯ್ಯ. ಹೇಳಿದ್ದಾರೆ ಪೆನ್ ಇಸ್ ಮೈಟ್ ಗನ್ ಅಂತ ಹೇಳಿದ್ದಾನೆ. ಇದು ನಿಮ್ ಮಿನಿಸ್ಟರ್ ಗೊತ್ತಿಲ್ಲ ಅಂತ ಕಾಡುತ್ತೆ. ನೀನ್ ಬುದ್ಧಿ ಹೇಳು, ಇಲ್ಲ ನಾನ್ ಬುದ್ಧಿ ಕಲಿಸ್ತೀನಿ. ಅಯ್ಯೋ ಯಪ್ಪ. ಬನ್ನಿ, ಅವರು ಮಾಡಿಲ್ಲಿದ್ದಾರೆ, ಕರಿತೀನಿ. ನಾನ್ ನಿಮ್ಮನ್ನ ನೋಡಕ್ಕೆ ಬಂದಿದ್ದೀನಿ. ಕೂತ್ಕೊಳ್ಳಿ. ನೀವೇನೋ ನನ್ನ ಮೇಲೆ ಒಂದು ಕೇಸ್ ಫೈಲ್ ಮಾಡಿದಿರಿ ಅಂತ ತಿಳಿದು ಬಂತು. ನಾನು ವಕೀಲು. ನನ್ನ ಹತ್ರ ಬರೋ ಕೇಸುಗಳನ್ನ ತಗೊಂಡು ನಡೆಸೋದೇ ನನ್ನ ವೃತ್ತಿ ಧರ್ಮ. ನಿಮ್ ವೃತ್ತಿ ಧರ್ಮದ ಬಗ್ಗೆನೂ ಗೊತ್ತು, ನಿಮ್ ಬಗ್ಗೆನೂ ಗೊತ್ತು. ಆದ್ರೆ ಆ ಕೇಸ್ ಯಾರ ಮೇಲೆ ಅಂತ ನೀವು ತಿಳ್ಕೋಬೇಕು. ತಿಳ್ಕೊಂಡೆ ಕೇಸ್ ತಗೊಂಡಿರೋದು. ಕೇಸ್ ದ ಹಾನರಬಲ್ ಮಿನಿಸ್ಟರ್ ಮಾರ್ಕಂಡೇಯ ಅವರ ಮೇಲೆ. ಅವರು ಕಾವೇರಿ ಅನ್ನೋ ಹೆಂಗಸಿಗೆ ಮೋಸ ಮಾಡಿ ಮಾನಭಂಗ ಮಾಡಿದ್ದಾರೆ. ಅಂದ್ರೆ ಈ ಕೇಸ್ನ ತಗೊಂಡು ನಡೆಸಬೇಕು ಅಂತ ತೀರ್ಮಾನ ಮಾಡ್ಬಿಟ್ರಿ? ಅಫ್ಕೋರ್ಸ್, ಅದರಲ್ಲೇನು ಸಂದೇಹ. ಹಾಗಾದ್ರೆ ನಿಮ್ ಗಂಡನ MLA ಪದವಿ ಹೋದ್ರು ಪರವಾಗಿಲ್ಲ ಅಲ್ವೇ? ಏನು ಬ್ಲ್ಯಾಕ್ ಮೇಲಾ? ಮಿಸ್ಟರ್ ಮಾರ್ಕಂಡೇಯ, ಇಂಥ ಪೊಳ್ಳು ಬೆದರಿಕೆಗೆಲ್ಲ ಹೆದರಿ ನೀತಿ ದೇವತೆಗೆ ರಕ್ಷಣೆ ಮಾಡ್ತೀನಿ ಅಂತ ತಗೊಂಡಿರೋ ವಾಗ್ದಾನಕ್ಕೆ ಮಸಿ ಬಳಿಯೋಳಲ್ಲ ಈ ಭಾರತೀ ದೇವಿ. ಈ ಕೇಸ್ ಪಬ್ಲಿಕ್ ಆದ್ರೆ ನಿಮ್ ಪಬ್ಲಿಕ್ ಇಮೇಜ್ಗೆ ತೊಂದರೆ ಬರುತ್ತೆ, ಪದವಿಗೆ ತೊಂದರೆ ಬರುತ್ತೆ, ಪಾರ್ಟಿಲಿ ಪೊಸಿಷನ್ಗೆ ತೊಂದರೆ ಬರುತ್ತೆ ಅಂತ ಹೆದರಿಕೆ ಇದ್ದವರು ಯಾಕ್ರಿ ಇಂಥ ಮಣ್ಣು ಮುಕ್ಕ ಕೆಲಸ ಮಾಡಿದ್ರಿ? ಒಂದು ಹೆಣ್ಣು ಕಣ್ಣೀರಿಡ್ತಾ ಸಹಾಯ ಕೇಳಿ ನಿಮ್ ಹತ್ರ ಬಂದಾಗ ಅವಳಿಗೆ ಮೋಸ ಮಾಡಿ ಮಾನಭಂಗ ಮಾಡೋಕ್ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಬೆದರಿಕೆ ಹಾಕಿ ಬಾಯಿ ಮುಚ್ಚಕ್ ನೋಡ್ತಿದ್ದೀರಾ? ಸಮಾಜದಲ್ಲಿ ನೀವೆಲ್ಲ ಮರ್ಯಾದಷ್ಟು ಮನುಷ್ಯರು. ಈ ಕೇಸ್ನ ಹಿಂದಕ್ಕೆ ತಗೊಳ್ಳದೆ ಹೋದ್ರೆ ಪರಿಣಾಮ ಏನಾಗುತ್ತೆ ಗೊತ್ತಾ? ಏನ್ರಿ ಮಾಡಕ್ ಸಾಧ್ಯ ನಿಮ್ ಕೈಯಲ್ಲಿ? ಅಬ್ಬಬ್ಬ ಅಂದ್ರೆ ನಮ್ಮ ಯಜಮಾನ MLA ಪದವಿಯನ್ನು ಕಿತ್ಕೋಬಹುದು, ಅಷ್ಟೇ ತಾನೇ? ಪದವಿಯಲ್ಲಿದ್ರೇನೆ ಕಾರು ಬಂಗ್ಲಾ ಸೌಕರ್ಯ ಅನ್ನೋ ಗತಿ ನಮ್ಮ ಯಜಮಾನ್ರಿಗಿಲ್ಲ ರೀ. ಅವರು ಆಗರ್ಭ ಶ್ರೀಮಂತರು. ಆದ್ರೆ ನೀವು ಹಾಗಲ್ಲ, ಪಾರ್ಟಿಗೆ ಸೇರ್ಕೊಂಡು ಪದವಿಗೆ ಬಂದ ಆದ್ಮೇಲೆ ಶ್ರೀಮಂತರಾದವರು. ಪದವಿ ಹೋದ ಮರುಕ್ಷಣನೇ ನಡೆಯದ ನಾಣ್ಯ ಆಗ್ಬಿಡ್ತೀರಿ. ಕಾರ್ ಹೋಗುತ್ತೆ, ಬಂಗ್ಲಾ ಹೋಗುತ್ತೆ, ಎಲ್ಲ ಹೊರಟೋಗುತ್ತೆ. ಕೊನೆಗೆ ಕೇರ ಫುಟ್ಪಾತ್. ಏನಂದ್ರೆ ಅಯ್ಯೋ
ಛೆ, 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 ಛೆ. ಏನಿದು ಏನಿದು ಏನಿದು? ಅಲ್ಲಿ ನೋಡಿದ್ರೆ ಅಸೆಂಬ್ಲಿ ಒಳಗೆ ಗಲಾಟೆ, ಇಲ್ಲಿ ನೋಡಿದ್ರೆ ಮನೆ ಒಳಗೆ ನೀವು ಜಗಳ ಆಡ್ತಾ ಇದ್ದೀರಿ. ಈ ರೀತಿ ಒಂದೇ ಪಾರ್ಟಿಯವರಾಗಿದ್ದು ನೀವು ಜಗಳ ಆಡ್ತಿರೋದು ಸ್ವಲ್ಪ ಆದ್ರೂ ಯೋಚನೆ ಮಾಡುವ ನಿಮಗೆ. ಈ ಪಾಯಿಂಟ್ ಹೊರಗಡೆ ಲೀಕ್ ಆದ್ರೆ ನಾಳೆ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬಂದು ಬಿಡುತ್ತಲ್ಲ ಪೇಪರ್ ನಲ್ಲಿ. ಈ ಪಾಯಿಂಟ್ ಹೊರಗಡೆ ಗೊತ್ತಾದ್ರೆ ಅಪೋಸಿಷನ್ ಪಾರ್ಟಿ ಹಲ್ವಾ ತಿಂದಂಗ ಆಗುತ್ತೆ. ಮತ್ತೆ ಇವ್ ನನ್ನ ಹೆಂಡತಿ ಕೈ ಹಿಡ್ದು ಎಳಿಬೋದಾ? ಅಯ್ಯೋ ರಾಮರಾಮ, ನಾಯಿ ಬಾಲ ಡುಕ್ಕು ಅಂತ ಪ್ರೈವೇಟ್ ಅಲ್ಲಿ ಮಾಡೋದನ್ನೆಲ್ಲ ಪಬ್ಲಿಕ್ ಅಲ್ಲಿ ಮಾಡಿದಿರಲ್ಲ. ಆಗಿದ್ದಾಗೋಯ್ತು, ಇನ್ನು ಆಗೋದು ನೋಡಿ. ಅಲ್ರಿ, ನೀವ್ MLA ಆಗ್ಬೇಕಾದ್ರೆ MLA ಟಿಕೆಟ್ ಕೊಡಿಸ್ತವ್ರೆ ಇವರು. ಈಗಲೂ ಬದಲಾಗ್ತಿರೋ ಮಂತ್ರಿ ಮಂಡಲದಲ್ಲಿ ನಿಮಗೊಂದು ಮಂತ್ರಿ ಪದವಿ ಕೂಡ ರೆಕಮೆಂಡ್ ಮಾಡಿದ್ದಾರೆ, ಅದು ಗೊತ್ತಾ? ಹಾಗ ನನಗ್ ಮಿನಿಸ್ಟರ್ ಪೋಸ್ಟಾ? ಸಾರಿ ಸರ್, ಗೊತ್ತಿಲ್ದಲೇ ನಿಮ್ಮ ಮೇಲೆ ಕೈ ಮಾಡ್ಬಿಟ್ಟೆ. ಇಟ್ಸ್ ಆಲ್ ರೈಟ್. ನೋಡು, ನೀನ್ ಮಿನಿಸ್ಟರ್ ಆಗ್ಬೇಕು ಅಂತ ಆಸೆ ಇದ್ರೆ ಒಂದು ಷರತ್ತು. ಏನು? ನಿನ್ ಹೆಂಡತಿ ತಗೊಂಡಿರೋ ಕೇಸ್ನ ಕೈ ಬಿಡ್ಬೇಕು ಅಷ್ಟೇ. ಬರ್ತೀನಿ. ಮಿನಿಸ್ಟರ್ ಪೋಸ್ಟ್ ನನ್ಗೆ ಯಾವ ಪೋರ್ಟ್ಫೋಲಿಯೋ? ಹೋಮ್ ಪೋರ್ಟ್ಫೋಲಿಯೋನೇ ಬರುತ್ತೆ. ಮೊದಲು ಈ ಹೋಮ್ನ ಸರಿ ಮಾಡ್ಕೊ. ಭಾರತಿ, ಮಂತ್ರಿಗಳು ಹೇಳಿದ್ದನ್ನು ಕೇಳಿದ್ಯಾ? ದಯವಿಟ್ಟು ನೀನು ಈ ಕೇಸ್ಗೆ ಹಾಜರಾಗಬೇಡ. ನಮ್ಗೆ ಯಾಕೆ ದೊಡ್ಡ ಮನುಷ್ಯರು ಉಸಾಬರಿ? ದೊಡ್ಡ ಮನುಷ್ಯರು ಅಂದ್ರೆ ಮಾತ್ರಕ್ಕೆ ಎಲ್ಲಾ ಅಕ್ರಮಗಳನ್ನು ಮಾಡಕ್ಕೆ ಲೈಸೆನ್ಸ್ ತಗೊಂಡು ಹುಟ್ಟಿರ್ತಾರೇನು? ಅಲ್ಲ ರೀ, ಅವನು ನಿಮ್ ಮುಂದೆ ನನ್ ಮೈ ಮೇಲೆ ಕೈ ಮಾಡಿದಾನೆ, ಅವನನ್ನು ಹೋಗಿ ದೊಡ್ಡ ಮನುಷ್ಯ ಅಂತಿರಲ್ಲ. ನೋಡು, ಇಂಥವ್ರು ತಮ್ಮನ್ ತಾವೇ ಕಾಪಾಡ್ಕೊಳಕ್ಕೆ ಎಂಥ ಕೆಳಮಟ್ಟಕ್ಕೆ ಬೇಕಾದ್ರೂ ಇಳಿತಾರೆ. ಕೊಚ್ಚೆ ಮೇಲೆ ಕಲ್ಲೆತ್ತಾಕಿದ್ರೆ ನಮ್ಮ ಮುಖಕ್ಕೆ ತಾನೇ ಸಿಡಿಯೋದು. ಅಂದ್ರೆ ನನ್ನ ವೃತ್ತಿ ಧರ್ಮಕ್ಕೆ ಮೋಸ ಮಾಡುತ್ತೀರಾ? ಇಲ್ಲಿ ನೋಡು, ನಾನ್ ರಾಜಕೀಯ ಪ್ರವೇಶ ಮಾಡಿದ್ದೆ ಮಂತ್ರಿ ಆಗ್ಬೇಕು ಅನ್ನೋ ಆಸೆಯಿಂದ. ಆ ಆಸೆ ನೆರವೇರಬೇಕಾದ್ರೆ ಇಂಥವ್ರ ದಯ ನಮಗ್ ಬೇಕಾಗತ್ತೆ. ನನಗ್ ಯಾರ ದಯನೂ ಬೇಕಾಗಿಲ್ಲ ರೀ. ತಪ್ಪು ಯಾರೇ ಮಾಡಿದ್ರು ಅವರು ಕಾನೂನಿನ ಪ್ರಕಾರ ಶಿಕ್ಷೆ ಅನುಭವಿಸಲೇಬೇಕು. ನನ್ ಬಗ್ಗೆ ನಿಮಗ್ ಚೆನ್ನಾಗ್ ಗೊತ್ತು. ನ್ಯಾಯನ ನಮ್ ತಂದೆ ವ್ಯಾಪಾರ ಮಾಡ್ತಿದ್ದಾರೆ ಅಂತ ಹೆತ್ತ ತಂದೆ ಸಂಬಂಧನ ಕಿತ್ತೆಸೆದು ಹೊರಟು ಬಂದಳು ನಾನು. ಓಹೋ, ನಿನ್ ನಂಬಿಕೆ ಗಡ್ಡ ಬಂದ್ರೆ ಈಗ ನನ್ ಜೊತೆ ಇರೋ ಸಂಬಂಧನು ಕಿತ್ತೆಷ್ಟು ನೀನು ಹೊರಡೋದಕ್ಕೆ ತಯಾರಾಗಿದ್ದೀನು? ಅಯ್ಯೋ ಇಲ್ಲ ರೀ, ಹಾಗೆಲ್ಲ ಕನ್ಸಲ್ಲೇ ಯೋಚಿಸ್ಲಿಲ್ಲ. ಒಂದು ಹೆಣ್ಣು ತಂದೆ ಇಲ್ಲದೆ ಬಾಳ್ಬಹುದು, ಆದ್ರೆ ಗಂಡ ಇಲ್ಲದೆ ಬಾಳ್ಕೂಡ್ದು ಅಂತ ತಿಳ್ಕೊಂಡಿರೋಳು ನಾನು. ಹಾಗಾದ್ರೆ ಈ ಕೇಸ್ ವಾಪಸ್ ತಗೋ. ಇದು ಕೇಸ್ ಅಲ್ಲ ರೀ, ಒಂದು ಹೆಣ್ಣಿನ ಕಣ್ಣೀರು, ಅವಳ ಪರಿತಾಪದ ಜೀವನ. ಅಂದ್ರೆ ನಿನ್ ಕೊನೆ ನಿರ್ಧಾರ ಏನು? ನಾನು ಈ ಕೇಸ್ನ ಬಿಟ್ಕೊಡಕ್ಕಾಗಲ್ಲ ರೀ. ಅವಳಿಗೆ ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ದೀನಿ. ನಾನು ಕೋರ್ಟಿಗೆ ಹೊತ್ತಾಯ್ತು, ಬರ್ತೀನಿ. ನಿಲ್ಲು. ಈ ಕೇಸ್ ನಡ್ಸೋಕೆ ನೀನ್ ಕೋರ್ಟ್ ಹೋದ್ರೆ ಮತ್ತೆ ಹಿಂತಿರುಗಿ ನೀನ್ ಈ ಮನೆಗೆ ಬರ್ಕೊಡ್ದು. ನನ್ನ ಹೆಂಡತಿಯಾಗಿ ಈ ಮನೇಲಿ ನಿನ್ಗೆ ಯಾವ ಅಧಿಕಾರನೂ ಇಲ್ಲ. ಬೇಡಿ, ದಯವಿಟ್ಟು ನನ್ನ ಹೋಗು ಅಂತ ಹೇಳ್ಬೇಡಿ. ನನಗೂ ನಿಮ್ಗೂ ಅಭಿಪ್ರಾಯ ಭೇದ ಇರಬಹುದು, ಆದ್ರೆ ಮನಸ್ಸಿನಲ್ಲಿಲ್ಲ ರೀ. ಈಗ ನನ್ನ ಮನಸ್ಸಿನಲ್ಲಿ ಭೇದ ಬಂದ್ಬಿಡ್ತಲ್ಲ. ನೀನಾಗ ಆಚೆ ಹೋಗ್ತೀಯೋ ಇಲ್ಲ ವಾಚ್ಮನ್ ಕರೆದ ಆಚೆ ತಳಿಸೋ? ಹೋಗ್ತೀನಿ, ಆದ್ರೆ ನನ್ನ ಮನಸಾರ ಈ ಮನೆ ಬಿಟ್ಟು ಹೋಗ್ತಾ ಇಲ್ಲ ರೀ. ನೀವು ಹೋಗು ಅಂತ ಹೇಳ್ತಿದ್ದೀರಲ್ಲ ಅಂತ ತವ್ರ ಮನೆಗೆ ಹೋಗ್ತಿದ್ದೀನಿ. ನೀವು ಮತ್ತೆ ಯಾವಾಗ ಬಂದು ಕರಿತೀರೋ ಆಗ ಖಂಡಿತ ಬರ್ತೀನಿ. ಏನಮ್ಮ, ನನಗೋಸ್ಕರ ನೀವು ನಿಮ್ ಗಂಡನೇ ಬಿಟ್ಟು ಬಂದಿದ್ದೀರಲ್ಲ. ನನ್ನ ಜೀವನ ಅಂತೂ ಹಾಳಾಗಿ ಹೋಯ್ತು. ನೀವು ಜೀವನದಲ್ಲಿ ಚೆನ್ನಾಗಿ ಬಾಳಿ ಬದುಕಬೇಕಾದವರು. ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡಿ. ನನ್ನ ಹಣೆ ಬರ ಇಷ್ಟೇ ಅಂತ ಏನಾದ್ರೂ ಹೋಗ್ಬಿಡ್ತೀನಿ. ಇಲ್ಲ ಕಾವೇರಿ, ನ್ಯಾಯಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ತ್ಯಾಗ ಮಾಡಬಲ್ಲೆ. ನಿನ್ ಕಣ್ಣೀರು ಒರ್ಸಕ್ಕೋಸ್ಕರ ನನ್ಗೆಷ್ಟೇ ಕಷ್ಟ ಬಂದ್ರು ನಾನು ಸಹಿಸ್ಕೋಬಲ್ಲೆ. ನೋಡು, ಈ ಕೇಸ್ ಫೈಲ್ ಮಾಡೋಕ್ಕೋಸ್ಕರ ನಾನು ಕೋರ್ಟಿಗೆ ಹೋಗ್ತಿದ್ದೀನಿ. ಒಂದ್ ವೇಳೆ ನಾನು ಬರೋದ್ ಲೇಟ್ ಆದ್ರೆ ನನ್ಗೋಸ್ಕರ ಕಾಯ್ಬೇಡ. ಗುಡ್ ಮಾರ್ನಿಂಗ್ ಮೇಡಮ್. ಅಮ್ಮ, ಇವನೇ ನನ್ನ ಮಗನ್ ಕೊಂದಿದ್ದು. ಇವನೇ ನನ್ನ ಮಗನ್ ಕೊಂದು ಎಲ್ಲ ಸುಮ್ಮನೆ ಬಿಟ್ಬೇಡಿ. ಏನ್ ಬೇಕಾಗಿತ್ತು? ಇಲ್ಲಿ ಕಾವೇರಿ ಯಾರು? ಓಹೋ, ಕಾವೇರಿ ಯಾರು ಅಂತ ನಿಮ್ಗೆ ಗೊತ್ತೇ ಇಲ್ವಾ? ಇವಳೆ. ಏನ್ ವಿಷಯ? ಅವ್ರನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಇದು ಕೋರ್ಟ್ ವಾರಂಟ್.
ಕೇಸ್ನ ಉಲ್ಟಾ ಮಾಡ್ಬಿಟ್ರಾ? ಇವತ್ತು ನೀವು ಈಕೆನ ಕರ್ಕೊಂಡು ಹೋಗ್ಬೋದು, ನಾಳೆ ನಾನ್ ನಿಮ್ಮನ್ನ ಕೋರ್ಟಲ್ಲಿ ಸಂಧಿಸ್ತೀನಿ. ನೀನೇನು ಹೆದರ್ಕೊಳ್ಬೇಡ ಕಾವೇರಿ, ಎಲ್ಲ ನಾನ್ ನೋಡ್ಕೋತೀನಿ. ನೀನ್ ಧೈರ್ಯವಾಗಿ ಹೋಗು. ನಮ್ಮ ಸರ್ಕಾರಿ ವಕೀಲರು ಯಾರು ಗೊತ್ತೋ? ರಾಮಭದ್ರಯ್ಯ ಚಾಣಕ್ಯನ ತರಹ. ಮಂತ್ರಿ ಮಾರ್ಕಂಡಯ್ಯ ತಪ್ಪು ಮಾಡ್ಲಾ ಅಂತ ನಿರೂಪಿಸಿ ಅವ್ರಿಗೆ ಶಿಕ್ಷೆ ಕೊಡಿಸ್ತಾರೆ ತೆರಿಮೋ. ನಮ್ಮ ಭಾರತೀಯಮ್ಮನವ್ರು ಎದುರು ವಾರ್ಸಕ್ಕೆ ನಿಮ್ ರಾಮಭದ್ರಯ್ಯನಲ್ಲೋ ಯಾವ ವೀರಭದ್ರ ಎದುರು ಸಾಧ್ಯ ಇಲ್ಲ. ಹೆಚ್ಚಿಗೆ ಮಾತಾಡಿದ್ರೆ ನಿಮ್ ಮೈ ಕೈ ನಟ್ಟು ಬಟ್ಟೆಲ್ಲ ಲೂಸ್ ಮಾಡಿ ಯಾವ ಗ್ಯಾರೇಜ್ ಅಲ್ಲೂ ರಿಪೇರಿ ಆಗಬಾರದು, ಹಾಗೆ ಮಾಡಿರ್ತಾರೆ ಗೊತ್ತಾ? ಏನು ಪತ್ರಿಕಾ ಪ್ರತಿನಿಧಿಗಳು ಏನೋ ರಿಪೇರಿ ಅಂತಿದ್ರಿ? ಯಾರಿಗೆ ರಿಪೇರಿ, ಎಲ್ ರಿಪೇರಿ, ಯಾಕೆ ರಿಪೇರಿ, ಹೇಗೆ ರಿಪೇರಿ? ನಮ್ ಭಾರತೀಯಮ್ಮ ಸರ್ಕಾರಿ ವಕೀಲ ರಾಮಭದ್ರಯ್ಯನ ಇಷ್ಟೆಲ್ಲ ರಿಪೇರಿ ಮಾಡ್ತಾರೆ ಅಂತ ಹೇಳಿದೆ. ಓಹೋ, ರಾಮಭದ್ರಯ್ಯನವರ? ಹೌದು. ಈ ರಾಮಭದ್ರಯ್ಯ ಅಂದ್ರೆ ಯಾರು? ಅಪ್ಪ ಮಾಯಲ್ ಬಗೀರಪ್ಪ, ನೀನೊಂದು ಪ್ರಶ್ನೆ ಕೇಳೋದಕ್ಕೆ ನನ್ ಬಟ್ಟೆ ಎಲ್ಲ ಮಾಯ. ಇನ್ನೊಂದು ಪ್ರಶ್ನೆ ಕೇಳದೆ ಏನೇನು ಮಾಯ ಆಗುತ್ತೋ? ಸದ್ಯ ಕುಳಗಟ್ಟಿರೋದು ಬಾಡಿ ನೆಲ್ಲಾಡಿ ಬರ್ತೀನಪ್ಪ. ಥ್ಯಾಂಕ್ ಯು. ಹೌದು, ನಾನು ಯಾರನ್ನ ಪ್ರಶ್ನೆ ಕೇಳಿದ್ರು ಅವ್ರ ಮೈ ಮೇಲಿನ ಬಟ್ಟೆಗಳೆಲ್ಲ ಮಾಯವಾಗುತ್ತಲ್ಲ, ಏನಿದ್ರು ಒಳಗುಟ್ಟು? ಅಯ್ಯೋ ನನ್ನ ಮಗನೇ, ಕಾರ್ಗೇನು ಪ್ರಶ್ನೆ ಹಾಕ್ಬಿಡು, ಕಾರ್ ಮಾಯ ಆಗ್ಬಿಟ್ಟಾತು. ಹೌದು, ಈ ಕಾರ್ ಯಾರದ್ದು? ಅಯ್ಯಪ್ಪ, ಇವೇನು ಮನುಷ್ಯನ ಭೂತಾನೋ? ಅಯ್ಯೋ ಅಯ್ಯಪ್ಪ, ನಾನೇನ್ ಯಾರು ಪ್ರಶ್ನೆ ಕೇಳೋಲ್ಲ. ನಿಮ್ಮ ಮೇಲೆ ಪೊಲೀಸ್ ಪರವಾಗಿ ಕೊಡಲ್ಪಟ್ಟಿರೋ ಚಾರ್ಜ್ ಶೀಟ್ ನಲ್ಲಿ ಹಣಕ್ಕೋಸ್ಕರ ಆಸೆ ಪಟ್ಟು ಎಷ್ಟೋ ಜನ ಗಂಡಸರನ್ನ ಮರಳು ಮಾಡಿ ವ್ಯಭಿಚಾರ ಮಾಡ್ತಾ ಕಾನೂನಿಗೆ ವಿರುದ್ಧವಾದ ಕಾರ್ಯಗಳನ್ನ ನಡೆಸುತ್ತಿದ್ರಿ ಅಂತ, ಅದಕ್ಕೆ ಅಡ್ಡವಾಗಿದ್ದ ಮಗುವನ್ನ ನೀವೇ ಕೊಂದು ಬಿಟ್ಟಿದ್ದಾಗಿಯೂ IPC 302ನೇ ಸೆಕ್ಷನ್ ಪ್ರಕಾರ ಅಪವಾದ ಹೊರಿಸಲಾಗಿದೆ. ನೀವು ಅಪರಾಧಿ ಅನ್ನೋದನ್ನ ಒಪ್ಕೋತೀರಾ ಅಥವಾ ಇದ್ರ ಬಗ್ಗೆ ಏನಾದ್ರೂ ಹೇಳ್ತೀರಾ? ನೀವು ನನ್ನ ಮೇಲೆ ಹೊರಿಸ್ತಾ ಇರೋ ಈ ಹೀನವಾದ ಆರೋಪಗಳಿಗೆ ವಿರುದ್ಧವಾಗಿ ಮಾತಾಡೋಕೆ ನನ್ನ ಮನಸ್ಸಾಕ್ಷಿ ಒಪ್ತಾ ಇಲ್ಲ. ಆಶ್ಚರ್ಯ, ಕಾಸಿಗೋಸ್ಕರ ಕಂಡ ಗಂಡಸರನ್ನ ತಪ್ಪುಗಳಕ್ಕೆ ಹೇಸ್ತಾ ಇರೋ ಮನಸ್ಸು, ಹೆತ್ತು ಮಗುವನ್ನೇ ಕತ್ತಿ ಹಿಸುಕಿ ಕೊಲ್ಲೋದಕ್ಕೆ ಹೇಸ್ತಾ ಇರೋ ಮನಸ್ಸು ಈಗ ಅಸಹ್ಯ ಪಡ್ತಿರೋದು ತುಂಬಾ ತುಂಬಾ ಆಶ್ಚರ್ಯ. ಮಿಸ್ಟರ್ ರಾಮಭದ್ರಯ್ಯ, ಹೆಣ್ಣಿನ ಬಗ್ಗೆ ಎಷ್ಟು ಕೀಳಾಗಿ ಮಾತಾಡ್ಬೇಡಿ. ನಿಮ್ ತಾಯಿನೂ ಒಂದು ಹೆಣ್ಣು ಅನ್ನೋದನ್ನ ಮರಿಬೇಡಿ. ಹೆಣ್ಣಿನ ಚಾಪ ಸುಮ್ಮನೆ ಬಿಡಲ್ಲ ಸರ್. ಹೆತ್ತು ಮಗುನ ಬಲಿ ಕೊಟ್ಟು ನಿಂತಿರೋ ಈ ಹೆಣ್ಣಿಗೆ ಕೊಲೆ ಪಾತಕಿ ಅನ್ನೋ ಪಟ್ಟ. ಸಮಾಜದಲ್ಲಿ ಗಂಡು ವ್ಯಕ್ತಿ ಅನ್ನಿಸ್ಕೊಂಡ ಒಂದು ಕಾಡು ಮೃಗ ಈಕೆ ಶೀಲನ ಹಾಳು ಮಾಡಿದಾಗ ವಿಧಿ ಇಲ್ದೆ ಆ ಮೃಗಕ್ಕೆ ಸೋತುವದ ಈ ಅಬಲೆ ಮೇಲೆ ವ್ಯಭಿಚಾರದ ಆರೋಪಣೆ. ಆಕೆನ ಅಪರಾಧಿ ಅಂತ ಹೇಳ್ತಿರೋದು ನಾನಲ್ಲ, ಕಾನೂನು. ಮಿಸ್ಟರ್ ರಾಮಭದ್ರಯ್ಯ, ಕಾನೂನು ಎಲ್ರಿಗೂ ಒಂದೇ ಅಂತ ತಿಳ್ಕೊಂಡು ಆದ್ಮೇಲೆ ಈ ಕರಿಕೊಟ್ಟು ಹಾಕೊಳ್ಳಿ. ನೋ ಪರ್ಸನಲ್ ರೆಫರೆನ್ಸಸ್. ಪ್ರೊಸೀಡ್ ವಿತ್ ದಿ ಎವಿಡೆನ್ಸ್. ಧರ್ಮರಾಜಯ್ಯ, ಈ ಕಾವೇರಿ ಬಗ್ಗೆ ನಿಮ್ ಪಂಚಾಯತಿಲಿ ಏನ್ ತೀರ್ಮಾನ ತಗೊಂಡ್ರಿ? ಗೃಹಿಣಿ ತರ ನಡ್ಕೊಳ್ಳಿಲ್ಲ ಅಂತ ನಮ್ಮ ಪಂಚಾಯತಿ ವ್ಯಭಿಚಾರಣೆ ಅಂತ ತೀರ್ಮಾನ ಮಾಡಿ ಮುಂದಿನ ಕ್ರಮ ತಗೊಳ್ಳೋದಕ್ಕೆ ಪೊಲೀಸ್ನವರಿಗೆ ಒಪ್ಸಿದ್ವಿ. ಥ್ಯಾಂಕ್ ಯು, ದಟ್ಸ್ ಆಲ್ ಯುವರ್ ಆನರ್. ಇನ್ಸ್ಪೆಕ್ಟರ್ ಪ್ರದೀಪ್. ಧರ್ಮಾಪುರದ ಪಂಚಾಯತಿಯಿಂದ ಈಕೆನ ನಿಮ್ಮ ವಶಕ್ಕೆ ತಾನೇ ಒಪ್ಸಿದ್ದು? ಹೌದು ಸರ್. ಏನ್ ಮಾಡಿದ್ರಿ? ಇನ್ಮೇಲೆ ಹಾಗೆಲ್ಲ ಮಾಡಬಾರ್ದು ಅಂತ ಎಚ್ಚರಿಕೆ ಕೊಟ್ಟು ಕಳಿಸ್ದೆ. ಆಮೇಲೆ ಏನಾಯ್ತು? ಸಿಟಿಗೆ ಬಂದ ಮೇಲೆ ಇವಳು ಬದಲಾಯಿಸ್ಕೊಳ್ಳಿಲ್ಲ, ಮತ್ತೆ ವ್ಯಭಿಚಾರ ಮಾಡ್ತಿದ್ದಾಳಂತ ನಮಗೆ ಪುಕಾರ್ ಬಂತು. ಅದಾದ್ಮೇಲೆ ವ್ಯಾಪಾರ ಕಡ್ಡಿ ಬರುತ್ತೆ ಅಂತ ತಾರ ಹೆತ್ತ ಮಗುನ ಕೊಂದು ಓಡೋದಂತ ಸುದ್ದಿ ಬಂತು. ಹುಡುಕಿದ್ವಿ, ಸಿಗ್ಲಿಲ್ಲ. ದಟ್ಸ್ ಆಲ್ ಯುವರ್ ಆನರ್. ಒಂದು ಹೆಣ್ಸನ್ನ ಊರೇ ವ್ಯಭಿಚಾರಿ ಅಂತ ತೀರ್ಮಾನಿಸಿ ನಿಮ್ ವಶಕ್ಕೆ ಒಪ್ಸಾದ್ಮೇಲೆ ಆಕೆ ಮೇಲೆ ಯಾಕೆ ಕೇಸ್ ಫೈಲ್ ಮಾಡದೆ ಬಿಟ್ಬಿಟ್ರಿ? ಪಾಪ ಒಂದು ಚಿಕ್ಕ ಮಗು ಜೊತೆಲಿತ್ತಲ್ಲ ಅಂತ ಪರಿತಾಪ ಪಟ್ಟು ಕ್ಷಮಿಸಿ ಬಿಟ್ಬಿಟ್ಟೆ. ಐ ಸಿ. ಒಬ್ಬ ಇನ್ಸ್ಪೆಕ್ಟರ್ ಆಗಿ ಆಕೆನ ಕರ್ಕೊಂಡು ಬಂದು ಕೋರ್ಟ್ಗೆ ಒಪ್ಸೋದೇ ನಿಮ್ ಡ್ಯೂಟಿ ವಿನಃ ಆಕೆನ ಕ್ಷಮಿಸೋ ಅಧಿಕಾರ ನಿಮ್ಗಿಲ್ಲ. ಗೊತ್ತು. ಹಾಗಿದ್ಮೇಲೆ ಯಾಕೆ ಅವಳನ್ನ ಬಿಟ್ಬಿಟ್ರಿ? ಪರಿತಾಪ ಪಟ್ಟು. ನೋ, ಅವಳು ಸೌಂದರ್ಯಕ್ಕೆ ಯೌವನಕ್ಕೆ ಮರಳಾಗಿ ಇಂಥವನ್ನ ಇಟ್ಕೊಂಡ್ರೆ ಒಳ್ಳೆ ವ್ಯಾಪಾರ ಮಾಡಬಹುದು ಅಂತ ಆವತ್ತೇ ಅವಳನ್ನ ಅನುಭವಿಸಕ್ ಪ್ರಯತ್ನಿಸಿದ್ರಿ. ಅಡ್ಡ ಬಂದ ಮಗುನ ಕತ್ತರಿಸಿ ಕೊಂದಾಗ್ಬಿಟ್ರಿ. ಈಗೇನಪ್ಪಾ ಅಂದ್ರೆ ಕಥೆನೇ ಚೇಂಜ್ ಮಾಡ್ಬಿಟ್ರಿ, ಹಾಗೆ ತಾನೇ? ಸುಳ್ಳು, ಇದು ಸುಳ್ಳು. ಹಾಗಿದ್ಮೇಲೆ ಅವಳು ವ್ಯಭಿಚಾರಣಿ ಅಂತ ಗೊತ್ತಾದ್ಮೇಲೆ ಯಾಕ್ರೆ ಬಿಟ್ರಿ? ಅದು ನೋಡಿದ್ಯಾ? ಸಾವಿತ್ರಿ ಕೇಳೋ ಪ್ರಶ್ನೆಗಳಿಗೆ ಯಮಧರ್ಮರಾಯ ಸಿಗಾಕೊಂಡ ಹಾಗೆ ಇಲ್ಲಿ ಸಿಗಾಕೊಂಡ್ಬಿಟ್ಟ. ಹೌದಾ? ಸಾವಿತ್ರಿ ಯಮಧರ್ಮರಾಜನ್ ಸಿಗಾಕ್ಸ್ಕೊಂಡ್ರಾ? ಹೌದು. ಸಾವಿತ್ರಿ ಅಂದ್ರೆ ಯಾರು? ಸಾವಿತ್ರಿನ ಗಾಯತ್ರಿ ತಂಗಿ. ಹೌದಾ? ಆಗ್ತೀನಿ ನೋಡು. ನಿಮ್ಮಂತವ್ರಿಂದಲೇ ನಮ್ಮ ದೇಶದ ಸಂಸ್ಕೃತಿನೇ ಹಾಳಾಗೋಗ್ತಿತ್ತು. ಈ ಅಪರಾಧಿ ಸ್ಥಾನದಲ್ಲಿ ನಿಲ್ಬೇಕಾದವನು ನೀನು.
ಆ ಹೆಂಗ್ಸಲ್ಲ. ಐ ಅಬ್ಜೆಕ್ಟ್ ಯುವರ್ ಆನರ್. ಮಗುನ ಇವರು ಕೊಲೆ ಮಾಡಿದಾರೋ ಇಲ್ವೋ ಅಂತ ನಿರ್ಧಾರ ಮಾಡೋದಕ್ಕೆ ನಡೀತಾರೆ ಕೇಸ್ ಇದು. ಕಂಡ್ಕಂಡವ್ರ ಮೇಲೆ ಆಪಾದನೆ ಹೊರಿಸಿ ಸತ್ಯನ ಮರೆ ಮಾತಿಗೆ ನೋಡ್ತಾ ಇದ್ದಾರೆ. ನೋ, ಅಪರಾಧಿನ ಅಪರಾಧಿ ಅಂತ ನಿರೂಪಿಸಿ ಶಿಕ್ಷೆ ಕೊಡ್ಸೋದೇ ನನ್ನ ಕರ್ತವ್ಯ. ಮಾನ್ಯ ಮಂತ್ರಿಗಳಾದ ಮಾರ್ಕಂಡೇಯ ಮಾರ್ಕಂಡೇಯ ಮಾರ್ಕಂಡೇಯ, ಇದಕ್ಕಿಂತ ಮುಂಚೆ ನೀವೀಕೆನ್ ಎಲ್ಲಾದ್ರೂ ನೋಡಿದ್ರಾ? ಏನ್ ಸರ್ ಹೀಗೆ ಕೇಳ್ತೀರಾ? ನಾನ್ ದಿನ ಎಷ್ಟು ಜನರನ್ನ ನೋಡ್ತಾ ಇರ್ತೀನಿ, ಸಹಾಯ ಮಾಡ್ತಾ ಇರ್ತೀನಿ. ಇವ್ರನ್ನೆಲ್ಲ ಜ್ಞಾಪಕ ಇಟ್ಕೊಳ್ಳೋಕೆ ಹೇಗ್ ಸರ್ ಸಾಧ್ಯ? ಅಯ್ಯೋ, ಒಂದಿನಕ್ಕೆ 1-2 ಆದ್ರೆ ಜ್ಞಾಪಕ ಇರುತ್ತಪ್ಪ. 10-12 ಆದಾಗ ಎಲ್ಲಿ ಜ್ಞಾಪಕ ಇರುತ್ತೆ? ನಾನ್ ನಿಮಗೆ ಜ್ಞಾಪಕ ಪಡಿಸ್ತೀನಿ. ಈಕೆ ಒಂದ್ ಮಗು ಶವ ಎತ್ಕೊಂಡು ನಿಮ್ ಹತ್ರ ಬಂದಿದ್ಲಾ? ಈಗ ಜ್ಞಾಪಕ ಬಂತು. ಮಗುನ ಬಡತನದಲ್ಲಿ ಕೊಂದುಬಿಟ್ಟೆ, ಪೊಲೀಸ್ನವ್ರು ಅಟ್ಟಿಸ್ಕೊಂಡು ಬರ್ತಾ ಇದ್ದಾರೆ, ದಯವಿಟ್ಟು ಕಾಪಾಡಿ ಅಂತ ಕಾಲಿಗೆ ಬಿದ್ದು ಬೇಡ್ಕೊಂಡ್ಲು. ಓಹೋ, ಅಯ್ಯೋ ಪಾಪಿ, ಮಗುನ ಕೊಂದುಬಿಟ್ಟು ಇಲ್ಲಿಗೆ ಯಾಕೆ ಬಂದೆ ಅಂತ ನಾನ್ ಮನೆಯಿಂದ ಆಚೆ ಕಳಿಸ್ಕೊಟ್ಟೆ. ಆಹಾ, ಹೌದಾ? ನೀವೇನ್ ಹೋಗ್ಬೋದು. 1 ಮಿನಿಟ್. ನೀವು ಒಬ್ಬ ಮಂತ್ರಿ ತಾನೆ? ಯಾಕೆ ಸಂದೇಹನ? ಅಲ್ಲ, ನಿಮ್ ಹೇಳಿಕೆ ಪ್ರಕಾರ ಮಗುನ ಕೊಂದ ಈಕೆನ ಪೊಲೀಸ್ನವ್ರು ಹುಡುಕ್ತಿದ್ದಾರೆ ಅನ್ನೋದು ನಿಮಗ್ ಚೆನ್ನಾಗಿ ಗೊತ್ತು ತಾನೆ? ಗೊತ್ತು. ಆಶಯ ಕೇಳಿ ನಿಮ್ ಹತ್ರ ಬಂದ ಈಕೆನ ತಕ್ಷಣ ಪೊಲೀಸಿಗೆ ಹ್ಯಾಂಡ್ ಓವರ್ ಮಾಡೋದ್ ಬಿಟ್ಬಿಟ್ಟು ಯಾಕೆ ಸಾಕ್ಬಿಟ್ರಿ? ತಪ್ಪು ಮಾಡಿದವರನ್ನ ಕ್ಷಮಿಸು ಅಂತ ಏಸು ಹೇಳಿದ್ದಾರೆ. ಅದು ಮಾನವತೆ ಇದ್ದ ಒಬ್ಬ ಮಹಾತ್ಮ ಹೇಳಿದ ಮಾತು, ನಿಮ್ ಬಾಯಲ್ಲಿ ಬರಬಾರ್ದು. ಇವನೇ ಯೇಸು ಕ್ರಿಸ್ತನ್ ತರ ಮಾತಾಡ್ತಾ ಇದ್ದಾನಲ್ಲಪ್ಪ. ಹೌದು, ಯೇಸು ಅಂದ್ರೆ ಯಾರು? ಹೇಳ ನಿನಗೆ ಅರ್ಥ ಮಾಡ್ಕೊಳಷ್ಟರಲ್ಲಿ ಈ ಕೋಟೆ ಮುಗ್ದು ಹೋಗುತ್ತೆ. ಸುಮ್ನೆ ಕುಕ್ರಸ್ತಲೆ. ನ್ಯಾಯಾಧಿಪತಿಗಳೇ, ತಕ್ಷಣ ನನ್ನನ್ನ ಕಳಿಸ್ಬಿಟ್ಟೆ ಅಂತ ಅವ್ರು ಹೇಳ್ತಿರೋದು ಸುಳ್ಳು. ಹೋಗಿ ಹೋಗಿ ನನ್ ಮಗುನ ಮಣ್ಣು ಮಾಡ್ಬಿಟ್ವಾ ಅಂತ ಹೇಳಿ ಅವ್ರ ಕಡೆಯವ್ರನ್ನ ನನ್ನ ಜೊತೆಲಿ ಕಳ್ಸಿದ್ರು. ಎಕ್ಸಾಕ್ಟ್ಲಿ. ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡ್ಬೇಕಾದವಳನ್ನ ಬಿಟ್ಬಿಟ್ರಿ, ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಬೇಕಾದ ಶವಾನ ಮಣ್ಣು ಮಾಡ್ಸಕ್ ಕಳಿಸ್ಬಿಟ್ರಿ. ಯಾಕೆ? ನಾನ್ ಹೇಳ್ತೀನಿ. ನಿಮ್ಮ ಗುಂಪಿನಲ್ಲೇ ಒಬ್ಬನಾದ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರದೀಪನ್ನ ಕೊಲೆ ಆಪಾದನೆಯಿಂದ ತಪ್ಪಿಸೋಕೆ ಮುಖ್ಯ ಎವಿಡೆನ್ಸ್ ಆಗಿದ್ದ ಆ ಶವನ ಮಣ್ಣು ಮಾಡಿಸ್ಬಿಟ್ರು. ನೋನು ಸುಳ್ಳು, ಇದೆಲ್ಲ ಸುಳ್ಳು. ಯುವರ್ ಆನರ್, ನನ್ನವ್ರು ಯಾರನ್ನೂ ನಾನು ಇವಳ ಜೊತೆ ಕಳಿಸಿಲ್ಲ. ಇದೆಲ್ಲ ಇವ್ರ ಕಲ್ಪನೆ, ಕಟ್ಟುಕತೆ. ನೋ ಯುವರ್ ಆನರ್, ಇದು ಕಟ್ಟುಕತೆ ಅಲ್ಲ. ನಿಜಾನ ನಿರೂಪಿಸೋಕೆ ಮಗುನ ಮಣ್ಣು ಮಾಡಿದ ಇರುಳಪ್ಪನ ಕರಿಬೇಕು ಅಂತ ನಾನು ಕೇಳ್ಕೊತೀನಿ. ಪರ್ಮಿಷನ್ ಗ್ರಾಂಟೆಡ್. ನೋಡಪ್ಪ, ಅಲ್ಲಿ ನಿಂತಿದಾರಲ್ಲ, ಅವರು ಈ ತಿಂಗಳ 5ನೇ ತಾರೀಕು ಒಂದು ಮಗುನ ಎತ್ಕೊಂಡು ಸ್ಮಶಾನಕ್ಕೆ ಬಂದಿದ್ರಾ? ಹೌದು, ಬಂದಿದ್ರು. ನಾನೇ ಮಗುನ್ ಮಣ್ಣು ಮಾಡಿದ್ದು. ಆಕೆ ಜೊತೆ ಬೇರೆ ಯಾರಾದ್ರೂ ಬಂದಿದ್ರಾ? ಮೊದಲು ಮಂತ್ರಿಗಳ ಸೆಕ್ರೆಟರಿ ಬಂದು ಹಳ್ಳ ತೊಡೋದಕ್ಕೆ ಹಣ ಕೊಟ್ಟೋದ್ರು. ಆಮೇಲೆ ಮಗುನ್ ಮಣ್ಣು ಮಾಡೋದಕ್ಕೆ ಈ ಅಮ್ಮನ ಜೊತೆ ಅದೋ ಅಲ್ಲಿ ನಿಂತಿದಾರಲ್ಲ ಅವರು ಬಂದಿದ್ರು. ಅವತ್ತು ರಸೀತಿ ಕೂಡ ತಗೊಳ್ಳಿಲ್ಲ, ನನ್ನ ಹತ್ರನೇ ಇದೆ. ಇದನ್ನ ಪರಿಶೀಲಿಸಬೇಕು ಯುವರಾನ. ಮಂತ್ರಿಗಳ ಆಳುಗಳಿಂದಲೇ ಮಗು ಮಣ್ಣಾಗಿದ್ದು ಅಂತ ಈ ಸಾಕ್ಷಿಯಿಂದ ರುಜುವಾತಾಗಿದೆ. ದಟ್ಸ್ ಆಲ್ ಯುವರಾನ. ಇಂಥ ಒಂದು ಪ್ರಶ್ನೆ ಬರುತ್ತೆ ಅಂತಾನೆ ಪೊಲೀಸ್ನವರು ಸ್ಮಶಾನದ ರಿಜಿಸ್ಟರ್ ನಲ್ಲಿ ಹೆಸರನ್ನ ದಾಖಲಾತಿ ಮಾಡಿರ್ತಾರೆ. ಈ ಡಿಫೆನ್ಸ್ ಲಾಯರ್ ಹೇಳುದೇ ನಿಜವಾದ್ರೆ ಆ ಮಗುನ ಹೆಸರು ಇದರಲ್ಲಿ ದಾಖಲಾತಿ ಆಗ್ಬೇಕಾಗಿತ್ತು. ಆದ್ರೆ ಆ ದಿವಸ 6 ಹೆಣ್ಣುಗಳನ್ನ ದಫನ್ ಮಾಡಿದ್ದಾರೆ. ಅದರಲ್ಲೂ ಎಲ್ಲ ವಯಸ್ಸಾದವರದ್ದೇ. ದಯವಿಟ್ಟು ಪರಿಶೀಲನೆ ಮಾಡು. ಅಂದ್ಮೇಲೆ ಈ ಈರಳಪ್ಪ ಅವರ ಹತ್ರ ಹಣ ತಗೊಂಡು ಸುಳ್ಳು ಸಾಕ್ಷಿ ಹೇಳಿದ್ದಾನೆ. ಇದಕ್ಕೆ ನೀನೇನಪ್ಪ ಹೇಳ್ತಿ? ನನ್ನ ಕಣ್ಣು ಮುಂದೆನೆ ಬರೆದ್ರು. ಅದು ಹೇಗಿಲ್ದೆ ಹೋಯ್ತೋ ಗೊತ್ತಿಲ್ಲ. ಬರ್ದಿರೋದು ಇಲ್ದೆ ಹೋಗೋಕ್ ಹೇಗೆ ಸಾಧ್ಯ? ಇವ್ರ ಹತ್ರ ಸ್ವಲ್ಪ ಯಾವಾಗಾದ್ರೆ ಸಾಕಪ್ಪ. ಪ್ರಧಾನ ಮಂತ್ರಿ ಹೆಸರನ್ನೇ ವೋಟರ್ ಲಿಸ್ಟ್ ಇಂದ ತೆಗೆದಾಕ್ಬಿಡ್ತಾರೆ. ಹೌದು, ಈ ಪ್ರಧಾನ ಮಂತ್ರಿ ಅಂದ್ರೆ ಯಾರು? ಅಯ್ಯೋ, ಇನ್ನಿಲ್ಲಿ ದೊಡ್ಡ ಕೊಲೆನೇ ನಡೆದು ಹೋಗುತ್ತೆ. ಆದ್ರೆ ಈ ಕೋರ್ಟಲ್ಲಿ ನನ್ನ ಕೇಸ ನಡೀತಾ ಅಷ್ಟೇ. ಯಾಕೆ ಆಸಾಮಿನೇ ಮೈಯಾಗ್ಬಿಟ್ರು? ಅವನಿಗೆ ನಾನು ಕೊಲೆಗಾರನಾಗೋದು ಇಷ್ಟ ಇಲ್ಲ, ಮಹಾತ್ಮ ಗಾಂಧಿಗೆ ಆಗ್ಬೇಕು ಅಂತ ಇಷ್ಟಪಡ್ತಾನೆ ಅವನು. ಓಹೋ, ಮಹಾತ್ಮ ಗಾಂಧಿ ಅಂದ್ರೆ ಯಾರು? ಇವರು ಮೈಯಾಗ್ಬಿಟ್ರಲ್ಲ. ಮಗುನೇ ಸ್ಮಶಾನಕ್ಕೆ ತರಲ್ಲ ಅಂದ್ಮೇಲೆ ಇನ್ ಮಂತ್ರಿಗಳ ಆಳು ಬರಕ್ ಹೇಗೆ ಸಾಧ್ಯ? ಇದೆಲ್ಲ ಬರೀ ಸುಳ್ಳು 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 ಇವರ ಆನರ್. ಎರಡೂ ಕಡೆ ವಾದಗಳನ್ನ ಕೇಳಿದ ಮೇಲೆ ಸಾಕ್ಷಿಗಳನ್ನ ಇಟ್ಟುಕೊಂಡು ಪರಿಶೀಲಿಸಿದಾಗ ಕಾವೇರಿ ವ್ಯಭಿಚಾರವನ್ನ ನಡೆಸಿದ್ಲು ಅನ್ನೋದು, ಅವಳೇ ತನ್ನ ಮಗುವನ್ನ ತನ್ನ ಕೈಯಾರ ಕೊಲೆ ಮಾಡಿದ್ಲು ಅನ್ನೋದು ನಿರೂಪಿಸಲಾಗಿದೆ. ಆದ್ದರಿಂದ ಅಪರಾಧಿಗೆ 7 ವರ್ಷ ಕಠಿಣ ಸಜಾ ವಿಧಿಸಿ ತೀರ್ಪು ನೀಡುತ್ತಿದ್ದೇನೆ. ಅನ್ಯಾಯದ ಕರ್ಮಕಾಂಡ ಸಾಗಿದೆ.
ಅವಳ ಕಣ್ಣು ರಕ್ತಧಾರೆ ಸುರಿಸಿದೆ. ಈ ನೊಂದ ಹೆಣ್ಣಿಗೆ ಅಪರಾಧಿ ಸ್ಥಾನವೇ, ಇಲ್ಲಿ ನೀತಿ ದೇವತೆ ಶೀಲಭಂಗವೇ. ಇಂದು ಧರ್ಮ ಕಣ್ಣ ನೀರು ಸುರಿಸಿ ನಿಂತಿಗಳಯ್ಯೋ ತಲೆಬಾಗಿ ಮೌನವೇ. ಓ ಮನುಜ ನಿನ್ನ ರಕ್ತ ಇನ್ನು ಕುದಿಯಲಿಲ್ಲವೇ, ನಿನ್ನ ರೋಷದಗ್ನಿ ಕುಂದ ಹಿಡಿದೇಳಲಿಲ್ಲವೇ. ಸತ್ಯ ಸತ್ತಿತೇನು ಇದು ಎಂಥ ಪರೀಕ್ಷೆ, ಇದು ಧರ್ಮ ರಕ್ಷೆಯಲ್ಲ, ಇದು ನ್ಯಾಯಕ್ಕೆ ಶಿಕ್ಷೆ, ಇದು ನ್ಯಾಯಕ್ಕೆ ಶಿಕ್ಷೆ. ನಮಸ್ಕಾರಮ್ಮ. ನಮಸ್ಕಾರ. ನೀನ್ ತುಂಬಾ ದಿವಸದಿಂದ ನೋಡ್ತಾ ಇದ್ದೀನಿ. ನೀನ್ ನೋಡಿದ್ರೆ ಭಿಕ್ಷಕನ್ ತರಾನು ಅನ್ಸಲ್ಲ, ಸಾಧಾರಣವಾಗಿ ಬೀದಿಲ್ ಹಾಡೋನ್ ತರಾನು ಅನ್ಸಲ್ಲ. ಅಲ್ಲ, ಹಾಡ್ತಾ ಹಾಡ್ತಾನೆ ದೇಶನ ಉದ್ಧಾರ ಮಾಡ್ಬೋದು ಅಂತ ಹಾಡ್ಕೊಂತ ತಿರುಗ್ತಿದ್ಯಾ? ನನ್ನ ಹಾಡಿನಿಂದ ದೇಶದ ಉದ್ಧಾರ ಆಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ನನ್ನ ಮನಸ್ಸಕ್ಕಂತೂ ನೆಮ್ಮದಿ ಸಿಗುತ್ತೆ. ಮಾನಸಿಕ ವೇದನೆ ಎಷ್ಟೋ ಜನ ಹತ್ತು ಕಡಿಮೆ ಮಾಡ್ಕೋತಾರೆ, ನಾನು ಹಾಡಿ ಕಡಿಮೆ ಮಾಡ್ಕೋತೀನಿ ಅಷ್ಟೇಮ್ಮ. ನಿನ್ ಹಿಂದೆ ಒಂದ್ ದುಃಖದ ಕತೆ ಇದೆ ಅಂತ ನನ್ಗನ್ಸಿದ್ದು ಸರ್ ಹೋದ್. ಅದು ಕಥೆ ಅಲ್ಲಮ್ಮ, ಮರೆಯಕ್ಕಾಗ್ದೇ ನನ್ನ ಜೀವನ. ನನ್ನ ಹೆಂಡತಿ ಹೆಸರು ಶಾರದಾ. ಹೆಸರಿಗೆ ತಕ್ಕ ಹಾಗೆ ಸಂಗೀತದಲ್ಲಿ ದೊಡ್ಡ ಪಂಡಿತೆ. ಆಗ ನನ್ ಹೊಟ್ಟೆ ತುಂಬಿಸ್ಕೊಳಕ್ಕೂ ಕೆಲಸ ಇರ್ಲಿಲ್ಲ. ಅವಳೇ ಕಚೇರಿ ಮಾಡಿ ನಮ್ ಸಂಸಾರ ತೂಗಿಸ್ತಾ ಇದ್ವಿ. ಒಂದಿನ ಒಂದ್ ಕಡೆ ಕಚೇರಿ ಮಾಡ್ಬೇಕು ಅಂತ ಒಬ್ಬ ದೊಡ್ಡ ಮನುಷ್ಯರು ಬಂದು ಅವಳ ಕಾಂದ್ರ ಕರ್ಕೊಂಡು ಹೋದ್ರು. ಆವತ್ತು ಹೋಗಿದ್ ನನ್ನ ಹೆಂಡತಿ ಮತ್ತೆ ಹಿಂತಿರುಗಿ ಬರ್ಲೇ ಇಲ್ಲ. ಅವಳ ಹಾಡಕ್ಕೆ ಅಂತ ಕರ್ಕೊಂಡು ಹೋಗಿದ್ದ ಆ ಪಾಪಿ ಅವಳ ಹಾಡ್ ನಿಂಪನ್ನು ಅನುಭವಿಸ್ಲಿಲ್ಲ ಅಮ್ಮ, ಅವಳನ್ನೇ ಅನುಭವಿಸ್ತಾ. ಆ ಪಾಪಿನ ಸುಮ್ಮನೆ ಬಿಟ್ಬಿಟ್ಯಾ? ಮನಸ್ಸು ಮಾಡಿದ್ರೆ ನನ್ನ ಕೈಯಾರ ಅವನ್ ಕತ್ತಿಸಿಕೊಂಡು ನನ್ನ ಸೇರಿ ತಿರ್ಸ್ಕೊಳ್ತಾ ಇದ್ದೆ. ಆದ್ರೆ ಒಂದು ಒಳ್ಳೆ ಲಕ್ಷ್ಯಕ್ಕೋಸ್ಕರ ಬಾಳ್ತಾ ಇರೋ ಹೆಣ್ಣು ವಿಧವೇ ಆಗ್ಬಿಡ್ತಾಳಲ್ಲ ಅಂತ ಆ ಪಾಪಿನ ಕೊಲ್ಲದೆ ಹಾಗೆ ಜೀವಂತವಾಗಿ ಬಿಟ್ಟಿದ್ದೀನಿ. ಗ್ರೇಟ್, ಯು ಆರ್ ರಿಯಲಿ ಗ್ರೇಟ್. ನೀನ್ ಜೀವದಾನ ಮಾಡಿದ ಆ ದೊಡ್ಡ ಮನುಷ್ಯ ಯಾರು ಅಂತ ನಾನು ತಿಳ್ಕೋಬಹುದಾ? ಬೇರೆ ಯಾರೋ ಅಲ್ಲ, ನಿಮ್ಮ ಗಂಡ. ಏನಿದು ಪೊಲೀಸ್ ಗಿಲೀಸ್ ಯಾರು ಬಂದಿಲ್ಲ, ನನ್ನನ್ನು ರಿಸೀವ್ ಮಾಡಕ್ಕೆ ಯಾರು ಬಂದಿಲ್ಲ. ಫಾರಿನ್ ಹೋಗಿ ಒಂದ್ ತಿಂಗಳಾಯ್ತು ಅಂತ ನನ್ನನ್ನು ಪದವಿಯಿಂದ ತೆಗೆದಾಕ್ಬಿಟ್ಟ. ಸುಮ್ಮನೆ ಅಭಿಷೇಕನ ಆಡ್ತಿದ್ರ, ಮುಂದಾಗೋದು ನೀವೇ ನಿಮ್ ಬಾಯಲ್ಲಿ ಹೇಳಬಾರ್ದು. ನಿಮ್ಮ ನೋಡಕ್ ಎಲ್ರು ಬಂದಿದ್ರು. ಇದಕ್ಕೂ ಮುಂಚೆ ಬಂದ ಫ್ಲೈಟ್ ನಲ್ಲಿ ಇಂಟರ್ನ್ಯಾಷನಲ್ ಬ್ಯೂಟಿ ಕ್ವೀನ್ ಒಬ್ಳು ಬಂದಿದ್ರು. ಆಕೆ ನೋಡಕ್ ಎಲ್ರು ಹೋಗಿದ್ದಾರೆ. ಆಹಾ, ಅವಳೊಂದು ಮಹಾ ತ್ರಿಪುರ ಸುಂದರಿ, ರೂಪರಾಶಿ ಶಿಖರವೇ ಅವಳಲ್ಲಿ ಅಡಗಿದೆ. ಅವಳೊಂದು ಚಂದನದ ಗೊಂಬೆ. ಹೌದಾ? ಇವಳ ಇದ್ಯಾವುದೋ ಮಿನಿ ಎಲಿಮೆಂಟ್. ನಾನು ಹೇಳ್ತಾ ಇರೋದು ಇಂಟರ್ನ್ಯಾಷನಲ್ ಬ್ಯೂಟಿ ಕ್ವೀನ್. ಅದ್ ಸರಿ, ನೀವ್ಯಾಕೆ ಲೇಟ್ ಆಗಿ ಬಂದೆ? ಕಾರು ಒಂದು ಫರ್ಲಾಂಗ್ ದೂರ ಪಾರ್ಕ್ ಮಾಡ್ಬಿಟ್ಟಿದ್ದಾರೆ. ಅದನ್ನ ದಾಟಿ ನಮ್ಮ ಕಾರ್ನ ಪಾರ್ಕ್ ಮಾಡಿ ಬರ್ಬೇಕು. ಯಾಕೆ? ನಮ್ಮ ಡ್ರೈವರ್ ಅವನಿಲ್ಲಿದ್ದಾನೆ. ನಾವು ಕೊಡೋದು 1000 ರೂಪಾಯಿ ಸಂಬಳ. 3000 ಸಂಬಳಕ್ಕೆ ಆಗ್ಲೇ ಬ್ಯೂಟಿ ಕ್ವೀನ್ ಹತ್ರ ಅವನು ಸೆಟ್ಲ್ ಆಗ್ಬಿಟ್ಟ. ಸ್ಟೂಪಿಡ್ ಫೆಲೋ. ಮಂತ್ರಿಗಳ ಹತ್ರ ಸಿಗೋ ಮರ್ಯಾದೆ ಅಲ್ಲಿ ಸಿಗುತ್ತಾ ಅವನಿಗೆ? ನೀವು ಬರೀ ಮಂತ್ರಿಗಳು, ಆಕೆ ಮಹಾರಾಣಿ. ಒಂದು ಊರಿಗೆ ಓನರು. ನಿಮ್ಮ ಮೈ ಮೇಲೆ ಪ್ರಜೆಗಳ ಸೊತ್ತು ಯಾವ ಹೊತ್ತಲ್ಲಿ ಕಿತ್ಕೊಂಡು ಹೋಗ್ತಾರೋ. ಸಾಕ್ ಹೋಗಿ ಕಾರ್ ತಗೊಂಬಾವು. ಅದು ನೆಟ್ಟಿಗಿದೆಯೋ ಪಂಚರ್ ಆಗಿದೆಯೋ? ಬ್ಯೂಟಿ ಕ್ವೀನ್, ನಾನೊಂದ್ಸಾರಿ ಅವಳನ್ನ ನೋಡ್ಲೇಬೇಕು. ನೋಡಿದ್ರಾ? 106 ಕಾರುಗಳಿದೆಯಂತೆ. ಕಾರಿನ ಮೆರವಣಿಗೆ ಆಗೋಗ್ತಾ ಇದೆ. ಡಿಎಗೊಂದು ಕಾರು, ಪಿಎಗೊಂದು ಕಾರು, ಆಳಗೊಂದು ಕಾರು, ಬೆಕ್ಕಗೊಂದು ಕಾರು, ನಾಯಿಗೊಂದು ಕಾರು ಇದೆಯಂತೆ. ಓಹೋ, ಇಷ್ಟೊಂದು ಶ್ರೀಮಂತಳ ಇವಳು? ಬರೀ ಶ್ರೀಮಂತಿಗೆ ಒಂದೇ ಅಲ್ಲ, ಅಲ್ಲಿ ಕಾಣ್ತಾ ಇದ್ರು ನೋಡಿ ಗ್ಲಾಸ್ ಪ್ಯಾಲೇಸ್, ಅದನ್ನ 50 ಲಕ್ಷಕ್ಕೆ ಔಟ್ ರೇಟ್ ತಗೊಂಡ್ಬಿಟ್ಟಿದ್ದಾಳೆ. ಹೆಲಿಕಾಪ್ಟರ್ ಬೇರೆ ಒಂದು ಇಟ್ಟಿದ್ದಾಳೆ. ಅದರಲ್ಲೇ ಅವಳು ಹೋಗಿದ್ದು. ಅದಕ್ಕೆ ನಮಗೆ ಇಲ್ಲಿ ನೋಡಕ್ ಸಿಗ್ಲಿಲ್ಲ. ಅದೇನೇ ಆಗ್ಲಿ, ಇವತ್ ನೀನ್ ಅವ್ಳ ಪ್ಯಾಲೇಸ್ ಹೋಗಿ ನನ್ನ ಹೆಸರು ಹೇಳಿ ನನಗೋಸ್ಕರ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಬ. ಎಷ್ಟು ಸರಿಸಾಗಿ ಹೇಳ್ತೀಯ ರಾಮ. ನಾನು ಹೋಗಿ ಕೇಳ್ಬೋದು, ಅವಳು ಒಪ್ಬೇಕಲ್ಲ. ನನ್ನ ಹೆಸರು ಹೇಳಿದ್ರೆ ಒಪ್ತಾಳೆ. ಹೋಗು. ಏನ್ ಒಪ್ತಾಳೋ? ಅಲ್ಲೇ ಕಿವಿ ಇದೆಯೋ? ಇಡೀ ರೀತಿ ಮನೆಯಾ ಇದು? ಅರಮನೆ? ಅಯ್ಯೋ, ಇಂಥ ಒಂದು ಮನೆ ನಮಗೆ ಇದ್ದಿದ್ರೆ
ಏನಿದ್ದಿದ್ರೆ ಅದನ್ನ ಬಾಡಿಗೆ ಕೊಟ್ಬಿಟ್ಟು ನಾವು ಔಟ್ ಹೌಸಲ್ಲಿ ಇರ್ತಾ ಇದ್ವಿ. ಅದು ನಾವು ಇರ್ತಾ ಇರ್ಲಿಲ್ಲ. ಯಾರು ತಮ್ಮ ಕೂತವನಲ್ಲ. ಓಕೆ ಸರ್. ತಮ್ಮ ಮಿಸ್ಟರ್ ಓ ನೀವು ಮಿಸ್ಸಾ? ನಿಮ್ಮ ಈ ಕೆಳಗಿನ ಎಪಿಸೋಡ್ ನಮ್ಗೆ ಕನ್ಫ್ಯೂಸ್ ಮಾಡ್ಬಿಡ್ತು. ಯಾರೇ ನೀವು? ನಾವು ಮಿನಿಸ್ಟರ್ ಮಾರ್ಕಂಡಯ್ಯ, ನಮಸ್ಕಾರ. ಅವರ ಪಿ.ಎ. ತಾವು ಯಾರು? ನಾನು ಮಹಾರಾಣಿ. ಓ ನಮಸ್ಕಾರ. ಅವ್ರ ಪಿ.ಎ. ನಮಸ್ಕಾರ, ವಾಪಸ್ ಕೊಡಿ. ಹೌದು, ನೀವು ಪಿ.ಎ. ನಾನು ಪಿ.ಎ. ಎರಡು ಪಿ.ಎನು ಸೇರಿಸಿ ಹೇಳಿ. ಪಿ.ಎ. ಪಾಪ. ನಾವಿಬ್ರು ಸೇರಿದ್ರೆ ಮಾಡಬಹುದಲ್ಲ ಒಂದು. ರೀ ಏನ್ರಿ ನೀವು ತಲೆ ಎಲ್ಲ ಮಾತಾಡ್ತೀರಿ? ನಿಮಗ್ ಮದ್ವೆ ಆಗಿದ್ಯಾ? ಮದುವೆ ಆಗಿದೆ, ನೋ ಯೂಸ್. ಮುಖದ ಮೇಲೆ ಧೂಳು ಕೂತು ಪರಕೆ ತರ್ತಾಳೆ ಗುಡ್ಸಕ್ ನನ್ನ ಹೆಂಡತಿ ಅಂತ ಹಳ್ಳಿ ಗುಗ್ಗು. ಅದಕ್ಕೆ ನಿಮ್ಮಂತ ಮಾಡರ್ನ್ ಗರ್ಲ್ಸ್ ನೋಡಿದ್ರೆ ನಮಗೊಂಥರ ನರಿಸ್ಬೇಕು. ಹೌದಾ? ರೀಟಾ ಯಾವ್ದಪ್ಪ ಇದು? ಯು ಆರ್ ರೀಟಾ? ಎಸ್. ವಾಟ್ ಯು ವಾಂಟ್? ಐ ವಾಂಟ್ ಯು. ವಾಟ್? ನಾನು ನೀನು ಈಗ ಸ್ವಲ್ಪ ಆಚೆ ಹೋಗೋಣ. ಅವಳಿಗೆ ಹೇಳ್ಬಿಡು ಟಾಟಾ. ಟಾಟನಾ? ಟಾಟಾ ಹೇಳ್ಬೇಕಾ? ಅಯ್ಯೋ ಇದೇನಪ್ಪ ಕಣ್ಣೆಲ್ಲ ಕತ್ಲೆ ಆಗೋಯ್ತಲ್ಲ. ಬೆಂಗಳೂರ್ಲಿ ಇದ್ದವನು ಬೆಳಗಾವಿ ಹೋದಂಗ ಆಗ್ತಾ ಇದೆಯಲ್ಲ. ಎಲ್ಲಿದ್ದೀರಿ? ವೇರ್ ಯು ಆರ್? ಇಲ್ಲಿ ಇಲ್ಲಿ ಇಲ್ಲಿ. ಅಯ್ಯೋ ಅಯ್ಯೋ ಏನೇ ಇದು? ಹಿಂದಿನಾಗ ಓಡ್ ಬರ್ತಾ ಇದೆಯಲ್ಲ, ತಲೆಗೆಲೆ ಕಟ್ಟಿದೆಯಾ? ನಾವು ಅಲ್ಲಿಂದ ಬದುಕು ಬಂದಿದ್ದೇ ಒಂದು ದೊಡ್ಡ ಕತೆ. ಇನ್ನು ನಾವು ಅಲ್ಲೇ ಇದ್ದಿದ್ರೆ ನಮ್ ಬಾಡಿನೆಲ್ಲ ಬೇರೆ ಬೇರೆ ಮಾಡಿ ಸ್ಪೇರ್ ಪಾರ್ಟ್ಸ್ ಅಂಗಡಿ ಇಟ್ಬಿಡ್ತಾ ಇದ್ರು. ಅದ್ ಸರಿ. ಅಯ್ಯೋ ಸಿಂಧುಜಾ ನೋಡಿದ್ಯಾ? ಸಿಂಧೂಜಾ ಅವ್ರನ್ನ ನೋಡೋದಿರ್ಲಿ, ಅವ್ರ ಪಿ.ಎ. ನೋಡಿದ್ದೇ ನಮಗೆ ಈ ಗತಿ ಆಯ್ತು. ಸಿಂಧೂಜಾ ಅವರ ಆಡಂಬರ ಏನು, ಅವರ ವೈಭವ ಏನು. ಪ್ರಪಂಚದ ಸುಂದರಿಯರಲ್ಲೇ ಕ್ಲಿಯೋಪಾತ್ರ ಒಬ್ಬಳೇ ಅತಿ ಸುಂದರಿ ಅಂತ ನಾನ್ ತಿಳ್ಕೊಂಡಿದ್ದೆ. 10 ಕ್ಲಿಯೋಪಾತ್ರ ಸೇರಿಸಿದ್ರೆ ಒಂದು ಸಿಂಧೂಜಾ ಅಂತೆ. ಆ ಕ್ಲಿಯೋಪಾತ್ರ ಹತ್ರ ಈ ಸೀಸರ್ ವಿಷಯ ಹೇಳಿದ್ಯಾ? ಹೇಳಬೇಕು ಅಂತಲೇ ನಾನು ಹೋಗಿ ಬಾಯಿ ಬಿಟ್ಟೆ. ಇಲ್ಲಿ ನೋಡಿ ಡ್ಯಾಮೇಜ್. ಆಸ್ ಅ ಪಿ.ಎ. ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀರಾ? ದಯವಿಟ್ಟು ಈ ತಕರಾರೆಲ್ಲ ಬೇಡ, ಆಕೆ ನೀವು ಮರೆತು ಬಿಡಿ. ನನ್ನ ವಿಚಾರ ನಿನಗೆ ಗೊತ್ತಲ್ಲ. ತಾನಾಗೆ ಮಡಿನಲ್ಲಿ ಬಂದು ಬಿದ್ದಿರೋ ಹಲಸಿನ ಹಣ್ಣು ತಿನ್ನೋದ್ಕಿಂತ ಕೈಗೆ ಎಟಕ್ಲಾರ್ದಷ್ಟು ಎತ್ತರದಲ್ಲಿರೋ ಎಳಚಿ ಹಣ್ಣು ತಿನ್ನೋದೇ ನನ್ನ ಟೇಸ್ಟ್. ಅದ್ರಲ್ಲೂ ನೀನ್ ಹೇಳ್ತಾ ಇರೋದು ಮಲಗೋ ವಾರ ಸ್ಪುರಿ ಮಾವಿನ ಹಣ್ಣು. ಏನೇ ಆಗ್ಲಿ, ಈ ಮಾರ್ಕಂಡೇಯ ಅದರ ರುಚಿ ನೋಡ್ದೆ ಬಿಡಲ್ಲ. ಮಿಸ್ ಪುಳ್ಳಿ, ಓ ಐ ಆಮ್ ಸಾರಿ ಮಿಸ್ ಲಿಲ್ಲಿ, ನಮ್ಮ ಮಿನಿಸ್ಟರ್ ಮಾರ್ಕಂಡಯ್ಯನವರು ಬಂದಿದ್ದಾರೆ ಅಂತ ನಿಮ್ಮ ಮಹಾರಾಣಿಯವರನ್ನ ಸ್ವಲ್ಪ ಬರ ಹೇಳ್ತೀರಾ? ಸಾರಿ ಸರ್, ನಮ್ಮ ಮಹಾರಾಣಿಯವ್ರು ನೋಡ್ಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ತಗೋಬೇಕು. ಅಯ್ಯೋ ಏನ್ ಮಾಡೋದು, ಹಾಗೆ ಬಂದ್ಬಿಟ್ಟಿದೀವಲ್ಲ, ಇದೊಂದು ಸಾರಿ ಪ್ಲೀಸ್. ಇನ್ಮೇಲೆ ನಾವು ಇಲ್ಲೇ ಪರ್ಮನೆಂಟ್ ಆಗಿ ಅಪಾಯಿಂಟ್ ಆಗ್ತೀವಿ. ನೋ ನೋ ನೋ. ಮೇಡಮ್, ಇವರು ಈ ಊರಲ್ಲಿ ಏನೋ ಮಿನಿಸ್ಟರ್ ಅಂತೆ, ನಿಮ್ಮನ್ನ ನೋಡಕ್ ಬಂದಿದ್ದಾರೆ. ನಮಸ್ಕಾರ. ಮೇಡಮ್, ನಾವು ಬಂದದ್ದು. ಎಕ್ಸ್ಕ್ಯೂಸ್ ಮೀ मैडम, दिल्लीಯಿಂದ फोन. ओ हेलो हेलो मिनिस्टर जी, नमस्ते. मैं सिंधुजा बोल रही हूँ. कैसे हैं आप? ಎಲ್ಲಿ ಅಂತಿದ್ದಾರೆ, ನಾವೇನು ನೋಡುವೆ ಹೊರಟೋಗುವೆ. ಅಯ್ಯೋ ಸ್ವಲ್ಪ ಸುಮ್ಮನೆ ನೀನು. नॉट दिल्ली, मैं लिली हूँ. क्या कल मुझे दिल्ली आना है क्या? जी हम सोचेंगे. आओ, आप आ रहे हैं, अच्छी बात है, हम इंतजार करेंगे. ओके, ಔಟ್. ನೀವು ಮಿಸ್ಟರ್ 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 ಏನ್ ಹೇಳಿದ್ರಿ ಹೆಸರು? ನಾನು ಮಂತ್ರಿ ಮಾರ್ಕಂಡ್. ಮೇಡಮ್, ಕಾಲ್ ಫ್ರಮ್ ಲಂಡನ್. ಲಂಡನ್? ಹಲೋ, ಯಾ ಸಿಂಧುಜಾ ಸ್ಪೀಕಿಂಗ್. ಇಂಡಿಯಾ ಹೋಯ್ತು, ಈಗ ಲಂಡನ್. ಸುಂದರಿ ಅಲ್ಲಿಗೆ ಹೋಗೋಣ ಅಂತೀರಾ? ವಾಟ್? Strike is going on London Harbour? Too bad, too bad. See, if this continues, we are going to lose 3 crores. 3 crores? 3 crores, it's not a joke. See, listen to me. You go and meet Foreign Secretary John Richard.
he will help you. Okay? ನನಗ್ ಗೊತ್ತು 3 ಕೋಟಿ ಕೋಟಿ ಕೋಟಿ. Do what I say. ಹಾ ಹೇಳಿ, what can I do for you? ನಾನೊಬ್ಬ ಮಂತ್ರಿ ಮಾರ್ಕಂಡಯ್ಯ. Oh, always 16. ಆವಾಗ್ಲೂ 16 ಅಂತ ಹೇಳ್ತಾರಲ್ಲ, ದತ್ ಮಾರ್ಕಂಡೇಯ ನೀವೇನಾ? ಊರೇ ಹಾಗನಂತೆ, ಇನ್ನು ನೀವು ಅಂದ್ಬಿಟ್ರಿ. ಮೇಡಮ್ ಮೇಡಮ್ ಮೇಡಮ್, ಸೀಸರ್ ಕಾಣ್ತಾ ಇಲ್ಲ, ಮನೆ ಎಲ್ಲ ಹುಡುಕಿದ್ವಿ, ಪತ್ತೆನೇ ಇಲ್ಲ ಮೇಡಮ್. ನನ್ ಸೀಸರ್ ಪತ್ತಿಲ್ವಾ? ಓ ಮೈ ಗಾಡ್, ನೀವೆಲ್ಲ ಏನ್ ಮಾಡ್ತಿದ್ದೀರಿ? ಅಯ್ಯೋ, ನನ್ ಸೀಸರ್ ಇಲ್ಲ ಅಂದ್ರೆ ನಾನು ಹೇಗೆ ಊಟ ಮಾಡುದು, ಹೇಗೆ ನಿದ್ದೆ ಮಾಡುದು? ಓ ಮೈ ಗಾಡ್, ಮೈ ಸಿಕ್. ಲುಕ್, ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಐ ವಾಂಟ್ ಮೈ ಸೀಸರ್ ಬ್ಯಾಕ್. ಹೋಗಿ ಸರ್ಚ್ ಮಾಡಿ, ಔಟ್, ಆಲ್ ಆಫ್ ಯು ಗೆಟ್ ಔಟ್. ಓ ಮೈ ಸೀಸರ್, ಸೀಸರ್. ಓಹೋ, ಅಯ್ಯೋ, ರಾಣಿ ಅಮ್ಮವ್ರು ಔಟ್ ಆಗೋಯ್ತಲ್ಲ, ಈಗ ಏನ್ ಮಾಡೋದು? ಎಕ್ಸ್ಕ್ಯೂಸ್ ಮಿ ಮೇಡಮ್, ಈ ಸೀಸರ್ ಯಾರು ಅಂತ ಸ್ವಲ್ಪ ಹೇಳಿದ್ರೆ. ವಾಟ್? ಸೀಸರ್ ಯಾರ? ನನ್ನನ್ನು ಕಾಡ್ತೀರಾ? He is my love. He is my life. Without Caesar, oh my God, I can't. ನೀವು ಬೇಜಾರ್ ಮಾಡ್ಕೋಬೇಡಿ. Caesar. ನೀವು ಅವ್ರು ಗುರುತಾದ್ರೂ ಹೇಳಿದ್ರೆ ನಾನೇ ಪರ್ಸನಲ್ ಆಗಿ ಹೋಗ್ಬಿಟ್ಟು ಇಮಿಡಿಯೇಟ್ ಆಗಿ ಕರ್ಕೊಂಡು ಬಂದು ನಿಮ್ ಹ್ಯಾಂಡ್ ಓವರ್ ಮಾಡ್ತೀನಿ. ಅಟ್ಲೀಸ್ಟ್ ಒಂದು ಫೋಟೋ ಇದ್ರೂ ಪರವಾಗಿಲ್ಲ. ಫೋಟೋನಾ? ಇದೆ, ಎಲ್ಲಿ? ಇಲ್ಲಿದೆ. ನಾಯ? ಅದು ಅನುಮಾನನ? ಪಕ್ಕಾ ನಾಯಿ. ನಾಯಿ? ನಮ್ಮ ಸೀಸರ್ನ ನಾಯಿ ಅನ್ನಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ಅಯ್ಯೋ, ಏನದು? ನಮ್ ರಾಣಿ ಅವರಿಗೆ ಇನ್ನಷ್ಟು ಕೋಪ ಬಂತು ಅಂದ್ರೆ ನೀವು ಬಂದಿರೋ ಕೆಲಸ ಎಲ್ಲ ಕೆಟ್ಟೋಗುತ್ತೆ. ಐ ಆಮ್ ಸಾರಿ ಮೇಡಮ್, ನಿಮ್ ಸೀಸರ್ ನಾಯಿನ ಆ? ಐ ಆಮ್ ಸಾರಿ, ಸೀಸರ್ ಸಾಹೇಬ್ರನ್ನ ಕಂಡುಹಿಡಿಯೋದೇ ನನ್ನ ಕೆಲಸ. ಅವ್ರನ್ನ ಕಂಡು ಹಿಡಿದು ಕರ್ಕೊಂಡು ಬಂದು ನಿಮ್ಗೆ ಒಪ್ಸೋರ್ಗು ನಾನ್ ನಿದ್ದೆನೂ ಮಾಡಲ್ಲ, ಊಟನೂ ಮಾಡಲ್ಲ. Oh, Caesar, my darling. ಎಲ್ಲಿತ್ತು ನೀನು? Thank you very much, Mr. What? ಶ್ರೀಮಾನ್ ಮಾರ್ಕಂಡಯ್ಯ. Thank you, Mr. O. Markandeya. ಓ ಮಿಸ್ಟರ್ ಮಾರ್ಕಂಡಯ್ಯ ಇದಾರಲ್ಲ, ಬೆಳಗ್ಗೆಯಿಂದ ಅಸೆಂಬ್ಲಿಗೂ ಹೋಗಿಲ್ಲ, ಆಫೀಸ್ಗೂ ಹೋಗಿಲ್ಲ, ಒಂದು ನೀರು ಕುಡ್ದಿಲ್ಲ. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಮನೆ ಕರೆಸಿ ಆರ್ಡರ್ ಮಾಡಿದ್ರು. ಅವರು ಹುಡುಕಿ ಹಿಡ್ಕೊಂಡು ಬರ್ಲಿಲ್ಲ. ಕೊನೆಗೆ ಇವರೇ ಬೀದಿಗೆ ಇಳಿದ್ರು. ಗಲ್ಲಿ ಅಲದು ನಾಯಾಗಿ ನಿಮ್ ಸೀಸರ್ನ ಹಿಡ್ಕೊಂಡು ಬಂದ್ಕೊಟ್ಟ. ನಿಮಗೆ ಹ್ಯಾಪ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಛೇ, ಇಷ್ಟಕ್ಕೆಲ್ಲ ಯಾಕೆ ಥ್ಯಾಂಕ್ಸ್? ಇದು ನನ್ನ ಕರ್ತವ್ಯ. ಹೌದು ನೋಡಿ, ಅವ್ರ ಕರ್ತವ್ಯಕ್ಕೆ ಹೇಳ್ತೀನಿ. ಅದಕ್ಕೆ ಬೈರೋವತ್ತೆ ಅಂತ ಹೇಳಿ ವೆಲ್ವೆಟ್ ಅಲ್ಲೇ ಬಾಕ್ಸ್ ಮಾಡಿಸಿ, ಅದ್ರ ತುಂಬಾ ರೋಜಾ ಹೂ ಹಾಕಿ, ಅದ್ರ ಮೇಲೆ ಸೀಸರ್ನ ಕೂರಿಸಿ ನನ್ನ ಕೈಗೂ ಕೊಡದೆ ಅವರೇ ತಲೆ ಮೇಲೆ ಹೊತ್ಕೊಂಡ್ ಬಂದಿದ್ದಾರೆ. ನಿಮ್ಮನ್ನ ಸೀಸರ್ನ ನೋಡಿದ್ರೆ ಅವರು ತುಂಬಾ ಅಭಿಮಾನ. Beautiful, what a lovely idea. One moment. Take your seat. ಥ್ಯಾಂಕ್ ಯು. ನೀವೇನ್ ತಪ್ಪು ತಿಳ್ಕೋಬೇಡಿ, ಮಹಾರಾಣಿಯವರ ಆರ್ಡರ್ ಒಬೆ ಮಾಡ್ತಾ ಇದೀನಿ. ಅವ್ರು ಹೇಳೋ ಅನ್ನೋವ್ರಿಗೂ ನಾನು ಹೇಳಬಾರ್ದು ಅಷ್ಟೇ. I like your duty conscious. By the by, ನೀವೇನ್ ಕೊಡ್ತೀರಾ? Sweet corn chicken soup, mushroom, ಅಯ್ಯೋ. French onion, tomato, something like that. ಮೇಡಮ್, 2 ಲೋಟ ಶಾವಿಗೆ ಪಾಯಸ ಇದ್ರೆ ಕೊಟ್ಬಿಡಿ. ಅಯ್ಯೋ, ಅದೆಲ್ಲ ಯಾಕೆ? ಅದೇನು ಬೇಡ. ಓ, ಆಯಾಸ ಹೋಗಿರೋ. Oh, please. Thank you. ಹಲೋ, ನಾನು ಕರ್ನಾಟಕ ರೌಡಿ ಮಾತಾಡ್ತಿರೋದು. ಯು ಸ್ಟೂಪಿಡ್ ಇಡಿಯಟ್, ಡ್ಯಾಮ್ ಇಟ್. ಏನ್ ಮಾಡ್ತೀಯ ಮಾಡು, ಅದಕ್ಕೆಲ್ಲ ನಾನು ಹೆದರಲ್ಲ. ಐ ಡೋಂಟ್ ಕೇರ್. ಬಾಸ್ಟರ್ಡ್. ಯಾರ್ದು ಫೋನ್? ಯಾವನೋ ಒಬ್ಬ ರೌಡಿ ನನ್ನನ್ನೇ ಮದ್ವೆ ಆಗ್ಬೇಕು ಅಂತ ಹುಚ್ಚು ಕನ್ಸ್ ಕಾಣ್ತಿದ್ದ. ನಾನು ಅವನನ್ನ ಮದ್ವೆ ಆಗ್ಲಿಲ್ಲ ಅಂದ್ರೆ ನನ್ನ ಬಾಂಬ್ ಬಿಟ್ಟು ಕೊಳ್ತಾನಂತೆ. ಅಯ್ಯೋ ಬಾಮ, ರಾಮರಾಮ. ವಾಟ್ ಇಸ್ ದಿಸ್? ನಿಮ್ ಊರಿನಲ್ಲಿ ನನ್ನ ಲೈಫ್ಗೆ ಸೆಕ್ಯೂರಿಟಿನೇ ಇಲ್ವಲ್ಲ? ನೋ ಮಿಸ್, ನಾನಿರುವವರೆಗೂ ನೀವು ಈ ತರ ಮಾತಾಡ್ಬೇಡಿ. ನಿಮ್ಮ ಲೈಫಿಗೆ ಒಳ್ಳೆ ಸೆಕ್ಯೂರಿಟಿ, 24 ಗಂಟೆ ನಿಮ್ ಜೊತೆ ಓಡಾಡಕ್ಕೆ ಒಬ್ಬ ಒಳ್ಳೆ ಬಾಡಿ ಗಾರ್ಡ್ನ ಕೊಡ್ತೀನಿ. ಕಳ್ಸನ್ನ ಕಳಿಸ್ತೀರಾ? ಒಳ್ಳೆ ವ್ಯಕ್ತಿನ ಕಳಿಸಿ. ಪೊಲೀಸ್ ಆಫೀಸರ್ ಲೀಸ್ಟ್ ನಿಮ್ಮ ಹತ್ರ ಕಳಿಸ್ಕೊಡ್ತೀನಿ. ನಿಮಗೆ ಯಾರು ಬೇಕೋ ಅವ್ರನ್ನ ಟಿಕ್ ಮಾಡಿ ಟಕ್ ಅಂತ ಇಲ್ಲಿ ಪ್ರೆಸೆಂಟ್ ಇರ್ತಾರೆ. ಏನಮ್ಮ, ಸಿಂಧುಜಾ ಇದ್ದಾರಾ? ಯಾರನ್ನ ನೀನು? ಸ್ವಲ್ಪ ಕೂಡ ಮ್ಯಾನರ್ಸ್ ಇಲ್ಲದೆ ನಮ್ಮ ರಾಣಿಯವ್ರನ್ನ ಹೆಸರಿದು ಕರಿತೀಯಾ? ಅದು ಬಂದು ಮಿನಿಸ್ಟರ್ ಮಾರ್ಕಂಡೇಯ ಕಳಿಸಿದ್ದಾರೆ. ಲಿಲಿ, ನಮ್ ಸೀಸರ್ ಯಾವ ನಾಯಿನ ನೋಡಿ ಬೊಗಳ್ತಾ ಇದ್ದಾನೆ? ಮಾರ್ಕಂಡೆಯ ನಿಮ್ಗೆ ಒಬ್ಬ ಸೆಕ್ಯೂರಿಟಿ ಕಳ್ಸಿದ್ದಾನೆ, ಅವನ್ನ ನೋಡಿ ಬಗ್ಗಳ್ತಾ ಇದೆ. ಮಿಸ್ಟರ್ ರಾಜೇಶ್, ಕಠಿಣ ಶಿಕ್ಷೆ ಆದ್ರೂ ಹಲವಾರು ವಿಷಯಗಳಿಗೋಸ್ಕರ ರೆಮಿಷನ್ ಕೊಟ್ಟು ದಂಡನೆ ಕಾಲ ಕಡಿಮೆ ಆಗುತ್ತೆ. ಸಾಧಾರಣವಾದ ರೆಮಿಷನ್ ವರ್ಷಕ್ಕೆ 60 ದಿವಸ. ಅದು ಅಲ್ಲದೆ
ಮತ್ತೆ ಮತ್ತೆ ನೀವು ರಕ್ತದಾನ ಮಾಡಿರೋದ್ರಿಂದಲೂ ನಿಮ್ಮ ಒಳ್ಳೆ ನಡತೆಗೋಸ್ಕರನು ನಿಮ್ಮ ಶಿಕ್ಷೆ ಕಾಲ ಕಡಿಮೆ ಮಾಡಿ ಇವತ್ತು ನಿಮ್ಮನ್ನ ಬಿಡುಗಡೆ ಮಾಡ್ತೀವಿ. ಗುಡ್ ಲಕ್. ಪಾಪ ಅವಳ ಮೇಲಿಲ್ಲದ ಅಪವಾದ ಹೊರಿಸಿ ನಿಮ್ ಸಂಸಾರನೇ ಹಾಳು ಮಾಡ್ಬಿಟ್ರು. ಇಷ್ಟಕ್ಕೆಲ್ಲ ಕಾರಣ ಆ ಧರ್ಮರಾಜಯ್ಯನೇ. ಧರ್ಮರಾಜ್, ಬೇಡಿ, ಅವನ್ನ ಕೊಲ್ಬೇಡಿ, ಬಿಟ್ಬಿಡಿ. ಈ ಕೊಲೆ ಮಾಡದೇ ಇರೋ ಅಪವಾದದಿಂದ ಜೈಲ್ಗೆ ಹೋಗಿ ಈಗ ತಾನೇ ಬಂದಿದ್ದೀರಾ. ಈ ಕೊಲೆ ಮಾಡಿ ಮತ್ತೆ ಜೈಲ್ಗೆ ಹೋಗೋದ್ ಬೇಡ. ಪಾಪ ನಿಮ್ ಹೆಂಡತಿ ದಿಕ್ಕಿಲ್ದೆ ಎಷ್ಟು ಕಷ್ಟ ಪಡ್ತಿದ್ದಾಳು. ಮೊದ್ಲು ಹೋಗಿ ಅವಳನ್ನ ಹುಡುಕಿ ಕರ್ಕೊಂಬನ್ನಿ, ದಯವಿಟ್ಟು ಕರ್ಕೊಂಬನ್ನಿ. ಯಾಕೆ ಕೈ ಬಿಡಿಸ್ಕೊಳ್ತೀಯಾ? ನಾನಿನ್ನ ಪ್ರೀತಿಸ್ತೀನಿ. ನೀನು ಹೂ ಅಂತ ಒಂದ್ ಮಾತು ಹೇಳು, ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡಬಲ್ಲೆ. ಏನು, ನಾನು ನಿನ್ನ ಲವ್ ಮಾಡ್ಬೇಕಾ? ನಮ್ ರಾಣಿಯಮ್ಮರು ಗೊತ್ತಾದ್ರೆ ನನ್ನ ಕೆಲಸನ ತೆಗೆದು ಬಿಡ್ತಾರೆ ಅಷ್ಟೇ. ಈ ವಿಷಯ ಮಿನಿಸ್ಟರ್ ಗೊತ್ತಾದ್ರೆ ನೀನು ಕೆಲಸ ಕಳ್ಕೊಂಡ್ಬಿಡ್ತೀಯ. ಮಾರ್ಕಂಡಯ್ಯ, ಆ ಮಂತ್ರಿ ಯಾವ ಮಹಾ? ನಾನು ಮನಸ್ಸು ಮಾಡಿದ್ರೆ ಅವ್ನು ಕ್ರಿಕೆಟ್ ಅಲ್ಲಿ ಔಟ್ ಮಾಡಿ ಅವ್ನು ಕಂಬಿ ಹಿಡಿದುಕೊಂಡಬಲ್ಲೆ. ಡೋಂಟ್ ವರಿ ಅಬೌಟ್ ಹಿಮ್ ಲಿಲಿ. ಬಾ, ನನ್ನನ್ನ ಹಾಗೆ ಅಪ್ಪೋ. ಈ ಮಿನಿಸ್ಟರ್ಗಳೆಲ್ಲ ಆಫ್ಟರ್ ಆಲ್ 5 ವರ್ಷ ಇರೋರು. ಅದು ಸಿಎಂ ಮನಸ್ಸು ಮಾಡಿದ್ರೆ ನಾವು 58 ವರ್ಷ ತುಂಬುವವರೆಗಿರೋರು. ಏನ್ ಹೇಳ್ತೀಯ? ಮಹಾರಾಣಿಯವರೇ, ನಾನು ಹೀಗೆ ಹೇಳ್ತಿದ್ದೀನಂತ ನೀವು ತಪ್ಪಾಗಿ ತಿಳ್ಕೊಬೇಡಿ. ನಿಮ್ಮ ಹತ್ರ ಶ್ರೀಮಂತಿಕೆ ಇದೆ, ಸೌಂದರ್ಯ ಇದೆ, ಮೇಲಾಗಿ ಇಷ್ಟೊಂದು ಯೌವನ ತುಂಬಿರೋ ನೀವು ಯಾಕೆ ಒಬ್ಬಂಟಿಗರಾಗಿರ್ಬೇಕು? ನಿಮಗೆ ಇಷ್ಟ ಬಂದ ವ್ಯಕ್ತಿನ ನೀವ್ ಯಾಕೆ ಮದುವೆ ಆಗ್ಬಾರ್ದು? ನಿಮಗ್ ಜೊತೆಯಾಗೂ ಇರುತ್ತೆ, ಸಹಾಯವಾಗೂ ಇರುತ್ತೆ. ಅದೇ ವಿಚಾರವಾಗಿ ನಾನು ತುಂಬಾ ಡೀಪಾಗಿ ಯೋಚನೆ ಮಾಡ್ತಿದ್ದೇನೆ. ಏನು, ಐ ಲೈಕ್ ಕನ್ನಡಿಗಾಸ್. ಕನ್ನಡ ಸಂಸ್ಕೃತಿ ಅಂದ್ರೆ ನನಗೆ ತುಂಬಾ ಇಷ್ಟ. ಒಬ್ಬ ಕನ್ನಡಿಗನ ಮದುವೆ ಮಾಡ್ಕೊಂಡು ನಾನಿಲ್ಲ ಸೆಟ್ಲ್ ಆಗ್ಬಿಡೋಣ ಅಂತ ಇದ್ದೀನಿ. ಹಾಗಾದ್ರೆ ನೀವು ಎದುರು ನೋಡ್ತಾ ಇರೋ ಕ್ವಾಲಿಫಿಕೇಶನ್ ನನ್ನ ಹತ್ರ ಇದೆ ಅಂತೀರಾ? ನಾನೇನಾದ್ರೂ ತಪ್ಪ ಕೇಳ್ಬಿಟ್ನ? ನೀವು ಹ್ಯಾಂಡ್ಸಮ್ ಆಗಿದ್ದೀರಾ, ಜೊತೆಗೆ ಮದುವೆಗಳು ಆಗಿದ್ದೀರಾ. ಬಟ್ ಒಂದು ಬ್ಲಾಕ್ ಮಾರ್ಕ್. ಏನದು? ಏನೇ ಅದು ಮಿಸ್ಟರ್ ಮಾರ್ಕಂಡಯ್ಯ, ಯುವರ್ ಸೆಕೆಂಡ್ ಹ್ಯಾಂಡ್. ಇದೇನ್ ಸರ್, ಮಿನಿಸ್ಟ್ರು ಅನ್ನೋದೇ ಮರೆತುಬಿಟ್ಟು ಒಳ್ಳೆ ಟ್ರಾಫಿಕ್ ಪೊಲೀಸ್ ತರ ನಿಂತಿದಿರಲ್ಲ. ಕಾರ್ ಹೋಯ್ತಲ್ಲ, ಅವಳು ಹೋಗೋವಾಗ ಏನ್ ಹೇಳಿದ್ಲು ಗೊತ್ತಾ? ನಿಮ್ಮನ್ನ ಸೆಕೆಂಡ್ ಹ್ಯಾಂಡ್ ಅಂದ್ಲು. ಅಂದ್ರೆ ನಿಮಗೆ ಮೊದಲೇ ಮದುವೆ ಆಗಿದೆ, ಇನ್ನೊಂದು ಮದುವೆ ಆಗ ಕಾನೂನಲ್ಲಿ ಜಾಗ ಇಲ್ಲ ಅಂದ್ಲು. ಕಾನೂನು ಮಾಡುವವನೇ ನಾನು. ನನ್ನ ಹೆಂಡತಿ ಡೈವರ್ಸ್ ಮಾಡಾದ್ರೂ ನಾನು ಇವಳ ಮದುವೆ ಆಗ್ತೀನಿ. ಮದುವೆ ಮಾಡ್ಕೋತೀರಾ? ನನ್ನ ಮಾತು ಕೇಳಿ, ನೀವು ಅವಳನ್ನ ಮದುವೆ ಆದ್ರೆ ಪದವಿ ಹೋಗುತ್ತೆ. ಪದವಿ ಹೋದ್ಮೇಲೆ ಚೀಫ್ ಮಿನಿಸ್ಟರ್ ಹತ್ರ ಹೋಗಿ ಪಾಯಸನ್ ಕುಡಿತೀನಿ ಅಂತ ಕಣ್ಣೀರ್ ಹಾಕ್ಬೇಕಾಗತ್ತೆ. ದಯವಿಟ್ಟು ನನ್ನ ಮಾತು ಕೇಳಿ. ಹೋಟ್ಲು ಹೋಗಿ ನಾವು ಊಟ ಮಾಡ್ತೀವಿ, ಏನೇನ್ ಕೈ ಹಿಡ್ಕೊಂಡ್ ಬರ್ತೀವ, ಅಲ್ಲೇ ಎಷ್ಟು ಕೈ ತೊಳ್ಕೊಂಡ್ ಬರಲ್ಲ. ಬೇಡ ರೀ. ಗುಡ್ ನ್ಯೂಸ್, ಇದು ನೋಡಿ. ಬಿಡುಗಡೆ ಪತ್ರ, ಐ ಮೀನ್ ಡೈವರ್ಸ್ ಪೇಪರ್. ನಾನು ಹೆಂಡತಿ ಸಹಿ ಮಾಡಿಸ್ಕೊಂಡ್ ಬಂದ್ಬಿಟ್ಟೆ. ಗುಡ್. ಕೆಲವು ರಾಜಕಾರಣಿಗಳು ನಾನು ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಹೇಳ್ತಾರೆ ಹೊರತು ಏನು ಮಾಡೋಲ್ಲ. ಆದ್ರೆ ನೀವು ಹೇಳಿದ್ರೆ ಕರೆಕ್ಟ್ ಆಗಿ ಮಾಡಿದ್ದೀರಾ. ಯು ಆರ್ ಎ ಗ್ರೇಟ್ ಪೊಲಿಟಿಷಿಯನ್. ರಾಣಿಯವರೇ, ಈ ಮಂತ್ರಿ ಮಾರ್ಕಂಡೆಯ ಸಾಮಾನ್ಯ ಪೊಲಿಟಿಷಿಯನ್ಸ್ ತರ ಅಲ್ಲ. ಇವತ್ತು ಇದನ್ನ ಮಾಡ್ಬೇಕು ಅಂತ ಮನಸ್ಸಲ್ಲಿ ಪಣ ತೊಟ್ರೆ ಅದು ಮಾಡ್ಲೇಬೇಕು. ಅದ್ರಲ್ಲಿ ಬೇರೆ ಇದನ್ನ ಲೈಫ್ ಕ್ವಶನ್. ರಾಣಿಯವರೇ, ನಮ್ಮಿಬ್ರು ಮದುವೆ ಯಾವಾಗ ಇಟ್ಕೊಳ್ಳೋಣ? ನನಗೋಸ್ಕರ ನೀವು ನಿಮ್ಮ ಲೈಫ್ ಅನ್ನೇ ತ್ಯಾಗ ಮಾಡ್ತೀರಾ, ಮತ್ತೆ ಯಾಕೆ ರಾಣಿವರೇ ಅಂತ ಕರಿತೀರಾ? ಕಾಲ್ ಮಿ ಸಿಂಧು. ಓ, ಥ್ಯಾಂಕ್ ಯು, ಥ್ಯಾಂಕ್ ಯು. ಇಟ್ಸ್ ಆಲ್ ರೈಟ್ ಮಿಸ್ಟರ್ ಮಾರ್ಕ್. ಯಾ ಮಾರ್ಕ್. ನೀವು ನನ್ನ ಶಾರ್ಟ್ ಆಗಿ ಸಿಂಧು ಅಂತ ಕರಿತೀರಾ, ಲೈಕ್ ದಟ್ ಮಾರ್ಕ್. ಓ ಸಿಂಧು, ಥ್ಯಾಂಕ್ ಯು. ಹಲೋ, ನಿಮ್ಮ ಅಳಿಯ ನಿಮ್ಮ ಮಗಳನ್ನ ಡೈವೋರ್ಸ್ ಮಾಡಿದ್ದಾರೆ. ಯಾರು ಮಾತಾಡ್ತಿರೋದು? ನಾನಾ? ನಿಮ್ಮ ಕುಟುಂಬದ ಶ್ರೇಯೋಭಿಲಾಷಿ. ಹೌದಪ್ಪ. ಅಲ್ಲಮ್ಮ, ಅವ್ನು ಹೆದರ್ಸಿದ್ರೆ ನೀನ್ ರುಜು ಮಾಡ್ಬಿಡೋದ? ಹೀಗೆ ಅಂತ ನನ್ಗೊಂದು ಫೋನ್ ಮಾಡ್ಬಾರ್ದು. ರುಜು ಹಾಕ್ಲಿಲ್ಲ ಅಂದ್ರೆ ನನ್ ವಂಶನೇ ನಿರ್ವಂಶ ಮಾಡ್ಬಿಡ್ತೀನಿ ಅಂದ್ರಪ್ಪ. ಓಹೋ, ಮಂತ್ರಿ ಆದ ತಕ್ಷಣ ಯಾರನ್ನ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ತಿಳ್ಕೊಂಡಿದ್ದ. ನಾನು ಇಲ್ಲದೆ ಹೋಗಿದ್ರೆ ಹೇಗ್ ಮಂತ್ರಿ ಆಗ್ತಿದ್ದ? ಅವ್ನು ಯಾರನ್ನ ಮದುವೆ ಮಾಡ್ಕೊಳ್ತಾನೋ ನಾನು ನೋಡೇ ಬಿಡ್ತೀನಿ.
ದಯವಿಟ್ಟು ಮದ್ವೆನ ಮುಂದಕ್ಕೆ ಹಾಕ್ಬೇಡ. ನನ್ನಿಂದ ತಡ್ಕೊಳಕ್ ಸಾಧ್ಯವಿಲ್ಲ. ಮದ್ವೆ ತಾರೀಖನ್ನ ತಿಳಿಸ್ಬಿಡ. ನಿಮ್ ಮದ್ವೆ ತಾರೀಖನ್ನ ನಾನ್ ಹೇಳ್ತೀನಿ. ಮಿಸ್ಟರ್ ಮಾರ್ಕ್, ಹೂ ಇಸ್ ದಿಸ್ ಕಂಟ್ರಿ ಬ್ರೂಟ್? ಹೊಟ್ಟು ಜುಟ್ಟು ಹಾಕೊಂಡು ಫ್ಯಾನ್ಸಿ ಡ್ರೆಸ್ ಮಾಡ್ಕೊಂಡು ಬಂದಿದ್ದಾನಲ್ಲ? ಹೌದು, ಐ ಡೋಂಟ್ ನೋ, ಯಾರು ಗೊತ್ತಿಲ್ಲ. ಬಹುಶಃ ವಿಲೇಜ್ ಇಂದ ಯಾರು ನನ್ನ ನೋಡಕ್ ಬಂದಿರ್ಬೇಕು. ಎಲ್ಲಿಂದ ಬಂದೆ? ಯಾರೇ ನೀನು? ಇವಳ ಮೇಲಿನ ವ್ಯಾಮೋಹದಿಂದ ನನ್ನೇ ಯಾರು ಅಂತ ಕೇಳ್ತೀಯ? ಸೋಮಾರಿಯಾಗಿ ಪೋಲಿಯಾಗಿ ತಿರುಗ್ತಿದ್ದ ನಿನ್ನ ಪಂಚಾಯತಿ ಕಟ್ಟೆ, ನಗರಸಭೆ, ವಿಧಾನಸಭೆ ಅಂತ ಮೆಟ್ಟಿಲು ಮೆಟ್ಟಿಲು ಹತ್ತಿಸಿದ ಅಸ್ಥಿ ಬಾರ ಕಣೋ ನಾನು. ಶೇಮ್ ಶೇಮ್ ಮಿಸ್ಟರ್ ಮಾರ್ಕಂಡೇಯ, ಮರ್ಯಾದೆ ಇಲ್ಲದೆ ಮಾತಾಡ್ತಿದ್ದಾನಲ್ಲ. ಹೂ ಇಸ್ ದಿಸ್ ಓಲ್ಡ್ ಮ್ಯಾನ್? ಮಾತಾಡ್ತಿರೋನು ಸಾಧಾರಣ ಓಲ್ಡ್ ಮ್ಯಾನ್ ಅಲ್ಲ. ಇವನಿಗೆ MLA ಮಾಡೋಕೆ ಸತ್ತವರಿಗೆಲ್ಲ ಜೀವ ಕೊಟ್ಟು ಲಾರಿ ಲಾರಿಯಾಗಿ ತುಂಬಿಸ್ಕೊಂಡು ಬಂದು ವೋಟ್ ಹಾಕ್ಸಿ ಸಾಧಾರಣ MLA ಆಗಿದ್ದ ಇವನಿಗೆ ನನ್ನ ಮಗನ್ ಕೊಟ್ಟು ಮಂತ್ರಿಯನ್ನಾಗಿ ಮಾಡಿದ ಮಂತ್ರವಾದಿ ಇವನ ಮಾವ. ಎಕ್ಸ್ ಫಾದರ್ ಇಲ್ಲ, ಮತ್ತೆ ಯಾಕೆ ಮಾವ ಅಂತ ಹೇಳ್ತಿದ್ದಾನೆ? ಇವನ ಮಗಳನ್ನ ನೀವು ಡೈವೋರ್ಸ್ ಮಾಡಿದಿರಲ್ಲ, ಹೇಳಿ. ಇಲ್ಲಿ ನೋಡು, ನಿನ್ನ ಮಗಳು ನನ್ನ ಹೆಂಡತಿ ಅಲ್ಲ, ನನ್ನ ಹೆಂಡತಿ ಇವಳೆ. ನಿನ್ನಂಥ ಕಂತ್ರಿಗೆ ಹೆಂಡತಿ ಬೇಕೋ ಬೇಡವೋ ಅಂತ ತೀರ್ಮಾನ ಮಾಡೋನು ನಾನು. ಇನ್ನು ನಾನು ಮನಸ್ಸು ಮಾಡಿದ್ರೆ ನೀನ್ ನನ್ನ ಹತ್ರ ಕೊಟ್ಟಿರೋ ಕೋಟ್ಯಾಂತರ ರೂಪಾಯಿ ಕ್ಲೋಸ್. ಇನ್ನು ನನ್ನ ಮಗಳನ್ನು ಬಿಟ್ಟು ಈ ಬಣ್ಣ ಚಿಟ್ಟೆಗೆ ತಾಳಿ ಕಟ್ಟಿದ್ರೆ ನೀನು ಕ್ಲೋಸ್. ನಾನು ಯಾರು ಅಂತ ಗೊತ್ತಾಯ್ತಾ? ನೀನಾ? ಮಿಸ್ ಸಿಂಧು, ಈ ಡ್ರೆಸ್ ನಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣ್ತೀರಾ. ಓ, ಥ್ಯಾಂಕ್ ಯು. ಡ್ರೈವರ್, ಕಾರ್ ನಿಲ್ಸು. ಒಲವೆಂಬ ದಾರಿಯಲ್ಲಿ ಸಂಗಾತಿಯಾದೆ ನೀ, ಮಳೆಯಲು ಬಿಸಿಯಲು ಸಹಚಾರಿಯಾದೆ ನೀ. ಜೀವ ಮುಡಿಪಾಗಿ ತಂದೆನ ಮನಸ್ಸಿನ ಗುಡಿಯಲ್ಲಿ ಅತಿದೈವಾದೆ. ಏನ್ ಸಿಂಧು, ಕಾರ್ ನಿಲ್ಸ್ಬಿಟ್ಟೆ? ಏನಿಲ್ಲ. ಡ್ರೈವರ್, ನಡಿಯಪ್ಪ. ಲಲಿ, ನಾನು ಹೊರಗೆ ಹೋಗಿ ಬರ್ತೀನಿ. ರಾಣಿಯಮ್ಮ, ನೀವು ಹೊರಗೆ ಹೋಗ್ತಿದ್ರಲ್ಲ, ನಾನು ಬರ್ತೀನಿ ಜೊತೆಗೆ. ಬೇಡ, ನಾನೊಬ್ಳೆ ಹೋಗ್ತೀನಿ. ಅಯ್ಯೋ, ನಿಮ್ಮನ್ನೊಬ್ಬರನ್ನ ಹೊರಗೆ ಹೋಗೋದು ಬಿಟ್ಬಿಟ್ರೆ ಮನ್ಸರುಗಳು ನನ್ನ ಮೇಲೆ ಕೋಪಿಸ್ಕೊಂತಾರೆ. ನಾನು ಬಂದೇ ಬರ್ತೀನಿ. ಶಾಟ್ ಅಪ್. ನಾನು ಹೇಳೋ ಕೆಲಸ ಮಾಡೋ ನಾಯೇ. ಏಯ್, ಏನೋ ಹಾಗೆ ನೋಡ್ತೀಯ? ಲಿಲಿ, ಆ ಹಳೆ ಬಟ್ಟೆ ಎಲ್ಲ ತಂದ್ಕೊಡು, ವಾಶ್ ಮಾಡ್ತಾನೆ. ನೋಡೋ, ನಾನ್ ಬರೋ ಅಷ್ಟರಲ್ಲಿ ವಾಶ್ ಮಾಡಿ ಐರನ್ ಮಾಡಿಡು. ಬಾಬಾ. ಇವಳನ್ನ ಇದಕ್ಕೂ ಮುಂಚೆ ಎಲ್ಲೋ ನೋಡ್ದ ಹಾಗಿದೆಯಲ್ಲ. ಕಾವೇರಿ, ನೀನು ಇಲ್ಲಿಗೆ ಯಾಕೆ ಬಂದೆ? ಯಾವುದೇ ಕಾರಣದಿದ್ಲು ಇಲ್ಲಿಗೆ ಬರ್ಬೇಡ ಅಂತ ಹೇಳಿರ್ಲಿಲ್ಲ. ಏನಾದ್ರೂ ನನಗೆ ಚಿಂತೆ ಇಲ್ಲ. ಇನ್ನು ಈ ನಾಟಕ ಆಡೋಕೆ ನನಗೆ ಆಗೋಲ್ಲ. ಏನ್ ಹೇಳ್ತಿದ್ಯಾ ಕಾವೇರಿ, ಏನ್ ಹೇಳ್ತಿದ್ಯಾ? ನೋಡು, ಹೊಳೆ ದಾಟಕ್ ಪ್ರಯತ್ನ ಮಾಡಬಾರ್ದಾಗಿತ್ತು. ಈಗ ದಾಟಕ್ ಪ್ರಾರಂಭಿಸಿ ಅರ್ಧದಲ್ಲೇ ನಿಂತು ಬಿಟ್ಟಿದೀವಿ. ನೀನ್ ಹೇಳ್ದಾಗೆ ಆ ನೀರೆಲ್ಲ ಮುಳುಗ್ಬಿಡೋಣ ಅಂತೀಯೋ, ಇಲ್ಲ ನಾನ್ ಹೇಳ್ದಾಗೆ ದಡ ಸೇರೋಣ ಅಂತೀಯೋ? ನೀವೇನೇ ಸಮಾಧಾನ ಹೇಳಿ. ಇಷ್ಟು ದಿವಸ
ನಿಮ್ ಮಾತಿಗೆ ಮೀರ್ಬಾರ್ದು ಅಂತ ನಾನ್ ಜೈಲ್ಗೆ ಹೋಗಿ ಅವ್ರನ್ನ ನೋಡ್ಲಿಲ್ಲ. ಆದ್ರೆ ಅವರು ಬಿಡುಗಡೆಯಾಗಿ ನನ್ನನ್ನೇ ನೋಡಕ್ ಬಂದ್ರು. ಅದು ಆ ಮಂತ್ರಿಗಳ ಜೊತೆ ಕಾರ್ನಲ್ಲಿ ಹೋಗ್ತಿರುವಾಗ. ತಾಳಿ ಕಟ್ಟಿದ ಗಂಡ ಕಣ್ಣೆದುರಿಗೆ ನೋಡ್ತಾ ಇದ್ರು. ನೋಡ್ದೇ ಇರೋ ಹಾಗೆ ಯಾಕೆ ಮಾಡ್ದೆ? ಅವ್ರ ಮನಸ್ಸೆಷ್ಟು ನೊಂದ್ಕೊಂಡಿರ್ಬೇಕು. ಚಚೆ, ನಾನ್ ನಡೆಸ್ತಿರೋ ಜೀವನನೂ ಒಂದ್ ಜೀವನನ. ಇವತ್ತವ್ರನ್ನ ನಡುಬೀದಿಲ್ ನೋಡಿದಾಗ ಬೇಡಮ್ಮ, ನನಗ್ ನ್ಯಾಯನೂ ಬೇಡ, ಶಿಕ್ಷೆನೂ ಬೇಡ. ಅವ್ರು ಬಂದಿದ್ದಾರೆ, ಅವ್ರ ಜೊತೆಲೆ ನಾನು ಎಲ್ಲಾದ್ರೂ ಹೋಗ್ಬಿಡ್ತೇನೆ. ಭಯಂಕರವಾದ ಬಿರುಗಾಳಿ ಬೀಸ್ತಿರ್ಬೇಕಾದ್ರೆ ಕೈಯಲ್ಲಿರೋ ಹಣತೆನ ಆರ್ದೇ ಇರೋ ಹಾಗೆ ನೋಡ್ಕೊಳ್ಳೋದೇ ಜಾಣತನ. ಕಾವೇರಿ, ನಿನ್ ಕಷ್ಟ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಎಕ್ಸೈಟ್ ಆಗ್ಬೇಡ. ನೋಡು, ನಿನ್ ಗಂಡ ಓದ್ದವರು, ತಿಳುವಳಿಕೆ ಇರೋರು, ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರೆ ಅನ್ನೋ ನಂಬಿಕೆ ನನ್ಗಿದೆ. ನಮ್ ಕೆಲ್ಸ, ನಾವ್ ಅನ್ಕೊಂಡಿರೋ ಕೆಲ್ಸ ಮುಗಿದ ತಕ್ಷಣ ನಾನೇ ಅವ್ರನ್ನ ಕರ್ಕೊಂಡ್ ಬಂದು ನಿನ್ನ ಹತ್ರ ಸೇರಿಸ್ತೀನಿ. ಎಸ್. ಕಾವೇರಿ, ಏನೇ ಹಾಗೆ ಕಣ್ ಬಿಡ್ತೀಯಾ? ನಿನ್ ಮುಖೋಡೆಲ್ಲ ಕಳಚೋಯ್ತು ಅಂತನಾ? ನಾನು ಮೊದಲಿಂದ ನಿನ್ ಮೇಲೆ ಒಂದು ಕಣ್ಣಿಟ್ಟೇ ಇದ್ದೆ. ಇವತ್ತು ನನ್ನ ಸಂದೇಹ ಪರಿಹಾರ ಆಯ್ತು. ಅವತ್ತು ಅದೇನೋ ಹೇಳ್ದಲ್ಲ, ಲುಕ್ ಮ್ಯಾನ್, ನೀನು ನನ್ನ ಮನೆ ಕಸ ಗುಡಿಸ್ಬೇಕು, ದೊಡ್ಡದಾಗಿ ರಂಗೋಲಿ ಹಾಕ್ಬೇಕು, ಈ ನನ್ನ ಚಪ್ಪಲಿಗೆ ಪಾಲಿಶ್ ಹಾಕ್ಬೇಕು ಅಂತ ಹೇಳಿದ್ಯಲ್ಲ. ಈಗ ಅದನ್ನ ಬದಲಾಯಿಸಿ ತೋರಿಸ್ತೀನಿ. ಇವತ್ತೇ ಮಿನಿಸ್ಟರ್ ಮನೆಗೆ ಹೋಗಿ ನಿನ್ನ ವಿಷಯನೆಲ್ಲ ಹೇಳಿದ್ರೆ, ನಾಳೆಯಿಂದ ನೀನು ನನ್ನ ಮನೆ ಕಸ ಗುಡಿಸ್ಬೇಕು, ದೊಡ್ಡದಾಗಿ ರಂಗೋಲಿ ಹಾಕ್ಬೇಕು, ಈ ನನ್ನ ಶೂಗೆ ನೀನು ಪಾಲಿಶ್ ಹಾಕ್ಬೇಕು ಕಣೆ. ಆಗ್ತೀಯಲ್ಲ? ನಾನ್ ನಡ್ಸೋಕ್ ಬಂದಿರೋದೇನೋ ನಿಜ, ಆದ್ರೆ ಮುಂಚಿನ ಹಾಗೆ ಹೇಳಿ ಹಾಗಲ್ಲ. ಭದ್ರಕಾಳಿಯಾಗಿ ಬಂದಿದ್ದೀನಿ. ಮೊದಲಿಂದ ಹೊರಟು ಗೆಟ್ ಔಟ್. ಏನಮ್ಮ, ಅವ್ನೆಲ್ಲ ನಿಜಾಂಶ ತಿಳ್ಕೊಂಡ್ಬಿಟ್ಟ. ಅವ್ನ ಹಾಗೆ ಜೀವಂತ ಬಿಟ್ಬಿಟ್ರಲ್ಲ. ಆ ಪಾಪಿ ಮಿನಿಸ್ಟರ್ ಹತ್ರ ಹೋಗಿ ಎಲ್ಲ ವಿಷಯ ಹೇಳ್ಬಿಟ್ರೆ ನಮ್ ಗತಿ ಏನು? ಸಾಹೇಬ್ರಿದಾರೆ? ಇಲ್ಲ ಸರ್. ಎಲ್ಲೋಗಿದ್ದಾರೆ? ಎಲ್ಲಿ ಹೋಗ್ತಾರೆ, ಎಲ್ಲಿಂದ ಬರ್ತಾರೆ ಅಂತ ನನ್ನ ಹತ್ರ ಹೇಳ್ಬಿಟ್ಟಿರ್ತಾರ. ಪೇಪರ್ ಇದೆಯಾ? ಮಾನ್ಯ ಮಂತ್ರಿಗಳೇ, ನೀವು ಮದುವೆ ಮಾಡಿಕೊಳ್ಳೋದಿಕ್ಕೆ ಸಿದ್ಧತೆ ಮಾಡಿರುವ ಆ ಹುಡುಗಿ ಸಿಂಧುಜಾ ಬೇರೆ ಯಾರೂ ಅಲ್ಲ, ನಿಮ್ಮಿಂದ ಕೆಡಿಸಲ್ಪಟ್ಟು ಜೈಲಿಗೆ ಕೆಡಿಸಲ್ಪಟ್ಟ ಧರ್ಮಾಪುರದ ಕಾವೇರಿ. ಜಾಗ್ರತೆ. ನೋಡಯ್ಯ, ಸಾಹೇಬರು ಬಂದ ತಕ್ಷಣ ಕೊಡು, ಮರಿಬೇಡ. ಆಯ್ತು ಸರ್. ಬೆಳಿಗ್ಗೆ ಒಂದು ಹುಡುಗಿ ನಂದಿ ಬೆಡದಿಂದ ಸಾಹೇಬ್ರನ್ನ ಕೆಲಸ ಕೆಳಕ್ ಬಂದಿದ್ಲು. ಅದು ಇದು ಲೆಕ್ಕಾಚಾರ ಹಾಕಿ ನೋಡಿದ್ರೆ ಬಹುಶಃ ಸಾಹೇಬ್ರ ಗೆಸ್ಟ್ ಹೌಸ್ ಇರ್ಬೋದು ಅಂತ ಕಾಣುತ್ತೆ. ಒಂದು ಫೈಲು ಮೂವ್ ಆಗಿಲ್ಲ, ಒಬ್ಬ ಪಾರ್ಟಿ ನನ್ನ ಮಗನೂ ಬರಲಿಲ್ಲ. ಸರ್, ಇನ್ಸ್ಪೆಕ್ಟರ್ ಪ್ರದೀಪ್ ಬಂದಿದ್ರು, ಸಾಹೇಬ್ರು ಬಂದ ತಕ್ಷಣ ಕೊಡು ಅಂತ ಹೇಳಿದ್ರು ಸರ್. ಸರಿ ಹೋಗು. ಪೂಜಾರಿ ಹೂ ಅಂದ್ರೆ ತಾನೇ ಪರಮೇಶ್ವರ್ಗೆ ಅರ್ಚನೆ ನಡೆಯೋದು. ನಾನು ಇದನ್ನ ನೋಡಿ ಓಕೆ ಮಾಡಿದ್ಮೇಲೆ ಅವ್ರಿಗೆ ಕೊಡ್ಬೇಕು. ಯಾರು ಬರ್ದಿದಾರೋ? ಅಯ್ಯಯ್ಯೋ, ಅದ್ರ ಕಂಡು ಬಾವಿಲಿ ಇವರೇ ಹೋಗಿ ಬಿದ್ದಿದಾರಲ್ಲ, ಇದು ಈಗಲೇ ಅವ್ರಿಗೆ ಕೊಡ್ಬೇಕು. ಯಾವನೋ ಇವನು? ಅಯೋಗ್ಯ, ಕಾರ್ ಅಡ್ಡ ನಿಲ್ಸಿದ್ಯಲ್ಲ ರಸ್ತೆಗೆ. ಅಡ್ಡ ನಿಲ್ಸಿದ್ ಯಾಕೆ ಗೊತ್ತಾ? ನಿನ್ ಬುದ್ಧಿ ಇದೆಯಲ್ಲ ಅಂತ ಚೆಕ್ ಮಾಡಕ್ಕೆ. ಏನೋ ನನ್ನೇ ಚೆಕ್ ಮಾಡ್ತ್ಯಾ? ಚೆಕ್ ಏನು, ಚೆಕ್ ಮಾಡ್ಬಿಡ್ತೀನಿ. ಆ ಕಾಗದ ಎಲ್ಲಿಗೆ ತಗೊಂಡೋಗ್ತಾ ಇದೆಯಾ, ಮರ್ಯಾದೆಗೆ ಹೇಳು. ಕಾಗದ ತಗೊಳಕ್ ನಾನೇ ಪೋಸ್ಟ್ ಮ್ಯಾನೇನಯ್ಯ, ನಾನು ಪ್ರೈವೇಟ್ ಸೆಕ್ರೆಟರಿ. ನೀನು ಪೋಸ್ಟ್ ಮ್ಯಾನೋ ಫಾಸ್ಟ್ ಮ್ಯಾನೋ ಅದ್ ನನಗ್ ಬೇಕಿಲ್ಲ. ಮರ್ಯಾದೆಗೆ ಆ ಲೆಟ್ರು ನನಗೆ ಕೊಟ್ಬಿಟ್ಟು ಮುಂದೆ ಹೆಜ್ಜೆ ಇಡು. ಈ ನನ್ನ ಮಗನ ಮಾತು ಕೇಳಿದ್ರೆ ಇವನೇನು ಸಿಐಡಿ ಅಂತ ಕಾಣುತ್ತೆ. ಪರವಾಗಿ ಆಗ್ಬಿಟ್ಟಲ್ಲಪ್ಪ. ಓ ಲಿಲ್ಲಿ, ನೀನ್ ಇಲ್ಲಿ? ಸೆಕ್ರೆಟರಿ, ನೀವೇನ್ ರಿವರ್ಸ್ ನಲ್ಲಿ? ಅವನ್ ಯಾವನ ರಸ್ತೆಗೆ ಅಡ್ಡ ನಿಂತ್ಕೊಂಡಿದ, ಅದಕ್ಕೆ ರಿವರ್ಸ್ ಬರ್ತಾ ಇದ್ದೀನಿ. ಸುಳ್ಳು ಹೇಳ್ತಾ ಇದ್ದೀರಾ. ನೀವು ನನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಫಾಲೋನಾ? ನಂಗೆ ಗೊತ್ತು, ನಿಮ್ಗೆ ನಡ್ಕೊಂಡು ತುಂಬಾ ಇಷ್ಟ. ಅಯ್ಯೋ, ನನ್ನ ಕಷ್ಟ ನನಗೆ, ನೀನ್ ಒಳ್ಳೆ ಇಷ್ಟ ಆಗ್ತಿಯಲ್ಲ. ಮೊದಲು ಕಾರ್ ತೆಗಿ. ನಿಲ್ದ ಹೋಗಿದ್ರೆ ಲವ್ ಲೆಟರ್ ಬರ್ದು ಕೈಯಲ್ಲಿ ಇಟ್ಕೊಂಡ್ ಬರ್ತಿದ್ರ. ಕೊಡಿ ಕೊಡಿ. ಅಯ್ಯೋ, ಇದು ಲವ್ ಲೆಟರ್ ಅಲ್ಲ, ನನ್ನ ಲೈಫ್ ಲೆಟ್ರು. ನಮ್ಮ ಲೈಫ್ ಲೆಟರ್ ಅಲ್ಲ. ಅಯ್ಯೋ ಲಿಲ್ಲಿ, ಲಿಲ್ಲಿ ಬಿಡು ನನ್ನ, ಲಿಲ್ಲಿ ಲಿಲ್ಲಿ ಮಗನೇ ಸೆಕ್ರೆಟರಿ, ಅಯ್ಯೋ ಅಯ್ಯೋ
ಅಲ್ಲ ಅಲ್ಲ ಲಕಿ ಲಕಿ. ನನ್ನ ಗುರುತು ಸಿಕ್ತಾ? ನಾನ್ ಡಾಕ್ಟರ್ ರಾಜೇಶ್ ಅಂತ. ನನಗೊಬ್ಬಳು ಹೆಂಡತಿ ಇದ್ಲು. ಅವಳ ಹೆಸರು ಕಾವೇರಿ ಅಂತ. ನಾನು ಅವಳನ್ನ ದೇವತೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಅವಳಿಗೆ ಮಾನವೀಯತೆ ಇಲ್ಲ ಅಂತ ನನಗೀಗ ಅರ್ಥ ಆಯ್ತು. ಏನೇ, ನಾನು ಯಾವಾಗ ಜೈಲು ಹೋಗ್ತೀನಿ ಅಂತ ಕಾಯ್ಕೊಂಡಿದ್ಯಾ? ಈ ಮನೆ ಆಸ್ತಿ ಪಾಸ್ತಿಗೋಸ್ಕರ ಹೆತ್ತು ಮಗುನೇ ಕತ್ತರಿ ಸಾಯಿಸ್ಬಿಟ್ಟಲ್ಲ. ನೀನು ತಾಯಿನಾ? ಮಾನಾನೇ ಪ್ರಧಾನ ಅಂತ ತಿಳ್ಕೊಂಡ್ರ ದೇಶದಲ್ಲಿ ಎಂದ್ರ ಕಾಸಿಗೋಸ್ಕರ ಕಂಡ ಜೊತೆ ತಿರುಗಾಡ್ತಿದ್ಯಲ್ಲ. ನೀನು ಹೆಣ್ಣ? ನಾನ್ ನೀನ್ ನೋಡಕ್ ಬಂದಿದ್ದು ನೀನ್ ಯಾಕೆ ಮೋಸ ಮಾಡ್ದಂತ ಕೇಳೋಕ್ಕಲ್ಲ. ನೀನ್ ಏನ್ ಬೇಕಾದ್ರೆ ಮಾಡ್ಬೋದು, ಯಾರ ಜೊತೆ ಬೇಕಾದ್ರೆ ಹೋಗ್ಬೋದು. ನೋ ಪ್ರಾಬ್ಲಮ್ ಇಟ್ ಆಲ್. ಆದ್ರೆ ನಾನ್ ಕಟ್ಟಿದ ತಾಳಿನ ನನಗ್ ಕೊಟ್ಬಿಡು. ಓಹೋ, ಈಗ ಅದ್ರ ಅವಶ್ಯಕತೆ ಇಲ್ವೇನೋ? ನಾನ್ ಜೀವಂತವಾಗಿರುವಾಗಲೇ ಅದನ್ನ ಕಿತ್ತು ಬಿಸಾಕ್ಬಿಟ್ಯಾ? ಹೇಳು, ಎಲ್ಲಿ ಬಿಸಾಕಿದ್ಯಾ ಅಂತ ನಾ ಹುಡ್ಕೊಂಡ್ ಬರ್ತೀನಿ. ಯಾಕಂದ್ರೆ ಮನಸ್ಸು ದಾರದಲ್ಲಿ ಪ್ರೀತಿಯನ್ನು ಕರಿಮಣಿನ ಒಂದೊಂದಾಗಿ ಪೋಣಿಸಿ ಕಟ್ಟಿದ್ದೀನಿ. ಅದಕ್ಕೆ ಈ ತಾಳಿಗೋಸ್ಕರನೇ ಕಣ್ರಿ ನಾನು ಈ ನಾಟಕ ನಡೆಸ್ತಿದ್ದೀನಿ. ನಿಮಗೋಸ್ಕರನೇ ರೀ ನಾನು ಈ ವೇಷ ಹಾಕಿದ್ದೀನಿ. ನಾನು ನಡ್ಸೋ ಒಂದೊಂದು ನಿಮಿಷನೂ ಸತ್ತು ಬದುಕ್ತಿದ್ದೀನಿ, ಗೊತ್ತಾ? ಗೊತ್ತು, ನಾಟಕ ನೀ ತುಂಬಾ ಚೆನ್ನಾಗಿ ಆಡ್ತೀಯ ಅಂತ. ನಾನು ಇಷ್ಟು ವರ್ಷ ಜೈಲಲ್ಲಿ ಇದ್ನಲ್ಲ, ನನ್ನ ನೋಡಕ್ಕೆ ಒಂದೇ ಬಂದ್ಯಾ? ನನ್ನ ಜೈಲಿನ ತರ ಹಾಕಿದ್ರು, ಸಾಯಿಸಿ ಸುಡುಗಾಡಲ್ಲಿ ಹಾಕಿದ್ರಲ್ಲ. ಅಯ್ಯೋ, ಹೀಗ್ ಮಾತಲ್ಲಿ ನನ್ ಕೊಲ್ಲೋಕ್ಕಿಂತ ಒಂದೇ ಸಾರಿ ನಿಮ್ ಕೈಯಾರೆ ಕೊಲ್ಬೇಡಿ. ನಾನು ಕೊನೆಗಾರ ಅನ್ನೋ ಆಪಾದನೆನ ನಿಜ ಮಾಡ್ಬೇಕು ಅಂತನಾ? ನಿನ್ನ ಮುಟ್ಟೋದು ಪಾಪ ಕಣೆ. ಹೌದು, ನಾನ್ ಮಾಡಿದ್ದೆಲ್ಲ ಪಾಪನೇ. ತಾಳೆ ಕಟ್ಟಿದ ಗಂಡನಿಗೆ ಕೊಲೆಗಾರ ಅನ್ನೋ ಪಟ್ಟ ಕಟ್ಟಿ ಜೈಲಿಗೆ ಕಳ್ಸಿದ್ಮೇಲೂ ಜೀವಂತವಾಗಿದ್ದೀನಲ್ಲ, ಅದು ಪಾಪನೇ. ನನಗೆ ವ್ಯಭಿಚಾರಿ ಅನ್ನೋ ಪಟ್ಟ ಕಟ್ಟಿ ಊರು ಬಿಟ್ಟು ಓಡಿಸಿ ಪೊಲೀಸರ ಕೈಗೆ ಒಪ್ಸಿದ್ಮೇಲೂ ಇನ್ನು ಈ ಭೂಮಿ ಮೇಲೆ ಬದುಕಿದ್ದೀನಲ್ಲ, ಅದು ನನ್ ಪಾಪನೇ. ನನ್ನ ಕಣ್ಣು ಮುಂದೆನೆ ನನ್ನ ಮಗುನ ಕತ್ತಿಸ್ಕಿ ಕೊಲ್ಲೋದನ್ನ ನೋಡಿದ್ಮೇಲೂ ಇನ್ನೂ ಉಸಿರು ಹಿಡ್ಕೊಂಡಿದ್ದೀನಲ್ಲ, ಅದು ನಾನ್ ಮಾಡಿದ ಪಾಪನೇ. ಇದಕ್ಕೆಲ್ಲ ನ್ಯಾಯ ಕೇಳಕ್ ಹೋದ ಜಾಗದಲ್ಲಿ ಒಂದು ಮೃಗ ನನ್ನ ಶೀಲನೆ ಅಪಹರಿಸಿದ್ಮೇಲೂ ಇನ್ನು ಈ ಪ್ರಾಣನ ಗಟ್ಟಿಯಾಗಿ ಹಿಡ್ಕೊಂಡಿದ್ದೀನಲ್ಲ, ಅದು ನಾನ್ ಮಾಡಿದ ಪಾಪನೇ ರೀ. ಇಷ್ಟು ಪಾಪಗಳನ್ನ ಮಾಡಿದ್ಮೇಲೂ ಈ ತಾಳಿನ ಕಿತ್ತಾಕು ಅಂತ ಒತ್ತಾಯ ಪಡಿಸಿ ಆ ಪಾಪನ ಮಾಡುವಂತಿದ್ದೀರಾ? ಹೇಳ್ರಿ. ವೆರಿ ಗುಡ್ ಸಿಂಧುಜಾ, ಐ ಮೀನ್ ಕಾವೇರಿ. ನಾನೇ ಕಿಲಾಡಿ ಅಂದ್ರೆ ನನ್ನನ್ನೇ ಅಲ್ಲಾಡಿಸ್ಬಿಟ್ಟಲ್ಲ ನೀನು. ನನ್ನ ಕೈಯಿಂದ ನೀನು ಉಳಿಯಕ್ ಸಾಧ್ಯವಿಲ್ಲ. ಯಾರು ನೀವೆಲ್ಲ? CBI ಆಫೀಸರ್, ನಿಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದೀವಿ. ಓ, ನನ್ನನ್ನು ಅರೆಸ್ಟ್ ಮಾಡಕ್ ಬಂದಿದ್ದೀರಾ? ನೋಡಿ, ನೀವು ಯಾರನ್ನೋ ಮಿಸ್ಟೇಕ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀರಾ. ನೋ ಮಿಸ್ಟೇಕ್ ಮಾಡ್ಕೊಂಡಿಲ್ಲ, ಇವರು ಸರಿಯಾದ ಜಾಗಕ್ಕೆ ಬಂದಿದ್ದಾರೆ. ಓಹೋ, ಇದು ನೀನ್ ಆಡ್ತಿರೋ ಆಟನಾ? ಎಸ್, ಇದು ನಾನ್ ನಡೆಸ್ತಿರೋ ಚದುರಂಗದ ಆಟನೇ. ಈ ಸಲ ನೀನ್ ನನ್ನ ಕೈಯಿಂದ ಖಂಡಿತ ತಪ್ಪಿಸ್ಕೊಳಕ್ಕಾಗಲ್ಲ. ಯಾಕೆ ಗೊತ್ತಾ? ನಿನ್ನ ಅರೆಸ್ಟ್ ಮಾಡಕ್ಕೆ ಡೆಲ್ಲಿಯಿಂದ ಆರ್ಡರ್ಸ್ ತಗೊಂಡ್ ಬಂದಿದ್ದೀನಿ. ಯುವರ್ ಆನರ್, ನಿನ್ನೆವರೆಗೂ ಕೊಲೆ ಮಾಡಕ್ಕೂ ಹೇತದ ಈ ಮಂತ್ರಿ ಎಲ್ಲಿ ತಮ್ಮ ಪದವಿ ಹೊರಟೋಗುತ್ತೋ ಅನ್ನೋ ಭಯದಿಂದ ಇವತ್ತು ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾರೆ. ಈ ಮೊಕದ್ದಮೆನ್ನ ತಗೊಂಡು ನಡೆಸಬೇಕಾದ ಸರ್ಕಾರದ ಪರ ವಕೀಲ್ ಶ್ರೀಮಾನ್ ದಾಸಪ್ಪನವರಾದ್ರೂ ತಮ್ಮ ಕರ್ತವ್ಯನ ಸರಿಯಾಗಿ ಮಾಡಿದ್ರ? ಇಲ್ಲ.
ಕರ್ತವ್ಯನ ಮಾಡೋ ಹಾಗೆ ನಟಿಸಿ ಮಂತ್ರಿಗಳನ್ನ ಬಿಡಿಸ್ಕೊಳಕ್ ನೋಡಿದ್ರು. ಇದಕ್ಕೋಸ್ಕರನೇ ಈ ಮೊಕದ್ದಮೆಯಲ್ಲಿ ವಾದ ಮಾಡಕ್ಕೆ ಅನುಮತಿ ಪಡಿಬೇಕಾದ ಅವಶ್ಯಕತೆ ನನಗೆ ಬಂತು. ಸೊ ಯುವರ್ ಆನರ್, ಮಂತ್ರಿ ಮಾರ್ಕಂಡೇಯ ಧರ್ಮಾಪುರದ ಪ್ರೆಸಿಡೆಂಟ್ ಧರ್ಮರಾಜಯ್ಯನ್ನ ಮತ್ತು ಇನ್ಸ್ಪೆಕ್ಟರ್ ಪ್ರದೀಪ್ ಅವರನ್ನ ಕೊಲೆ ಮಾಡಿದ್ದಾರೆ ಅನ್ನೋದೇ ನನ್ನ ವಾದ. ಯುವರ್ ಆನರ್, ನನ್ನ ಕಕ್ಷಿದಾರರೇ ಕೊಲೆ ಮಾಡಿದ್ದಾರೆ ಅಂತ ಅಪವಾದ ಹೊರಿಸ್ತಾ ಇದ್ದಾರೆ ವಿನಃ ಇವರೇ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಯಾವ ಆಧಾರವೂ ಇಲ್ಲ. ಕೊಲೆಯಾದ ಶವಗಳೂ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಯಾವುದೇ ವಿಧವಾದ ದಾಖಲಾತಿಯನ್ನು ಕೋರ್ಟ್ನಲ್ಲಿ ಇದುವರೆಗೂ ಯಾರು ಮಾಡಿಲ್ಲ. ಕಾನೂನಿಂದ ಮಂತ್ರಿಗಳು ತಪ್ಪಿಸ್ಕೊಳ್ಳಕ್ಕೆ ಅಗತ್ಯವಾದ ಮಾತುಗಳನ್ನ ಮುಂಚಿತವಾಗಿಯೇ ತಯಾರು ಮಾಡಿ ಇಟ್ಕೊಂಡು ಊರನ್ನ ಮೋಸ ಮಾಡಕ್ಕೆ ಇಂಥ ಒಂದು ಮೊಕದ್ದಮೆ. ಯುವರ್ ಆನರ್, ಈ ಮೊಕದ್ದಮೆಗೆ ಬಹಳ ಮುಖ್ಯ ಅಂತ ಹೇಳಲ್ಪಡೋ ಮಿಸ್ ಸಿಂಧೂಜಾ ಅವರನ್ನ ವಿಚಾರಿಸಕ್ಕೆ ನಾನು ಅನುಮತಿ ಕೊಡ್ತೀನಿ. ಪರ್ಮಿಷನ್ ಗ್ರಾಂಟೆಡ್. ಈ ಮೊಕದ್ದಮೆ ಬಗ್ಗೆ ನಿಮ್ಗೇನ್ ಗೊತ್ತು? ವ್ಯಾಲ್ಯೂರಾನ, ನಾನು ಬ್ಯಾಂಗ್ಳೂರಿಗೆ ಬರ್ತಿರುವಾಗ್ಲೇ ಮಾನ್ಯ ಮಂತ್ರಿಗಳಾದ ಮಿಸ್ಟರ್ ಮಾರ್ಕಂಡೇಯ ನನ್ನ ಜೊತೆ ಓಡಾಡಬೇಕು ಅಂತ ತುಂಬಾ ಆಸೆ ಪಟ್ರು. ದೆನ್ ನನ್ನನ್ನೇ ಮದುವೆ ಆಗ್ಬೇಕು ಅಂತ ತುಂಬಾ ಕನಸು ಕಂಡ್ರು. ಆಗ ನಾನು ಮಿಸ್ಟರ್ ಮಾರ್ಕ್, ಯು ಆಲ್ರೆಡಿ ಮ್ಯಾರಿಡ್, ನಿಮಗೊಂದು ಹೆಂಡತಿದೆ ಅಂತ ಹೇಳಿದೆ. ಓ ದಟ್ಸ್ ಆಲ್. ಇಮಿಡಿಯೇಟ್ ಆಗಿ ಹೋದ್ರು. ಹೆಂಡತಿನ ಹೋದ್ರೋ ಬದ್ರೋ ಏನ್ ಮಾಡಿದ್ರು ಗೊತ್ತಿಲ್ಲ. ಬಟ್ ಡೈವೋರ್ಸ್ ಪೇಪರ್ ಮೇಲೆ ಸಿಗ್ನೇಚರ್ ತಗೊಂಡ್ ಬಂದ್ರು. ಅದು ಮಾತ್ರ ಅಲ್ಲ, ನನಗೆ ಕಾವಲಾಗಿ ಒಬ್ಬ ಸೆಕ್ಯೂರಿಟಿ ಆಫೀಸರ್ ಬೇಕು ಅಂತ ಕೇಳಿದೆ. ಓ ಫ್ರಾಕ್ಷನ್ ಆಫ್ ಎ ಸೆಕೆಂಡ್, ಇಮಿಡಿಯೇಟ್ ಆಗಿ ಒಬ್ಬ ಬಂದ. ಅವನಿಗೆ ಸಂಬಳ ಸರ್ಕಾರದಲ್ಲಿ, ಕಳ್ಸ ನನ್ನ ಮನೇಲಿ. ಈ ಫೋಟೋಸ್ನ ನೀವು ನೋಡಿದ್ರೆ ಅವ್ರ ಮನೇಲಿ ಏನ್ ಕೆಲಸ ಮಾಡ್ತಿದ್ರು ಅಂತ ನಿಮ್ಗೆ ಗೊತ್ತಾಗುತ್ತೆ. ನನಗೂ ಮಾನ್ಯ ಮಂತ್ರಿ ಮಾರ್ಕಂಡೇಯನವರಿಗೂ ಮ್ಯಾರೇಜ್ ಡೇಟ್ ಕೂಡ ಫಿಕ್ಸ್ ಆಯ್ತು. ಆಗ ಅವರ ಮೊದಲ ಹೆಂಡತಿ ತಂದೆ ಧರ್ಮರಾಜಯ್ಯ ನನ್ನ ಮನೆಗೆ ಬಂದ್ರು. ಅವ್ರಿಗೂ ನನ್ಗೂ ತುಂಬಾ ಮಾತುಕತೆ ನಡೀತು. ಫೈನಲ್ ಆಗಿ ಇದೇ ಮಂತ್ರಿಗಳು ಅವ್ರನ್ನ ಶೂಟ್ ಮಾಡಿ ಸಾಯಿಸಿದ್ರು. ಅದನ್ನ ನಾನೇ ನಮ್ ಕಣ್ಣಾರೆ ನೋಡ್ದೆ. ನೆಕ್ಸ್ಟ್ ಮರ್ಡರ್ ನನಗೆ ಕಾವಲಾಗಿದ್ದ ಸೆಕ್ಯೂರಿಟಿ ಆಫೀಸರ್ ಮಿಸ್ಟರ್ ಪ್ರದೀಪ್, ಅವನು ನನ್ನ ಕೆಡ್ಸಕ್ಕೆ ಪ್ರಯತ್ನ ಪಟ್ಟ ಅಂತ ಒಂದು ಸ್ಮಾಲ್ ಚಿಕ್ಕ ಸುಳ್ಳು ಹೇಳಿದೆ ಅಷ್ಟೇ. ಅದನ್ನ ಸಹಿಸಲಾರ್ದೆ ಮಾನ್ಯ ಮಂತ್ರಿಗಳು ಆ ಸೆಕ್ಯೂರಿಟಿ ಆಫೀಸರ್ನ ಗೆಸ್ಟ್ ಹೌಸ್ ನಲ್ಲಿ ಶೂಟ್ ಮಾಡಿದ್ರು. ಅದಕ್ಕೂ ನಾನೇ ಐ ವಿಟ್ನೆಸ್. ಯುವರ್ ಆನರ್, ಈ ಸಿಂಧೂಜಾರವರು ಕಣ್ಣಾರೆ ನೋಡಲ್ಪಟ್ಟ ಕೊಲೆಗಳೆಲ್ಲ ನಿಜ ಅನ್ನೋದಾದ್ರೆ ಕೊಲೆಯಾದ ಶವಗಳೆಲ್ಲ ಏನಾಯ್ತು? ಇನ್ನೂ ಪೊಲೀಸರು ಆ ಶವಗಳನ್ನ ತಮ್ಮ ಕೈವಶ ಯಾಕೆ ಮಾಡ್ಕೊಂಡಿಲ್ಲ? ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ರಾಮಭದ್ರಯ್ಯ, ಪೊಲೀಸರು ಆ ಶವಗಳನ್ನ ಕೈವಶ ಮಾಡ್ಕೊಳ್ಳೋಕ್ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅವು ಮರೆ ಮಾಚಿರೋ ಜಾಗ ನನಗ್ ಮಾತ್ರ ಗೊತ್ತು. ಕೋರ್ಟ್ನವರ ಸಮ್ಮುಖದಲ್ಲಿ ಆ ಶವಗಳನ್ನ ತೋಡಿ ತೆಗೆಯೋಕೆ ಅನುಮತಿ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಪರ್ಮಿಷನ್ ಗ್ರಾಂಟೆಡ್. ಈಗ ಎಲ್ಲಾ ವಕೀಲರು ಗಡಬಾರೆ ತಗೊಂಡು ಹೋಗಿ ತೋಡ್ ನೋಡ್ತಾರೆ. ಅಲ್ಲಿ ಶವನೇ ಸಿಗುತ್ತೋ ಇಲ್ಲ ಭೂತನೇ ಸಿಗುತ್ತೋ ಗೊತ್ತಿಲ್ಲ. ಏನು ನನ್ನ ವಿಷಯನೇ ಮಾತಾಡ್ತಾ ಇದ್ದೀರಾ? ಅಂದ್ರೆ ನೀವ್ಯಾರು? ಏನಾದ್ರು ಅಯ್ಯೋ, ನಾನು ಇಷ್ಟೊತ್ತು ಭೂತ ಜೊತೆಲಿ ಮಾತಾಡ್ತಾ ಇದ್ದ. ಅಯ್ಯೋ ಯಮ್ಮ, ಅಯ್ಯಮ್ಮ. ನೋಡಿ, ಆ ಜಾಗದಲ್ಲಿ ಆಗಿರಿ. ಕೊಲೆ ಮಾಡಿದ ಶವಗಳು ಸಿಕ್ಲಿಲ್ಲ, ಅದಕ್ಕೆ ಈ ಮೊಕದ್ದಮೆನೇ ಅಲ್ಲ ಅನ್ನೋ ಇವ್ರ ವಾದ ಈಗ ಪುಡಿ ಆಗ್ಬಿಡ್ತು. ಪದವಿಯಲ್ಲಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಧೈರ್ಯದ ಮೇಲೆ ತಮ್ಮ ಕರ್ತವ್ಯಗಳನ್ನ ಮರೆತು ಮಾಡಬೇಕಾದ ಕೆಲಸಗಳನ್ನ ಮಾಡದೆ ಒಂದು ಹೆಣ್ಣಿನ ಮೇಲೆ ಉಂಟಾದ ಕಾಮದಾಹದ ಗುಂಗಿನಲ್ಲಿ 2 ಕೊಲೆ ಮಾಡಿದ್ದಾರೆ ಈ ಮಹಾಮಾನ್ಯ ಮಂತ್ರಿಗಳಾದ ಮಾರ್ಕಂಡೇಯ. ಶವಗಳು ಸಿಕ್ಕಿರಿದೇನೋ ನಿಜ, ಆದ್ರೆ ಆ ಕೊಲೆನ ಮಂತ್ರಿಗಳೇ ಮಾಡಿದ್ದಾರೆ ಅನ್ನೋದಕ್ಕಾಗ್ಲಿ ಅಥವಾ ಅವರೇ ಹೂತಿಟ್ಟಿದ್ದಾರೆ ಅನ್ನೋದಕ್ಕಾಗ್ಲಿ ಯಾರು ಸಾಕ್ಷಿ? ಕಾನೂನಿನ ಸಮುದ್ರದಲ್ಲಿ ಮುಳುಗಿ ನೀತಿ ಅನ್ನೋ ಮುತ್ತನ್ನ ತೆಗಿಬೇಕಾದ್ರೆ ನಾನೆಷ್ಟು ಸಾಧನೆ ಮಾಡಿ ಇಲ್ಲಿಗೆ ಬಂದಿರಬೇಕು. ಕಾನೂನಿನ ಪುಸ್ತಕಗಳನ್ನ ಕೈಯಲ್ಲಿಟ್ಕೊಂಡು ಚರಿತ್ರೆಗಳನ್ನೇ ಬದಲಾಯಿಸೋರಿದ್ದಾರೆ ಅನ್ನೋದು ಗೊತ್ತು. ಅದರಿಂದಾನೆ ಬದಲಾಯಿಸೋಕಾಗದಂಥ, ಮುಚ್ಚಿಡೋಕಾಗದಂಥ ಸಾಕ್ಷಿಗಳ ಜೊತೆನೇ ನಾನಿಲ್ಲಿ ಬಂದಿದ್ದೀನಿ. ಯುವರ್ ಆನರ್, ಇದು ವಿಡಿಯೋ ಕ್ಯಾಸೆಟ್. ನಡೆದ ಸತ್ಯಗಳೆಲ್ಲ ಇದರಲ್ಲಿ ರೆಕಾರ್ಡ್ ಆಗಿದೆ. ಕೋರ್ಟ್ ದಯವಿಟ್ಟು ಈ ಕ್ಯಾಸೆಟ್ನ ನೋಡ್ಬೇಕು ಅಂತ ಕೇಳ್ಕೊತೀನಿ. ಯುವರ್ ಆನರ್, ಕೋರ್ಟ್ ನಲ್ಲಿ ಸಾಕ್ಷಿಯಾಗಿ ವಿಡಿಯೋ ಕ್ಯಾಸೆಟ್ ಅನ್ನ ಪ್ರದರ್ಶನ ಮಾಡಬಾರ್ದು. ಕೆಲವು ತಿಂಗಳ ಹಿಂದೆ ಡೆಲ್ಲಿ ಹೈಕೋರ್ಟ್ನಲ್ಲಿ ಒಂದು ಕೇಸ್ಗೆ
ವಿಡಿಯೋ ಕ್ಯಾಸೆಟ್ ಸಹಾಯದಿಂದ ಸಾಧಕವಾದ ತೀರ್ಪು ಕೊಡಲ್ಪಟ್ಟಿದೆ ಅನ್ನೋದನ್ನ ಕೋರ್ಟಿನ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಕ್ಯಾಸೆಟ್ ನಲ್ಲಿ ಏನನ್ನು ಬೇಕಾದ್ರೂ ಅಳವಡಿಸಕ್ಕೆ ಅವಕಾಶ ಉಂಟು. ವಿಡಿಯೋ ಕ್ಯಾಸೆಟ್ನಲ್ಲಿ ತೆಗೆದ ದೃಶ್ಯಗಳನ್ನ ಬೇಕಾದ್ರೆ ಅಳಿಸ್ಬಿಡ್ಬೋದು. ಆದ್ರೆ ಮಂತ್ರಿ ಮಾರ್ಕಂಡೇಯನ ಅಕ್ರಮಗಳನ್ನ, ಲೀಲೆಗಳನ್ನ ಅವರಿಲ್ದೇನೆ ತೆಗೆದು ಸೇರ್ಸಕ್ ಸಾಧ್ಯನಾ? ಅದು ಅಲ್ಲದೆ ಸಿಂಧೂಜಾ ಅವರ ಸೆಕ್ರೆಟರಿ ಐ ವಿಟ್ನೆಸ್ ಆಗಿ ನಿಂತು ಈ ಕ್ಯಾಸೆಟ್ ನ ಚಿತ್ರೀಕರಿಸಿದ್ದಾರೆ. ಏನೇ ಆದ್ರೂ ವಿಡಿಯೋನ ಕೋರ್ಟ್ ಒಳಗೆ ತಗೊಂಡ್ಬರಬಾರ್ದು, ಅದನ್ನ ನೀವು ಸಾಕ್ಷಿಯಾಗಿ ತಗೊಳ್ಳಬಾರ್ದು. ಇದನ್ನ ಬಲವಾಗಿ ಖಂಡಿಸ್ತೀನಿ. ಆರ್ಡರ್ ಆರ್ಡರ್. ದೆಹಲಿ ಹೈಕೋರ್ಟ್ನಲ್ಲಿ ವಿಡಿಯೋ ಉಪಯೋಗಕ್ಕೆ ಅನುಮತಿ ನೀಡಲ್ಪಟ್ಟಿರುವುದರಿಂದ ಇಲ್ಲಿಯೂ ನಾನು ಅನುಮತಿ ನೀಡುತ್ತೇನೆ. ಕೋರ್ಟ್ ನಲ್ಲೇ ಸಿನಿಮಾ ತೋರಿಸ್ತಾರಂತೆ. ಇನ್ಮೇಲೆ ನಾವು ಹೊರಗಡೆ ಸಿನಿಮಾ ನೋಡೋದೇ ಬೇಡ. ಅಲ್ಲಿ ನೋಡಕ್ಕೆ 50% ಟ್ಯಾಕ್ಸ್ ಫ್ರೀ, ಇಲ್ಲಿ ನೋಡಕ್ಕೆ 100% ಟ್ಯಾಕ್ಸ್ ಫ್ರೀ. ಎರಡೇ ನಿನಗೋಸ್ಕರ 2,000 ಕೊಲೆ ಬೇಕಾದ್ರೂ ಮಾಡ್ತೀನಿ. ನನ್ನ ಪ್ರೇಮ ಕಂಡವಾಗಿ ಆ ದೇವರೇ ಬಂದ್ರು ನಾನು ಕೇರ್ ಮಾಡಲ್ಲ. ಅಷ್ಟೇ ಯಾಕೆ, ಈ ರಾಜ್ಯದ ಮುಖ್ಯ ನಾಯಕನೇ ಬಂದ್ರು ನಾನು ಅವನ ಜೀವಂತವಾಗಿ ಬಿಡಲ್ಲ, ಸುಟ್ಟು ಬೂದಿ ಮಾಡ್ತೀನಿ. ಮಿಸ್ಟರ್ ಮಾರ್ಕಂಡೇಯ, ವಿಡಿಯೋನಲ್ಲಿ ನಾವೆಲ್ಲ ನೋಡಿದ್ದು ನೀವೇ ತಾನೇ? ಹೌದು, ನಾನೇನೆ. ಆದ್ರೆ ಯುವರ್ ಆನರ್, ಇದೆಲ್ಲ ಏನು ಅಂತ ನನಗೆ ಒಂದು ಅರ್ಥ ಆಗ್ತಾ ಇಲ್ವೇ? ಇಲ್ಲಿ ನಿಂತಿದ್ದಾಳಲ್ಲ ಇವಳು ಸಿಂಧುಜಾ, ಇವಳೇ ಏನು ಸಂಚು ಮಾಡಿದಾಳೆ. ಎಸ್ ಮಿಸ್ಟರ್ ಮಾರ್ಕಂಡೇಯ, ಯು ಆರ್ ರೈಟ್. ಇದು ಒಂದು ಸಂಚು. ನೀವ್ ಹೇಳ್ದಾಗೆ ಇದೊಂದು ನಾಟಕನೇ. ಈ ನಾಟಕದಲ್ಲಿ ಇಷ್ಟು ದಿನ ನಟಿಸಿದ ಈ ಸಿಂಧುಜಾ ನಿಜವಾಗ್ಲೂ ಸಿಂಧುಜಾ ಅಲ್ಲ, ನಿಮ್ಮಿಂದ ವಂಚಿಸಲ್ಪಟ್ಟ ಹೆಣ್ಣು. ಏನಮ್ಮ, ಅವರೆಲ್ಲ ಹೇಳಿದ್ ನಿಜಾನ? ನಿಜಾನೇ. ಯಾವೊಂದು ಪಾಪನೂ ಮಾಡದ ಒಬ್ಬ ನಿರಪರಾಧಿನ ಇದೇ ಕೋರ್ಟ್ನಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಲ್ಸಿ ಕೊಲೆಗಾರ ಅಂತ ದಂಡನೆ ಕೊಟ್ರಲ್ಲ, ಆ ಡಾಕ್ಟರ್ ರಾಜೇಶ್ ಹೆಂಡತಿ ಕಾವೇರಿ ನಾನೇ. ಸಂಸ್ಕೃತಿಗೆ ಕಟ್ಟುಬಿದ್ದು ಜೀವನ ಸಾಗಿಸ್ತಿದ್ದ ನನ್ನ ಪಂಚಾಯಿತಿಲಿ ನಡತೆಗೆಟ್ಟವಳನ್ನು ಬಟ್ಟ ಕಟ್ಟಿ ಹಸು ಕಂದಿನ ಜೊತೆಲೆ ಊರು ಬಿಟ್ಟು ತೊಲಗಿಸಿ ಪೊಲೀಸ್ ವರ್ಷಕ್ಕೆ ಒಪ್ಸಿದ್ರಲ್ಲ, ಅದೇ ಕಾವೇರಿ. ಅಲ್ಲಾದ್ರೂ ನನಗೆ ನ್ಯಾಯ ಸಿಗುತ್ತೆ ಅಂತ ಆ ಇನ್ಸ್ಪೆಕ್ಟರ್ ಹತ್ರ ನಾನು ನ್ಯಾಯ ಕೇಳಿದೆ. ಆದ್ರೆ ಅವನು ನನ್ನ ಚೀಲ ಕೇಳ್ದ. ನಾನದನ್ನ ನಿರಾಕರಿಸಿದ್ದಕ್ಕೆ ಅವನು ಆ ಮೃಗ ನನ್ನ ಮಗುನ ಕತ್ತಿಸ್ಕಿ ಸಾಯಿಸ್ತು. ನನ್ನ ಮುಂದೆನೆ ಒದ್ದಾಡಿ ಸತ್ತ ಆ ಮಗುನ ಕಾಪಾಡ್ಕೊಳ್ಳೋಕಾಗ್ಲಿಲ್ವಲ್ಲ, ಅದೇ ಕಾವೇರಿ ನಾನು. ನನ್ನ ಮಗು ಶವನ ಎತ್ಕೊಂಡು ಈ ಮಂತ್ರಿಗಳಿರೋ ಜಾಗಕ್ಕೆ ಹೋದೆ. ಅವರು ನನ್ನ ಮಗು ಅಂತ್ಯಕ್ರಿಯೆ ಮಾಡ್ತಿದ್ರು. ಆದ್ರೆ ಆಗ ನನಗೆ ಗೊತ್ತಾಗ್ಲಿಲ್ಲ ನನ್ನ ಶೀಲಕ್ಕೆ ಇವರೇ ಸಮಾಧಿ ಕಟ್ತಾರೆ ಅಂತ. ಗಂಡ ಜೈಲಿನಲ್ಲಿ, ಮಗು ಸುಡುಗಾಡಿನಲ್ಲಿ, ನನ್ನ ಶೀಲ ಈ ಮಂತ್ರಿಗಳ ಹಾಸಿಗೆಯಲ್ಲಿ. ಇಷ್ಟೆಲ್ಲ ಆದ್ಮೇಲೂ ನಾನು ಬದುಕಿರಬಾರ್ದು ಅಂತ ಅನ್ಕೊಂಡೆ. ಆಗ ನನ್ನ ಬಾಳ್ ಉಳಿಸಿ ನನಗೆ ನ್ಯಾಯ ಸಿಗುತ್ತೆ ಅಂತ ಈ ಮಹಾತಾಯಿ ಹೇಳಿದ್ರು. ನನ್ನ ಜೀವನನೇ ಅವ್ರ ಹೃದಯದಲ್ಲಿ ತುಂಬಿಕೊಂಡು ಈ ನ್ಯಾಯಾಲಯಕ್ಕೆ ಕರ್ಕೊಂಡು ಬಂದ್ರು. ಆದ್ರೆ ಎಲ್ಲಾದ್ರೂ ನನಗೆ ನ್ಯಾಯ ಸಿಕ್ತಾ? ತಟ್ಟಿದ್ರೆ ತೆಗೆಯಲ್ಪಡುವುದು ಅನ್ನೋ ಬೈಬಲ್ನ ನುಡಿ ಹಾಗೆ ನಾನು ನ್ಯಾಯ ದೇವತೆ ಬಾಗಿಲನ್ನು ತಟ್ಟಿದೆ. ಆದ್ರೆ ನನಗಲ್ಲಿ ತೆಗೆಯಲ್ಪಟ್ಟಿದ್ದು ಅನ್ಯಾಯದ ಬಾಗಿಲುಗಳು. ಹುಡುಕಿರಿ ದೊರೆಯುತ್ತದೆ ಎಂಬ ಮಾತಿನ ಹಾಗೆ ಹುಡುಕದೆ ಎಲ್ಲೆಲ್ಲಿ ನ್ಯಾಯ ಸಿಗುತ್ತೋ ಅಲ್ಲೆಲ್ಲ ಹುಡುಕದೆ. ಆದ್ರೆ ನನಗೆ ಸಿಕ್ಕಿದ್ದು ನ್ಯಾಯ ಅಲ್ಲ, ನನ್ನ ನ್ಯಾಯಕ್ಕೆ ಶಿಕ್ಷೆ, ನನ್ನ ನ್ಯಾಯಕ್ಕೆ ಶಿಕ್ಷೆ, ನನ್ನ ನ್ಯಾಯಕ್ಕೆ ಶಿಕ್ಷೆ. ಅದನ್ನ ಬೆಂಕಿ ಮಾಡಿ ಆ ಬೆಂಕಿನಲ್ಲಿ ಈ ದ್ರೋಹಿಗಳನ್ನ ಸುಟ್ಟು ಬೂದಿ ಮಾಡಬೇಕು ಅಂತ ನಿರ್ಧರಿಸಿದೆ. ಆದ್ರೆ ಮುಳ್ಳನ್ನ ಮುಳ್ಳಿನಿಂದೆ ತೆಗಿಬೇಕು ಅಂತ ಇವರುಗಳ ತರನೇ ನಾನು ನಾಟಕ ಪ್ರಾರಂಭಿಸಿದೆ. ಸೆರೆಯಲ್ಲಿದ್ದ ಈಕೆನ ಜಾಮೀನಿನಲ್ಲಿ ಬಿಡುಗಡೆ ಮಾಡಿ ಹೊರಗಡೆ ಕರ್ಕೊಂಡು ಬಂದೆ. ಹೊರದೇಶದಿಂದ ಆಮದು ಮಾಡಿಕೊಂಡೆ. ಕಾವೇರಿನ ಸಿಂಧುಜಾ ಆಗಿ ಬದಲಾಯಿಸಿದೆ. ಈ ನನ್ನ ನಾಟಕದಲ್ಲಿ ಈ ನಂದಿನ ನಾಗಗಳ ಹಲ್ಲುಗಳನ್ನ ಕಿತ್ತೆ. ಸೊ ಯುವರ್ ಆನರ್, ಇದಕ್ಕಿಂತ ಬೇರೆ ಯಾವ ಸಾಕ್ಷಿ ಅಗತ್ಯವೂ ಇಲ್ಲ. ಒಂದು ಹೆಣ್ಣಿಗೋಸ್ಕರ ಎಷ್ಟೊಂದು ಕೊಲೆಗಳು. ಇವನಿಗೂ ಒಂದು ಪದವಿ. ಇಂಥ ಕೊಲೆಗಾರನ್ನ ಹೊರಗಡೆ ಬಿಟ್ಟು ಈ ದೇಶನ ಇವನ್ ಕೈ ಕೊಟ್ರೆ
ಈ ದೇಶದ ಗತಿ ಏನಾಗುತ್ತೆ ಅಂತ ಚೆನ್ನಾಗಿ ಯೋಚನೆ ಮಾಡಿ ಆಮೇಲೆ ನಿಮ್ ತೀರ್ಮಾನ ಹೇಳಿ. ಈ ಸಲ ನನ್ನ ನ್ಯಾಯಕ್ಕೆ ನ್ಯಾಯ ಸಿಕ್ಲೇಬೇಕು. ಇಲ್ಲದೆ ಹೋದ್ರೆ ನಿಮ್ಗೆ ಹಾಕಿ ತೋರಿಸಿದ ಈ ವಿಡಿಯೋ ಕ್ಯಾಸೆಟ್ ನ ಪಾರ್ಲಿಮೆಂಟ್ ಅಲ್ಲಿ ಹಾಕಿ ತೋರಿಸ್ತೀನಿ, ಪ್ರಜೆಗಳಿಗೆ ಹಾಕಿ ತೋರಿಸ್ತೀನಿ. ಇದನ್ನ ನಾನು ಬೆದರಿಕೆಯಾಗಿ ಹೇಳ್ತಾ ಇಲ್ಲ, ನೊಂದ ಮನಸ್ಸಿನಿಂದ ಹೇಳ್ತಾ ಇದ್ದೀನಿ. ನನಗ್ ನ್ಯಾಯ ಸಿಕ್ಲೇಬೇಕು ಯುವರ್ ಆನರ್, ನನಗ್ ನ್ಯಾಯ ಸಿಕ್ಲೇಬೇಕು. That's all, Your Honor. That's all. That's all. ಈ ಮೊಕದ್ದಮೆ ತೀರ್ಪನ್ನ ನಾಳೆ ತಿಳಿಸಲಾಗುತ್ತೆ. ಯಾಕಪ್ಪ ಆಶ್ಚರ್ಯವಾಗಿದ್ಯಾ? ಯಾವತ್ತೂ ಈ ಮನೆ ಒಳಗೆ ಕಾಲಿಡಲ್ಲ ಅಂತ ಹೋದವಳು ಮತ್ತೆ ಯಾಕೆ ಬಂದು ಅಂತ ನೋಡ್ತಿದ್ದೀರಾ? ನೀನ್ ಯಾಕೆ ಬಂದೆ ಅಂತ ವಿಮರ್ಶೆ ಮಾಡ್ತಾ ಇಲ್ಲ. ನಾನ್ ಸಾಯೋದಕ್ ಮುಂಚೆ ನನ್ನ ಮಗಳು ನನ್ನ ಮನೆಗೆ ಬಂದ್ಬಿಟ್ಲಲ್ಲ ಅನ್ನೋ ಆನಂದದಲ್ಲಿ ಮೈ ಮರ್ತ್ಬಿಟ್ಟೆಮ್ಮ. ಬಾಮ್ಮ. ನಿಮ್ಮ ಮಗಳ ಪ್ರೀತಿ ವಾತ್ಸಲ್ಯನ ಮತ್ತೆ ನಿಮಗ್ ಕೊಡಕ್ ನಾನು ಇಲ್ಲಿಗೆ ಬರ್ಲಿಲ್ಲ. ನಿಮ್ ಮಲಗ್ ನಿದ್ದೆ ಮಾಡ್ಬಿಡ್ಬಾರ್ದು ಅನ್ನೋದಕ್ಕೋಸ್ಕರ ನಿಮ್ ಹತ್ರ ನ್ಯಾಯ ಕೆಳಗ್ ಬಂದಿದ್ದೀನಿ. ಅಪ್ಪ, ನಾನೊಂದು ಹೆಣ್ಣಿಗೋಸ್ಕರ ತಗೊಂಡಿದ್ದ ಕೇಸ್ನಲ್ಲಿ ಸೋತ್ಬಿಟ್ಟೆ. ಆದ್ರೆ ಈ ಸಲ ಅನ್ಯಾಯಕ್ಕೆ ಶಿಕ್ಷೆ ಸಿಗ್ಬೇಕು, ನ್ಯಾಯಕ್ಕೆ ಶಿಕ್ಷೆ ಸಿಗ್ಬಾರ್ದು ಅಂತ ಎಲ್ಲ ಸಾಕ್ಷಿ ಪುರಾವೆಗಳ ಸಮೇತ ನಿರೂಪಿಸಿದ್ದೀನಿ. ಬಟ್ ನಾನು ಇಷ್ಟು ಮಾಡಿ ಏನು ಪ್ರಯೋಜನ? ಸತ್ಯಕ್ಕೆ ದೇವಾಲಯ ಕಟ್ಟೋದು, ಸಮಾಧಿ ಕಟ್ಟೋದು ನಾಳೆ ನೀವು ಕೊಡೋ ತೀರ್ಪಿನಲ್ಲಿದೆಪ್ಪ. ಖಂಡಿತವಾಗಿ ಈ ಮೊಕದ್ದಮೆಯಲ್ಲಿ ನಿನಗೆ ನ್ಯಾಯವಾದ ತೀರ್ಪು ಸಿಗುತ್ತಮ್ಮ. ಅದ್ಯಾಗಪ್ಪ? ತೀರ್ಪು ನಿಮ್ ಪ್ರಕಾರ ಒಂದು ವ್ಯಾಪಾರ ಸರಕ್ತಾನೆ. ಯಾರು ಜಾಸ್ತಿ ಹಣ ಕೊಡ್ತಾರೋ ಅವ್ರಿಗೆ ಮಾರ್ಬಿಡ್ತಿರಲ್ಲ. ಇವತ್ತು ಆ ತೀರ್ಪನ್ನ ನಾನ್ ಕೊಂಡ್ಕೊಳಕ್ ಬಂದಿದ್ದೀನಿ. ಹಾವಾಗಿಂತ ಭಯಂಕರವಾಗಿ ಕಷ್ಟ ಇದೆಯಲ್ಲಮ್ಮ. ನಿಮ್ ಮೈಯಲ್ಲಿ ಹರಿತಿರೋ ರಕ್ತ ಎಲ್ಲ ಲಂಚ ಅನ್ನೋ ವಿಷ ತಾನೇಪ್ಪ. ಹಾವ್ ನಿಮ್ಮನ್ನು ಕಡಿದ್ರೆ ಹಾವ್ ತಾನೇ ಸತ್ತೋಗುತ್ತೆ. ಇದುವರೆಗೂ ನೀವು ತಗೊಂಡಿರೋ ಲಂಚ ಸತ್ಯನ ಸುಳ್ಳು ಮಾಡಕ್ಕೆ, ಸುಳ್ಳನ್ನ ಸತ್ಯ ಮಾಡಕ್ಕೆ. ಆದ್ರೆ ಇವತ್ ನಾನು ನಿಮಗೆ ಕೊಡೋ ಲಂಚ ಒಬ್ಬ ನಿರಪರಾಧಿನ ನಿರಪರಾಧಿ ಅಂತ ಹೇಳಕ್ಕೆ, ಒಬ್ಬ ಕೊಲೆಗಾರನ ಕೊಲೆಗಾರ ಅಂತ ಹೇಳಕ್ಕೆ, ಸತ್ಯನ ಸತ್ಯ ಅಂತ ನಿರೂಪಿಸೋಕೆಪ್ಪ. ಅಮ್ಮ ಭಾರತಿ, ನನಗಿದ್ದ ಹಣದ ಆಸೆಯಿಂದ ನಿನ್ನ ತಾಯಿನ ಕಳ್ಕೊಂಡೆ. ಹೆತ್ತ ತಂದೆ ನಾನು ಜೀವಂತವಾಗಿದ್ದು ನೀನು ತಂದೆ ಇಲ್ಲ ಅಂತ ಹೇಳ್ಕೊಂಡು ಜೀವನ ಮಾಡ್ತಾ ಇದೀಯ. ನಾನು ಸಾಯೋದೊಳಗಾದ್ರೂ ನೀನು ಬಂದು ನನ್ನನ್ನು ಸೇರ್ಬೇಕು ಅಂತ ನನ್ನ ತಪ್ಪುಗಳನ್ನೆಲ್ಲ ತಿದ್ಕೋತಾ ಇದ್ದೀನಮ್ಮ. ಇದನ್ನೆಲ್ಲ ನೀನು ನಂಬೋದಿಲ್ಲ. ಆದ್ರೆ ನಾನು ಕೊಡೋ ತೀರ್ಪಿನಲ್ಲಿ ನಿನಗೆಲ್ಲ ಅರ್ಥವಾಗುತ್ತೆ. ನೋಡಮ್ಮ, ಈ ಮೊಕದ್ದಮೆನಲ್ಲಿ ನಾನು ಕೊಡೋ ತೀರ್ಪು ನನ್ನ ಪ್ರೊಫೆಷನ್ಗೋ ಪದವಿಗೋಸ್ಕರನೋ ಹಣಕ್ಕೋಸ್ಕರನೋ ಅಲ್ಲಮ್ಮ. ನನ್ನ ಮನಸ್ಸಾಕ್ಷಿಗೋಸ್ಕರ. ಧೈರ್ಯವಾಗಿ ಹೋಗ್ಬಾರಮ್ಮ. ಯಾವುದಕ್ಕೂ ನಾಳೆ ತೀರ್ಪು ಹೇಳೋವರೆಗೂ ಈ ಪೆಟ್ಟಿಗೆ ನಿಮ್ಮ ಹತ್ರನೇ ಇರ್ಲಿ. ಸರಿ, ಈ ಪೆಟ್ಟಿಗೆ ಇಲ್ಲೇ ಇರ್ಬೇಕು ಅನ್ನೋದಾದ್ರೆ ಸ್ವಲ್ಪ ವಿಷಾನು ಇಟ್ಬಿಟ್ಟು ಹೋಗಮ್ಮ. ನ್ಯಾಯ ಗೆಲ್ಲುತ್ತಮ್ಮ. ನನ್ನ ನಂಬು. ನಾನೀಗ ಮನುಷ್ಯನಾಗಿದ್ದೇನಮ್ಮ. ನೋಡು, ನನ್ನ ಕ್ಷಮಿಸ್ಬಿಡಮ್ಮ. ನಿನ್ನ ಕಾಲಿಗೆ ಬೀಳ್ತೇನೆ. ನಾನು ಬರ್ತೀನಪ್ಪ. ಹೈಕೋರ್ಟ್ ನ್ಯಾಯಾಧೀಶರ ದಿಢೀರ್ ರಾಜೀನಾಮೆ, ಮಂತ್ರಿ ಮಾರ್ಕಂಡೇಯರ ಕೊಲೆ ಮೊಕದ್ದಮೆಯಲ್ಲಿ ಹೊಸ ತಿರುವು. ಇದಕ್ಕೆ ರಾಜಕೀಯ ಕಾರಣಗಳು ಇರಬಹುದೆಂದು ಊಹಿಸಲಾಗಿದೆ. ಹೊಸ ನ್ಯಾಯಾಧೀಶರನ್ನು ನೇಮಿಸಿದ ಮೇಲೆ ಮತ್ತೆ ಈ ಮೊಕದ್ದಮೆಯನ್ನು ಪ್ರಾರಂಭಿಸಿ ಮಂತ್ರಿ ಮಾರ್ಕಂಡೇಯ ಅಪರಾಧಿಯೋ ಅಲ್ಲವೋ ಎಂದು ತೀರ್ಪು ಕೊಡಲಾಗುವುದು. ನ್ಯಾಯ ಸಿಗುತ್ತೆ. ನನಗೆ ನ್ಯಾಯ ಸಿಗುತ್ತೆ. ಸಿಗುತ್ತೆ. ಎಸ್, ಖಂಡಿತ ಸಿಗುತ್ತೆ. ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಎಸ್, ನಿನ್ನ ನಂಬಿಕೆ ಈಡೇರದೆ ಇರೋದೇ ಇಲ್ಲ. ಖಂಡಿತ ನೆರವೇರುತ್ತೆ. ಬನ್ನಿ,
ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಅಷ್ಟ್ ಮಾತ್ರ ಅಲ್ಲ, ಒಂದು ಸಂತೋಷ ಸುದ್ದಿ, ನಾನು ಮಂತ್ರಿ ಆಗ್ಬಿಟ್ಟೆ. ಕಂಗ್ರಾಚುಲೇಷನ್. ನನ್ನ ಕನಸು ನನಸಾಗೋಯ್ತು. ನಾನು ಯಾವ್ದಕ್ಕೋಸ್ಕರ ರಾಜಕೀಯ ಸೇರ್ಕೊಂಡು ಆ ಉದ್ದೇಶ ನೆರವೇರ್ಬಿಡ್ತು. ಒಬ್ಬ ಮಂತ್ರಿ ಹೆಂಡತಿ ಅಂತ ಹೇಳ್ಕೊಳಕ್ಕೆ ತುಂಬಾ ಸಂತೋಷ ಆಗುತ್ತೆ. ಆದ್ರೆ ಆ ಪದವಿ ಶಾಶ್ವತವಾಗಿರೋದು ಈಗ ನಿನ್ ಕೈಲಿದೆ. ಇಲ್ಲಿ ನೋಡು, ಪಾಸ್ಪೋರ್ಟು, ಏರ್ ಟಿಕೆಟು ಎಲ್ಲ ರೆಡಿ. ನನಗೆ ಪದವಿ ಸಿಕ್ಕಿ ಸಂತೋಷದಲ್ಲಿ ಫಾರಿನ್ಗೆ ಹೋಗಿ ಫಸ್ಟ್ ಕ್ಲಾಸ್ ಆಗಿ ಎಂಜಾಯ್ ಮಾಡ್ಕೊಂಡು ಬರೋಣ. ಒಂದು ತಿಂಗಳು ಹಾಗೆ ಜಾಲಿಯಾಗಿದ್ ಬರೋಣ. ಅಂದ್ರೆ ನಮ್ ತಂದೆನ ಬೆಲೆ ಕೊಟ್ಟು ಕೊಂಡ್ಕೊಂಡ್ಬಿಟ್ರಿ. ಈಗ ನಾನೀ ಕೇಸ್ಗೆ ಹಾಜರಾಗಬಾರ್ದು, ಅದೇ ತಾನೇ ನಿಮ್ ಉದ್ದೇಶ? ಕರೆಕ್ಟ್. ಸ್ಟಾಪ್ ಇಟ್. ಈ ತರ ಮಾತಾಡಕ್ ನಾಚಿ ಆಗಲ್ಲ ನಿಮ್ಗೆ? ನಿಮ್ ಹೆಂಡತಿ ಅಂತ ಹೇಳ್ಕೊಳಕ್ಕೆ ನನಗ್ ನಾಚಿ ಆಗುತ್ತೆ. ಭಾರತಿ, ಏನ್ ಬೊಗಳ್ತಾ ಇದೀಯೆ? ಗಂಡನಿಗೆ ದೊಡ್ಡ ಪದವಿ ಸಿಕ್ಕಿದೆ, ಪದವಿ ಪ್ರಮಾಣ ವಚನ ಸ್ವೀಕರಿಸಿ ಮನೆಗೆ ಬರ್ತಾ ಇದ್ದೀನಿ. ಆರ್ತಿ ಎತ್ತಿ ಸ್ವಾಗತಿಸೋದ್ ಬಿಟ್ಟು ಆರ್ತಿ ಅದು ನನ್ ಕೈಯಿಂದ ಸಾಧ್ಯವಿಲ್ಲ. ಸಗಣಿಲ್ ಮಾಡಿರೋ ಬೊಂಬೆಗೆ ಗಂಧದಾರ ಹಾಕೋಷ್ಟು ಹುಚ್ಚ ಅಲ್ಲ ನಾನು. ಏನಂದ್ರೆ? ಆವತ್ತು ನೀವ್ ನನ್ನ ಮನೆ ಬಿಟ್ಟು ಆಚೆ ಹೋಗು ಅಂತ ಹೇಳಿದ್ರಿ. ಇವತ್ತು ನಾನ್ ಹೇಳ್ತಾ ಇದ್ದೀನಿ, ಗೆಟ್ ಔಟ್. ಭಾರತಿ, ನನ್ನ ಮಾತು ಕೇಳು. ನೋ. ಈ ಪದವಿಗೋಸ್ಕರನೇ ನಾನು ಇಷ್ಟು ದಿವಸ ಬಾಯ್ ಬಿಡ್ತಾ ಇದ್ದೆ. ಪ್ಲೀಸ್. ನೆವರ್. ನಿಮಗ್ ಪದವಿ ಎಷ್ಟು ಮುಖ್ಯನೋ ನನಗ್ ನ್ಯಾಯ ಅಷ್ಟೇ ಮುಖ್ಯ. ಭಾರತಿ, ಹಾಗೆಲ್ಲ ಹೇಳ್ಬೇಡ, ನನ್ನ ಮಾತು ಕೇಳು. ಆಗಲ್ಲ ಆಗಲ್ಲ ಆಗಲ್ಲ. ನನ್ ಜೀವ ಇರೋವರೆಗೂ ಅದು ಸಾಧ್ಯವಿಲ್ಲ. ಈಗ ನೀವಾಗಿ ಮನೆ ಬಿಟ್ಟು ಆಚೆ ಹೋಗ್ತಿರೋ ಇಲ್ಲ ವಾಚ್ಮನ್ ನೀನ್ ಕರೀಲೋ? ನ್ಯಾಯವೂ ಬಲಿಯಾಯಿತೆ, ನೀತಿಯೂ ಕುರುಡಾಯಿತೆ. ನಾನಿಷ್ಟು ದಿನ ನಿನ್ನನ್ನು ಬಿಟ್ಟಿದ್ದು, ಈ ತಾಯಿನೇ ಹೋದ್ಮೇಲೆ ನೀನ್ ಯಾಕೆ ಜೀವಂತವಾಗಿರ್ಬೇಕು? ಏನ್ ಸರ್, ತಾಳಿ ಕಟ್ಟಿದ ಹೆಂಡತಿನೇ ಕುತ್ತಿಗೆ ಸಾಯಿಸ್ತಾರಲ್ಲ, ಇನ್ನಿಂತ ಅವ್ರ ಕೈಯಲ್ಲಿ ನಮ್ಮ ರಾಜ್ಯನ ಕೊಟ್ರೆ ಒಟ್ಟಿಗೆ ಸ್ವಾತಂತ್ರ್ಯನ ಮಾರ್ಕೊಂಡು ನಮ್ಗೇನೋ ಗೊತ್ತಿಲ್ಲ ಅಂತ ಇಂಡಿಯನೇ ಹರಾಜಾಕೋ ಜನ ಇವರು. ಪಾಪ ಈಕೆ ಎಷ್ಟು ಚೆನ್ನಾಗಿ ವಾದ ಮಾಡ್ತಾ ಇದ್ರು. ಈಕೆನ್ನು ಕೊಲೆ ಮಾಡಿ ಮುಗಿಸ್ಬಿಟ್ರು ಚಂಡಾಲ್ರು. ಈಗ ಬರೋ ಜಡ್ಜು ಏನ್ ತೀರ್ಮಾನ ಕೊಡ್ತಾನೆ ಅಂತ ತಿಳ್ಕೊಂಡಿದ್ರಿ ನೀವು? ಈ ಕೊಲೆಗೂ ಮಂತ್ರಿಗೂ ಯಾವುದೇ ರೀತಿಯ ಸಂಬಂಧನೂ ಇಲ್ಲ, ಅದರಿಂದ ಇವರನ್ನು ಬಿಡುಗಡೆ ಮಾಡಲಾಗಿದೆ. ಇವ್ಯಾರು ಗೊತ್ತಾ ಸರ್? ಇವ್ಯಾರು ಗೊತ್ತಾ ಸರ್? ಈ ಕೇಸ್ನಲ್ಲಿ ನಾಳೆ ಕೊಡೋ ತೀರ್ಪು ನ್ಯಾಯವಾದ ತೀರ್ಪಲ್ಲ ಅಂದ್ರೆ ನೀವೆಲ್ಲ ಏನ್ ಮಾಡ್ತೀರಿ? ನಾಳೆ ಕೋರ್ಟ್ನಲ್ಲಿ ಹೇಳೋ ತೀರ್ಪು ನ್ಯಾಯವಾದ ತೀರ್ಪಲ್ಲ ಅಂದ್ರೆ ನೀವೆಲ್ಲ ಏನ್ ಮಾಡ್ತೀರಿ? ಸತ್ಯವಾಗ್ಲೂ, ಖಂಡಿತವಾಗ್ಲೂ. ವಿಡಿಯೋವೊಂದನ್ನು ಬಿಟ್ಟು ಬೇರೆ ಯಾವ ಜೀವಂತವಾದ ಸಾಕ್ಷಿನೂ ಸರಿಯಾಗಿ ಇಲ್ಲದೇ ಇರೋ ಕಾರಣದಿಂದಲೂ ವಿಡಿಯೋ ಚಿತ್ರದಲ್ಲಿ ಕೊಲೆ ಮಾಡಿದ ಮನುಷ್ಯನು ಮಂತ್ರಿ ಮಾರ್ಕಂಡೇನು ಒಂದೇ ತರಹ ಕಂಡರೂ ಇಬ್ಬರು ಬೇರೆ ಬೇರೆಯವರಾಗಿರಬಹುದು ಅನ್ನೋ ಸಂದೇಹದ ಕಾರಣದಿಂದಲೂ ಮಾನ್ಯ ಶ್ರೀ ಮಾರ್ಕಂಡೇನವರ ಮೇಲೆ ಹೊರಿಸಲ್ಪಟ್ಟ ಆಪಾದನೆ ಆಧಾರರಹಿತವಾದ್ದೆಂದು ತೀರ್ಮಾನಿಸಿ ಈ ಮೊಕದ್ದಮೆಯನ್ನು ವಜಾ ಮಾಡಿ ಅವರನ್ನು ನಿರಪರಾಧಿ ಎಂದು ಕೋರ್ಟು ತೀರ್ಮಾನಿಸಿದೆ. ಕೊನೆಗೂ ಮಾರ್ಕಂಡೇನ್ ಬಿಡುಗಡೆ ಮಾಡಿಬಿಟ್ರು.
ನನ್ನನ್ನು ಅರೆಸ್ಟ್ ಮಾಡಿ. ನನ್ನನ್ನು ಅರೆಸ್ಟ್ ಮಾಡಿ. For more updates, like, comment, subscribe to our channel.